ಹೆಲೋ ಸ್ಟೂಡೆಂಟ್ಸ್, ಅರುಣ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ಆರ್ಟಿಕಲ್ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಆಂಧ್ರ ಪ್ರದೇಶ್ ಮೂಲದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂಥ ಅಲ್ಲೂರಿ ಸೀತಾರಾಮರಾಜು ಅವರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ ಅಲ್ಲೂರಿ ಸೀತಾರಾಮರಾಜು ಅವರ ಜನ್ಮಸ್ಥಳ ಆಗಿರುವಂಥ ಆಂಧ್ರ ಪ್ರದೇಶದ ಪಂಡ್ರಂಗಿ ಅನ್ನುವಂಥ ಸ್ಥಳಕ್ಕೆ ನಮ್ಮ ವೈಸ್ ಪ್ರೆಸಿಡೆಂಟ್ ಅವರು ವಿಸಿಟ್ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲೇ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿದೆ. ಅದರಲ್ಲಿ ಮೊದಲನೇ ಪಾಯಿಂಟ್, ಇವರು ಜೀವಿಸಿದ್ದ ಕಾಲ ಅಂತಂದ್ರೆ 1897 ಇಂದ 1924 ವರೆಗೂ. ಈ ಸಂದರ್ಭದಲ್ಲಿ ಇವರು ಬ್ರಿಟಿಷರ ವಿರುದ್ಧವಾಗಿ ಕ್ರಾಂತಿಯನ್ನ ಮಾಡ್ತಾರೆ, ದಂಗೆ ಹೇಳ್ತಾರೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿರೋದು ಅಂತಂದ್ರೆ ರಂಪಾ ರೆಬಿಲಿಯನ್ ಅಥವಾ ಮಾನ್ಯಂ ರೆಬಿಲಿಯನ್ ಅಂತ ಕೂಡ ಕರೀತಾರೆ. ರಂಪಾ ರೆಬಿಲಿಯನ್ ಅಥವಾ ಮಾನ್ಯಂ ರೆಬಿಲಿಯನ್ ಯಾವಾಗ ಆದದ್ದು ಅಂತಂದ್ರೆ 1922ನಲ್ಲಿ. ಇದಕ್ಕೂ ಹಿಂದೆ ಏನಾಗಿತ್ತು ಅಂತಂದ್ರೆ 1882ನಲ್ಲಿ ಮದ್ರಾಸ್ ಫಾರೆಸ್ಟ್ ಆಕ್ಟ್ ಅಂತ ಬ್ರಿಟಿಷ್ ಗವರ್ನಮೆಂಟ್ ತಗೊಂಡು ಬಂದಿತ್ತು. ಆಂಧ್ರ ಪ್ರದೇಶ್, ನಾವೇನು ಇವತ್ತು ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ, ಅದರ ಭಾಗಗಳು ಬ್ರಿಟಿಷರ ಸಂದರ್ಭದಲ್ಲಿ ಮದ್ರಾಸ್ ಪ್ರಾವಿನ್ಸಿನ ಭಾಗ ಆಗಿದ್ವು. ಸೊ ಮದ್ರಾಸ್ ಪ್ರಾವಿನ್ಸಿನ ಭಾಗ ಆದದ್ದರಿಂದ ಮದ್ರಾಸ್ ಫಾರೆಸ್ಟ್ ಆಕ್ಟ್ ಕೂಡ ಇಂಪ್ಲಿಮೆಂಟೇಷನ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಈ ಆಕ್ಟ್ ಅಥವಾ ಕಾನೂನು ಏನು ಹೇಳುತ್ತೆ ಅಂತಂದ್ರೆ, ಕಾನೂನಿನ ಮುಖಾಂತರವಾಗಿ ಬ್ರಿಟಿಷರು ಏನು ಹೇಳ್ತಾರೆ ಅಂತಂದ್ರೆ, ಫಾರೆಸ್ಟ್ ಅಲ್ಲಿ ಅರಣ್ಯದಲ್ಲಿರುವಂತ ಜನತೆ ಪೋಡು ಅನ್ನುವಂತ ಒಂದು ಶಿಫ್ಟಿಂಗ್ ಕಲ್ಟಿವೇಶನ್ ನ ಮಾಡುವ ಹಾಗೆ ಇಲ್ಲ, ಹಾಗಂತ ಆಕ್ಟಿನ ಮುಖಾಂತರವಾಗಿ ಗವರ್ನಮೆಂಟ್ ಹೇಳ್ತಾ ಇದೆ. ಗವರ್ನಮೆಂಟ್ ಏನು ಉದ್ದೇಶವನ್ನ ಹೇಳೋದು ಅರಣ್ಯವನ್ನ ಸಂರಕ್ಷಿಸಬೇಕು ಅಂತ, ಆದರೆ ಅದರ ಅಡಿಯಲ್ಲಿ ಇರುವಂತ ಉದ್ದೇಶ ಅಥವಾ ದುರುದ್ದೇಶ ಏನಿತ್ತು ಅಂತಂದ್ರೆ ಬ್ರಿಟಿಷ್ ಅವರೇ ಅರಣ್ಯದಲ್ಲಿರುವಂತ ಎಲ್ಲ ಸಂಪನ್ಮೂಲಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅನ್ನುವಂತ ದುರುದ್ದೇಶ ಇತ್ತು. ಆದ್ದರಿಂದ ಈಗ ಇಲ್ಲಿ ನಮಗೆ ಡೌಟ್ ಇರೋದು, ಪೋಡು ಅಂದ್ರೆ ಏನು, ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಏನು? ಪೋಡು ಅನ್ನೋದು ಶಿಫ್ಟಿಂಗ್ ಕಲ್ಟಿವೇಶನ್ಗೆ ಆಂಧ್ರ ಪ್ರದೇಶ್ ಜನತೆ ಕೊಟ್ಟಿರುವಂಥ ಒಂದು ಹೆಸರು. ಇಲ್ಲಿ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಅರಣ್ಯದಲ್ಲಿರುವಂತ ಬುಡಕಟ್ಟು ಜನತೆ ತಾವು ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಅರಣ್ಯದಲ್ಲಿ ಒಂದಷ್ಟು ಭಾಗವನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅಲ್ಲಿರುವಂತ ಮರಗಳನ್ನ ಕಡಿತಾರೆ, ಕಡಿದು ಅಲ್ಲೇ ಸುಡ್ತಾರೆ. ಆ ಸುಟ್ಟಿರುವಾಗ ಬಂದಿರುವಂತ ಬೂದಿ ಅಲ್ಲಿರುವಂತ ನೆಲಕ್ಕೆ ಫಲವತ್ತತೆಯನ್ನ ಕೊಡುತ್ತೆ. ಆ ಫಲವತ್ತತೆಯನ್ನ ಬಳಕೆ ಮಾಡಿಕೊಂಡು ಒಂದು 5-6 ವರ್ಷಗಳವರೆಗೂ ಅವರು ಕೃಷಿಯನ್ನ ಮಾಡ್ತಾರೆ. ಆ ಕೃಷಿಯನ್ನ ಮಾಡಿದಾಗ 5-6 ವರ್ಷಗಳ ನಂತರ ಅಥವಾ 10 ವರ್ಷದ ನಂತರ ಆ ಭೂಮಿ ಫಲವತ್ತತೆಯನ್ನು ಏನು ಕಳ್ಕೊಳ್ಳುತ್ತೆ, ಆಗ ಆ ಭೂಮಿಯನ್ನ ಬಿಡ್ತಾರೆ, ಶಿಫ್ಟ್ ಆಗ್ತಾರೆ ಇನ್ನೊಂದು ಕಾಡಿನ ಭಾಗಕ್ಕೆ. ಮತ್ತೆ ಅಲ್ಲಿ ಮರಗಳನ್ನ ಕಡಿತಾರೆ, ಅಲ್ಲಿ ಸುಡ್ತಾರೆ, ಮತ್ತೆ ಅಲ್ಲಿ ಕೃಷಿಯನ್ನ ಮಾಡ್ತಾರೆ. ಈ ರೀತಿಯಾಗಿ ಅವರು ಶಿಫ್ಟ್ ಆಗ್ತಾನೆ ಇರ್ತಾರೆ ಕೃಷಿಯನ್ನ ಮಾಡುವಾಗ. ಆದ್ದರಿಂದನೇ ಶಿಫ್ಟಿಂಗ್ ಕಲ್ಟಿವೇಶನ್ ಅಥವಾ ಇದಕ್ಕೆ ಸ್ಲ್ಯಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಮರಗಳನ್ನ ಕಡಿದು ಬರ್ನ್ ಮಾಡಿ ಸುಟ್ಟು ಅವರು ಕೃಷಿಯನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದನ್ನೇ ನಾವು ನಾರ್ತ್ ಈಸ್ಟರ್ನ್ ಇಂಡಿಯಾಕ್ಕೆ ಹೋಗಿದ್ದೆ ಆದ್ರೆ, ಈಶಾನ್ಯ ಭಾರತಕ್ಕೆ ಹೋಗಿದ್ದೆ ಆದ್ರೆ ಅಲ್ಲಿ ಜುಮ್ಮಿಂಗ್ ಅಂತ ಕರೆಯೋದನ್ನ ನೋಡಬಹುದು. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಪೋಡು ಅನ್ನುವಂತ ಹೆಸರಿನಿಂದ ಕರೀತಾರೆ. ಈ ಜುಮ್ಮಿಂಗ್ ಆಗಿರಬಹುದು, ಪೋಡು ಆಗಿರಬಹುದು, ಇದೆಲ್ಲವನ್ನ NCERT ಡಿಸ್ಕಸ್ ಮಾಡಿದೆ. ಈಗ ನಾವು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, 1882ನಲ್ಲಿ ಬ್ರಿಟಿಷ್ ಗವರ್ನಮೆಂಟ್ ತಂದಂತ ಮದ್ರಾಸ್ ಫಾರೆಸ್ಟ್ ಆಕ್ಟ್ ಏನಿದೆ, ಈ ಆಕ್ಟ್ ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ್ ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಜನತೆ ಪೋಡು ಅನ್ನುವಂತ ಕೃಷಿ ವಿಧಾನವನ್ನ ಪ್ರಾಕ್ಟೀಸ್ ಮಾಡುವ ಹಾಗಿಲ್ಲ, ಅದರಿಂದ ಫಾರೆಸ್ಟ್ಗೆ ಅಲ್ಲಿರುವಂತಹ ಅರಣ್ಯಕ್ಕೆ ಹಾನಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ದುರುದ್ದೇಶ ಏನಿದೆ ಅಂತ ನಮಗೆ ಗೊತ್ತಿದೆ, ಬ್ರಿಟಿಷ್ ಅವರು ತಾವೇ ಅರಣ್ಯದ ಎಲ್ಲ ಸಂಪನ್ಮೂಲವನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಹೊಂದಿದ್ರು. ಈಗ ಇದನ್ನ ಅಪೋಸ್ ಮಾಡಿ ಅಲ್ಲಿರುವಂತ ಬುಡಕಟ್ಟು ಸಮುದಾಯ ಮತ್ತು ಅಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರು ತಾವು ನಾಯಕತ್ವವನ್ನು ಕೊಟ್ಟು ಕ್ರಾಂತಿಯನ್ನ ಮಾಡ್ತಾರೆ. ಕ್ರಾಂತಿಯನ್ನ ಮಾಡಲಿಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಲ್ಲ, 1882ನಲ್ಲಿ ಬ್ರಿಟಿಷ್ ಅವರು ತಂದಂತ ಮದ್ರಾಸ್ ಫಾರೆಸ್ಟ್ ಆಕ್ಟ್. ನಂತರ ಬ್ರಿಟಿಷರ ವಿರುದ್ಧವಾಗಿರುವಂತಹ ಆ ಡಿಸ್ಕಂಟೆಂಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. 1922ನಲ್ಲಿ ರಂಪಾ ರೆಬಿಲಿಯನ್ ಅನ್ನುವಂಥ ಒಂದು ದೊಡ್ಡ ರೆಬಿಲಿಯನ್ ಅನ್ನೇ, ದಂಗೆಯನ್ನೇ ಮಾಡ್ತಾರೆ ಅಲ್ಲೂರಿ ಸೀತಾರಾಮರಾಜು ಅವರು. ನಂತರ 1924ರಲ್ಲಿ ಅವರನ್ನ ಪಬ್ಲಿಕಲಿ ಎಲ್ಲ ಜನತೆಯ ಎದುರುಗಡೆ ಮರಕ್ಕೆ ನೇತು ಹಾಕಿ ಗುಂಡೇಟಿನಿಂದ ಸಾಯಿಸಲಾಯಿತು. ಇಷ್ಟು ಓವರ್ ಆಲ್ ಆಗಿ ನಮಗೆ ಅಲ್ಲೂರಿ ಸೀತಾರಾಮರಾಜು ಅವರ ಬಗ್ಗೆ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಪಾಯಿಂಟ್ಸ್ ಅಂತಂದ್ರೆ, ಒಂದು, ಅವರು ಕ್ರಾಂತಿಯನ್ನ ಮಾಡಿದ್ದು ಅಥವಾ ರೆಸ್ಪಾಂಡ್ ಮಾಡಿದ್ದು 1882ನ ಮದ್ರಾಸ್ ಫಾರೆಸ್ಟ್ ಆಕ್ಟ್ಗೆ. ಎರಡನೇದಾಗಿ ನೆನ್ಪಿಟ್ಕೊಳ್ಳೇಬೇಕಾಗಿರೋದು ರಂಪಾ ರೆಬಿಲಿಯನ್ ಅಥವಾ ಇದನ್ನೇ ಮಾನ್ಯಂ ರೆಬಿಲಿಯನ್ ಅಂತ ಕೂಡ ಕರೀತಾರೆ. ಮಾನ್ಯಂ ರೆಬಿಲಿಯನ್ ಅಥವಾ ರಂಪಾ ರೆಬಿಲಿಯನ್. ನಂತರ ಇವರನ್ನ ಮಾನ್ಯಂ ವೀರುಡು ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾರೆ. ವನದ ವೀರ ಅಂತ ನಾವೇನು ಕನ್ನಡದಲ್ಲಿ ಕರಿತೀವಿ, ಅದೇ ರೀತಿಯಾಗಿ ಮಾನ್ಯಂ, ವನ್ಯಂ ಅನ್ನೋದನ್ನೇ ಮಾನ್ಯಂ ಅಂತ ಹೇಳಿ ಮಾನ್ಯಂ ವೀರುಡು ಅಂತ ಕೂಡ ಕರೀತಾರೆ. ಇಷ್ಟು ನಮಗೆ ಓವರ್ ಆಲ್ ಅಲ್ಲೂರಿ ಸೀತಾರಾಮರಾಜು ಅವರ ಬಗ್ಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಪ್ರಿಲಿಮ್ಸ್ ಪಾಯಿಂಟ್ಸ್.
ನಂತರ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಮೊದಲಿಗೆ ಇದೇ ವಾರ ಏಪ್ರಿಲ್ 18ನೇ ತಾರೀಕು ನಾವು ವರ್ಲ್ಡ್ ಹೆರಿಟೇಜ್ ಡೇ ವಿಶ್ವ ಪರಂಪರೆಯ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷದ ಥೀಮ್ ಏನಾಗಿತ್ತು ಅಂತಂದ್ರೆ ಹೆರಿಟೇಜ್ ಅಂಡ್ ಕ್ಲೈಮೇಟ್ ಅನ್ನುವಂಥ ಥೀಮ್ ಆಗಿತ್ತು. ಈ ವರ್ಲ್ಡ್ ಹೆರಿಟೇಜ್ ಡೇನ ಏಪ್ರಿಲ್ 18ನೇ ತಾರೀಕೇ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾರು ಸ್ಥಾಪನೆ ಮಾಡಿದ್ರು? ಯಾರು ಅಂತಂದ್ರೆ ಒಂದು ಗ್ಲೋಬಲ್ NGO ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ. ಅದರ ಹೆಸರೇ ಹೇಳ್ತಾ ಇದೆ, ಜಾಗತಿಕ ಹಂತದಲ್ಲಿ ಮಾನ್ಯುಮೆಂಟ್ ಸ್ಮಾರಕಗಳ ವಿಷಯದಲ್ಲಿ, ಹೆರಿಟೇಜ್ ಸೈಟ್ಸ್ ಪಾರಂಪರಿಕ ತಾಣಗಳ ವಿಷಯದಲ್ಲಿ, ಅವುಗಳನ್ನು ಸಂರಕ್ಷಿಸುವ ವಿಷಯದಲ್ಲಿ ಕೆಲಸವನ್ನ ಮಾಡುವಂತ ಒಂದು ಇಂಟರ್ನ್ಯಾಷನಲ್ NGO ಇದಾಗಿದೆ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ. ಈ ಒಂದು NGOದ ಸ್ಪೆಷಾಲಿಟಿ ಏನು ಅಂತಂದ್ರೆ ನಮ್ಮ ಪಾರಂಪರಿಕ ತಾಣಗಳನ್ನ ಸಂರಕ್ಷಿಸುವಲ್ಲಿ ಸೈಂಟಿಫಿಕ್ ಟೆಕ್ನಿಕ್ಗಳನ್ನ, ವೈಜ್ಞಾನಿಕ ತಂತ್ರಗಳನ್ನ ಬಳಕೆ ಮಾಡುವಂತ ಒನ್ ಅಂಡ್ ಓನ್ಲಿ NGO ಇದಾಗಿದೆ. ಗ್ಲೋಬಲಿ ನಾವು ನೋಡ್ಕೊಂಡಿದ್ದೇವೆ ಅದೇ ಈ NGOದ ಸ್ಪೆಷಾಲಿಟಿ ಆಗಿದೆ. ಈಗ ಈ NGO 1982ನಲ್ಲಿ ಯುನೆಸ್ಕೋದ ಜೊತೆಗೆ ಕೈ ಜೋಡಿಸಿ ಈ ವರ್ಲ್ಡ್ ಹೆರಿಟೇಜ್ ಡೇ ಅನ್ನ, ವಿಶ್ವ ಪರಂಪರೆಯ ದಿನವನ್ನ ತಗೊಂಡು ಬರುತ್ತೆ. ಏಪ್ರಿಲ್ 18 ಅಂದು ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ. ಅಂದಿನಿಂದ ಇಂದಿನವರೆಗೂ ನಾವು ಪ್ರತಿ ವರ್ಷ ಏಪ್ರಿಲ್ 18 ತಂದು ವರ್ಲ್ಡ್ ಹೆರಿಟೇಜ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಸೊ ಓವರ್ ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವರ್ಲ್ಡ್ ಹೆರಿಟೇಜ್ ಡೇ ಯಾವತ್ತು? ಏಪ್ರಿಲ್ 18. ಈ ವರ್ಷದ ಥೀಮ್ ಏನಾಗಿದೆ? ಹೆರಿಟೇಜ್ ಅಂಡ್ ಕ್ಲೈಮೇಟ್. ಯಾರು ಇದನ್ನ ಸೆಲೆಬ್ರೇಟ್ ಮಾಡೋದು? ಒಂದು ಗ್ಲೋಬಲ್ NGO ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್, ಜೊತೆಗೆ ಯುನೆಸ್ಕೋ ಕೂಡ ಇನ್ಕ್ಲೂಡ್ ಆಗಿದೆ. ಇಷ್ಟು ನಿಮಗೆ ನೆನಪಿದ್ರೆ ಸಾಕಾಗತ್ತೆ. ಇದನ್ನ ಬಿಟ್ಟು ನೀವು ವಾಪಸ್ಸು ಆರ್ಟ್ ಅಂಡ್ ಕಲ್ಚರ್ ನೋಟ್ಸಿಗೆ ಹೋಗಿ ಇಂಡಿಯಾದ ಕಡೆಯಿಂದ ಇರುವಂತ ಎಲ್ಲ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳನ್ನ ಒಂದು ಬಾರಿ ರಿವೈಸ್ ಮಾಡಿ. ನಂತರ ಆರ್ಟ್ ಅಂಡ್ ಕಲ್ಚರಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಬಿಹಾರಲ್ಲಿ ಈಗಾಗಲೇ ನಳಂದಾ ಯೂನಿವರ್ಸಿಟಿ, ಬೋಧ್ಗಯಾದಲ್ಲಿ ಇರುವಂಥ ಮಹಾಬೋಧಿ ಟೆಂಪಲ್, ಈ ಎರಡು ಈಗಾಗಲೇ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಸೇರ್ಪಡೆ ಆಗಿದ್ದಾವೆ. ಈಗ ನೆಕ್ಸ್ಟ್ ಬಿಹಾರ್ ರಾಜ್ಯ ತನ್ನಲ್ಲೇ ಇರುವಂಥ 2500 ವರ್ಷಗಳಷ್ಟು ಪ್ರಾಚೀನವಾಗಿರುವಂಥ ಒಂದು ಗೋಡೆ, ಸೈಕ್ಲೋಪಿಯನ್ ವಾಲ್ ಅಂತ, ಇದನ್ನು ಕೂಡ ಆ್ಯಡ್ ಮಾಡಬೇಕು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಅಂತ ಹೊಸ ಪ್ರಪೋಸಲ್ ಅನ್ನ ಕಳಿಸಿದೆ. ಹಾಗಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಈಗ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಸೈಕ್ಲೋಪಿಯನ್ ವಾಲ್ ಎಲ್ಲಿದೆ ಮತ್ತು ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ, ಇದೆಲ್ಲವನ್ನು ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಈ ಮ್ಯಾಪ್ ಅನ್ನ ನೀವು ಈಗಾಗಲೇ ಹಿಸ್ಟ್ರಿ ಕ್ಲಾಸಲ್ಲಿ ನೋಡಿರ್ತೀರಾ. ಪ್ರಾಚೀನ ನಗರಗಳ ಮ್ಯಾಪ್ ಇದು. ಈಗ ನಾವು ಫೋಕಸ್ ಮಾಡಬೇಕಾಗಿರೋದು ಬಿಹಾರ್ ಏರಿಯಾವನ್ನ. ಈ ಬಿಹಾರ್ ಏರಿಯಾವನ್ನ ಫೋಕಸ್ ಮಾಡಿದಾಗ ಇಲ್ಲಿ ಬೋಧ್ಗಯ, ಇನ್ನೊಂದು ನಮ್ಮ ಡಿಸ್ಕಷನ್ಗೆ ಬೇಕಾಗಿರುವಂಥದ್ದು ರಾಜ್ಗಿರ್. ರಾಜ್ಗಿರ್ ಅನ್ನೋದು ಮಹಾಜನಪದಗಳಲ್ಲಿ ನೀವು ಓದಿರ್ತೀರಾ. ಬಿಂಬಿಸಾರ ಆಗಿರಬಹುದು, ಆತನ ಮಗನಾಗಿದ್ದಂಥ ಅಜಾತಶತ್ರು ಆಗಿರಬಹುದು. ಇವರು ಬುದ್ಧನ ಕಂಟೆಂಪರರಿ, ಬುದ್ಧನ ಸಮಕಾಲೀನರಾದಂಥ ರಾಜರು. ಇವರ ರಾಜಧಾನಿ ಆಗಿತ್ತು ರಾಜ್ಗಿರ್. ಈ ರಾಜ್ಗಿರ್ನ ಸುತ್ತಲೇ ಈಗ ಸೈಕ್ಲೋಪಿಯನ್ ವಾಲ್ ಅಂತ ಈ ಒಂದು ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೈಕ್ಲೋಪಿಯನ್ ವಾಲ್ ಅಂತ ಕಲ್ಲಿನ ಗೋಡೆ ಒಂದು ನಿರ್ಮಾಣ ಆಗಿದೆ. ಇದು 2500 ವರ್ಷಗಳಷ್ಟು ಪ್ರಾಚೀನವಾಗಿರುವಂತ ಒಂದು ಗೋಡೆ. ರಾಜ್ಗಿರ್ನ ಸುತ್ತ ಶತ್ರುಗಳು ರಾಜ್ಗಿರನ್ನ ಅಟ್ಯಾಕ್ ಮಾಡಬಾರ್ದು ಅಥವಾ ರಾಜ್ಗಿರ್ ಒಳಗಡೆ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಕಟ್ಟಿದ್ದಾರೆ. ಒಂದು, ಇದು 2500 ವರ್ಷಗಳಷ್ಟು ಹಳೆಯದಾಗಿದೆ. ಎರಡನೆಯದಾಗಿ ಇದರ ಹೆಸರನ್ನ ಅಬ್ಸರ್ವ್ ಮಾಡಿ, ಸೈಕ್ಲೋಪಿಯನ್ ವಾಲ್. ಯಾಕೆ ಈ ಹೆಸರನ್ನ ಕೊಟ್ಟಿರೋದು ಅಂತಂದ್ರೆ ಗ್ರೀಕರ ವಾಸ್ತುಶಿಲ್ಪಕ್ಕೆ ಹೋದಾಗ ಅಲ್ಲಿ ಕೂಡ ಇದೇ ರೀತಿಯಾದಂಥ ಗೋಡೆಗಳು ಕಂಡು ಬರ್ತವೆ. ಈ ರೀತಿಯಾಗಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ಜೋಡಿಸಲ್ಪಟ್ಟಂತ ಗೋಡೆಗಳು ಕಂಡು ಬರ್ತವೆ. ಆದ್ದರಿಂದ ಅದೇ ಹೆಸರನ್ನೇ ಕೊಟ್ಟಿದ್ದಾರೆ, ಸೈಕ್ಲೋಪಿಯನ್ ವಾಲ್ ಅಂತ. ಆದ್ದರಿಂದ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಈಗ ಬಿಹಾರ್ ಕೇಳ್ತಾ ಇದೆ ಈ ಸೈಕ್ಲೋಪಿಯನ್ ವಾಲ್ ಅನ್ನ ಕೂಡ ರಾಜ್ಗಿರ್ ಅನ್ನುವಂತ ಪ್ರಾಚೀನ ನಗರದ ಸುತ್ತ ಇರುವಂತ ಒಂದು ಹಳೆ ಗೋಡೆ, ಈ ಸೈಕ್ಲೋಪಿಯನ್ ವಾಲ್, ಇದನ್ನ ಕೂಡ ಯುನೆಸ್ಕೋದ ಅಡಿಯಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗಿದೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಅನ್ನುವಂತ ಹೊಸ ಪ್ರಪೋಸಲ್ ಅನ್ನ ಇಟ್ಟಿದೆ. ಯಾರ ಮುಂದೆ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಂದೆ. ಇಷ್ಟು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ಸೈಕ್ಲೋಪಿಯನ್ ವಾಲ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬಿಹಾರಲ್ಲಿ, ಸ್ಪೆಸಿಫಿಕ್ ಆಗಿ ರಾಜ್ಗಿರ್ನ ಸುತ್ತ ಇರುವಂತ ಒಂದು ಗೋಡೆ ಇದಾಗಿದೆ. ರಾಜ್ಗಿರ್ ಅನ್ನೋದೇ ಒಂದು ಪ್ರಾಚೀನ ನಗರ. ಅದು ಬಿಂಬಿಸಾರ, ಅಜಾತಶತ್ರು ಅವರೆಲ್ಲರ ರಾಜಧಾನಿ ಆಗಿದ್ದಂತ ಒಂದು ನಗರ. ಅದರ ಸುತ್ತ ಇರುವಂತ ಗೋಡೆ ಇದಾಗಿದೆ. ಇದು 2500 ವರ್ಷಗಳಷ್ಟು ಪ್ರಾಚೀನವಾಗಿರುವಂತ ಒಂದು ಗೋಡೆ ಆಗಿದೆ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಸದ್ಯಕ್ಕೆ ಏನಾದರೂ ಈ ಪ್ರಪೋಸಲ್ ಅಕ್ಸೆಪ್ಟ್ ಆಗಿದ್ದೇ ಆದರೆ ಈ ವಾಲಿನ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಗವರ್ನಮೆಂಟೇ ನಮಗೆ ಕೊಡುತ್ತೆ. ಅದೆಲ್ಲವನ್ನ ನೋಟ್ ಡೌನ್ ಮಾಡ್ಕೊಳ್ಳೋಣ. ನಂತರ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಲ್ಲಿ ದಿ ಹಿಂದಿನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, IMD ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಿನ ಕೆಳಗಡೆ ಕೆಲಸ ಮಾಡುವಂತ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. IMD ಹೇಳ್ತಾ ಇದೆ ಈ ವರ್ಷದ ಮಾನ್ಸೂನ್ ನಾರ್ಮಲ್ ಆಗಿರುವಂತ ಸಾಧ್ಯತೆ ಇದೆ. ಎಲ್ ನೀನೋದ ಇಂಪ್ಯಾಕ್ಟ್ ಅಷ್ಟೇನೂ ಕಂಡು ಬರ್ತಾ ಇಲ್ಲ ಅನ್ನುವಂಥ ಮಾತನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಎಲ್ ನೀನೋಕ್ಕೂ ಮತ್ತು ಮಾನ್ಸೂನ್ಗೂ ಏನು ಸಂಬಂಧ ಇದೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈಗ ಸದ್ಯಕ್ಕೆ IMD ಹೇಳ್ತಿರುವಂಥ ಮಾತೇನು ಅಂತಂದರೆ,
ನಮ್ಮ ಲಾಂಗ್ ಪೀರಿಯಡ್ ಆವರೇಜ್ಗೆ ಕಂಪೇರ್ ಮಾಡ್ಕೊಂಡಿದ್ದೆ ಆದರೆ, ದೀರ್ಘಾವಧಿಯ ಸರಾಸರಿಗೆ ಕಂಪೇರ್ ಮಾಡ್ಕೊಂಡಿದ್ದೆ ಆದರೆ ಈ ವರ್ಷದ ಮಾನ್ಸೂನ್ ಮಳೆ ನಾರ್ಮಲ್ ಸ್ಥಿತಿಗತಿಯಲ್ಲಿ ಇರಬಹುದು ಅಂತ IMD ಹೇಳ್ತಾ ಇದೆ. ಇಲ್ಲಿ ಲಾಂಗ್ ಪೀರಿಯಡ್ ಆವರೇಜ್ ಅಂದರೆ ಏನು? ದೀರ್ಘಾವಧಿಯ ಸರಾಸರಿ. ದೀರ್ಘಾವಧಿ ಅಂದರೆ ಒಂದು 50 ವರ್ಷಗಳಿಗೆ ಅಥವಾ 30 ವರ್ಷಗಳಿಗೆ ತಗೊಂಡು ಸರಾಸರಿಯನ್ನು ಹಾಕಲಾಗುತ್ತೆ. 30 ಅಥವಾ 50 ವರ್ಷಗಳಲ್ಲಿ ಎಷ್ಟು ಮಳೆಯಾಗಿದೆ, ಪ್ರತಿ ವರ್ಷ ಆಗಿರುವಂಥ ಮಳೆಯನ್ನು ತಗೊಂಡು ಸರಾಸರಿಯನ್ನು ತೆಗೆಯಲಾಗುತ್ತೆ. ಈಗ ಸದ್ಯಕ್ಕೆ 1951ರಿಂದ 2000ವರೆಗೂ ಇರುವಂಥ ಈ 50 ವರ್ಷಗಳ ಸರಾಸರಿಯನ್ನು ನಾವು ಬಳಕೆ ಮಾಡ್ತಿದ್ದೀವಿ. ಈ ಸರಾಸರಿ ಎಷ್ಟಿದೆ ಅಂತಂದರೆ 89 ಸೆಂಟಿಮೀಟರ್ ಇದೆ. ಅಂದರೆ ನಮ್ಮ ಭಾರತದ 50 ವರ್ಷಗಳ ಮಳೆಯ ಸರಾಸರಿ ಎಷ್ಟಿದೆ ಅಂತಂದರೆ 89 ಸೆಂಟಿಮೀಟರ್. ಆಲ್ಮೋಸ್ಟ್ ಪ್ರತಿ ವರ್ಷ ಹತ್ತತ್ರ ಇಷ್ಟು ಮಳೆ ಆಗ್ತಾ ಇದೆ ಇಂಡಿಯಾದಲ್ಲಿ. ಹಾಗಂತ ಇಡೀ ಇಂಡಿಯಾದಲ್ಲಿ ಇಷ್ಟೇ ಮಳೆ ಆಗ್ತಾ ಇದೆಯಾ? ಭಾರತದ ಎಲ್ಲ ಪ್ರದೇಶಗಳಲ್ಲಿ ಇಷ್ಟು ಮಳೆ ಆಗ್ತಿದೆಯಾ? ಇಲ್ಲ. ಇಡೀ ಭಾರತ ಅಂತ ತಗೊಂಡಾಗ ಒಂದು ಸಬ್ ಕಾಂಟಿನೆಂಟಿನ ರೂಪದಲ್ಲಿ ಈ ದೇಶ ಇದೆ. ಆದ್ದರಿಂದ ಮಳೆಯೂ ಕೂಡ ಎಲ್ಲ ಕಡೆ ಒಂದೇ ರೀತಿಯಾಗಿ ಯೂನಿಫಾರ್ಮ್ ಆಗಿ 89 ಸೆಂಟಿಮೀಟರೇ ಇಲ್ಲ. ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಬಹುದು. 250 ಸೆಂಟಿಮೀಟರ್ಗಿಂತನೂ ಹೆಚ್ಚು ಮಳೆಯಾಗುವಂಥ ಪ್ರದೇಶಗಳು ಇದ್ದಾವೆ. ವೆಸ್ಟರ್ನ್ ಘಾಟಿಂದ ವೆಸ್ಟರ್ನ್ ಸೈಡಲ್ಲಿ ಇರುವಂಥ ಪ್ರದೇಶಗಳು. ಎರಡನೆಯದಾಗಿ ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶನ ಈ ಎಲ್ಲ ಭಾಗಗಳು, ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿರುವಂಥ ಈ ಭಾಗಗಳು. ಈ ಭಾಗಗಳಲ್ಲಿ 250 ಸೆಂಟಿಮೀಟರ್ಗಿಂತನೂ ಹೆಚ್ಚಿನ ಮಳೆ ಆಗುತ್ತೆ. ಎಕ್ಸಾಂಪಲ್, ಮೇಘಾಲಯದ ಮೌಸಿನ್ ರಾಮನ ನೀವು ರೀಕಾಲ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಕರ್ನಾಟಕದ ಆಗುಂಬೆಯನ್ನು ರೀಕಾಲ್ ಮಾಡ್ಕೊಳ್ಬಹುದು. ಎಷ್ಟರ ಮಟ್ಟಿಗೆ ಇಲ್ಲಿ ಮಳೆ ಆಗುತ್ತೆ ಅಂತ ಹೇಳಿಕೋಸ್ಕರ. ಅದೇ ರೀತಿಯಾಗಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಏನಿದಾವಲ್ಲ, ಅಲ್ಲಿ ಕೂಡ 250 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಆಗತ್ತೆ. ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಸ್ಥಳಗಳು. ಇದಾದ ನಂತರ 150ರಿಂದ 250 ಸೆಂಟಿಮೀಟರ್ ಅಷ್ಟು ಮಳೆಯಾಗುವಂಥ ಪ್ರದೇಶಗಳು, ಡಾರ್ಕ್ ಕಲರ್ ಅಲ್ಲಿ ಇರುವಂಥ ಈ ಎಲ್ಲ ಪ್ರದೇಶಗಳು ಮ್ಯಾಪಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಬಹುದು. ನಂತರ ಇಲ್ಲಿ ಕಲರ್ ಡಿಫ್ರೆನ್ಸ್ ಅನ್ನ ಕೊಡಲಾಗಿದೆ, ಅಬ್ಸರ್ವ್ ಮಾಡ್ತಾ ಹೋಗಿ. ಈ ರೀತಿಯಾಗಿ ವೆಸ್ಟರ್ನ್ ಸೈಡಿಗೆ ಹೋಗ್ತಾ ಇದ್ರೆ, ನಾರ್ತ್ ವೆಸ್ಟರ್ನ್ ಸೈಡಿಗೆ ವಾಯುವ್ಯದ ಕಡೆಗೆ ನಾವು ಹೋಗ್ತಾ ಇದ್ರೆ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ 20 to 40 ಸೆಂಟಿಮೀಟರ್ ಈ ಒಂದು ರೇಂಜನ್ನು, ಮತ್ತು ಅಂಡರ್ 20 ಸೆಂಟಿಮೀಟರ್ ಒಟ್ಟಾರೆಯಾಗಿ 40 ಸೆಂಟಿಮೀಟರ್ಗಿಂತನೂ ಕಡಿಮೆ ಮಳೆಯಾಗುವಂಥ ಪ್ರದೇಶಗಳನ್ನು ಅಬ್ಸರ್ವ್ ಮಾಡಿ. 2 ಪ್ರದೇಶಗಳು ಬರ್ತವೆ. ಒಂದು ಥಾರ್ ಮರುಭೂಮಿಯ ಅಂದರೆ ರಾಜಸ್ಥಾನ್ನ ಈ ಭಾಗ, ಇದು ನಾವು ಹಾಟ್ ಡೆಸರ್ಟ್ ಅಂತ ಕರಿತೀವಿ. ಯಾಕೆಂದರೆ ಮಳೆ ಅಷ್ಟು ಕಡಿಮೆ ಆಗ್ತಾ ಇದೆ, ಆದ್ದರಿಂದ ಉಷ್ಣ ಮರುಭೂಮಿ ಒಂದು ಇಲ್ಲಿ ಸೃಷ್ಟಿಯಾಗಿದೆ. ಹಾಟ್ ಡೆಸರ್ಟ್ ಥಾರ್ ಮರುಭೂಮಿ ಇಲ್ಲಿ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಅತಿ ಕಡಿಮೆ ಮಳೆಯಾಗುವಂಥ ಈ ಒಂದು ಏರಿಯಾ ದ್ರಾಸ್ ಏರಿಯಾ, ಈ ಒಂದು ದ್ರಾಸ್ ಏರಿಯಾ ಕೂಡ ಇವತ್ತು ಮರುಭೂಮಿಯಾಗಿದೆ. ಆದರೆ ಇಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಇದು ಒಂದು ಕೋಲ್ಡ್ ಡೆಸರ್ಟ್ ಆಗಿದೆ. ಕೋಲ್ಡ್ ಡೆಸರ್ಟ್ ಆಗಿದೆ ದ್ರಾಸ್ ಏರಿಯಾ. ಯಾಕೆಂತಂದರೆ ಅಲ್ಲಿ ಕೂಡ ಮಳೆ ಕಡಿಮೆ ಆಗುತ್ತೆ. ಸೊ ಒಟ್ಟಾರೆಯಾಗಿ ಈ ಮ್ಯಾಪಿಂದ ಎಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ, ಎಲ್ಲಿ ಅತಿ ಕಡಿಮೆ ಮಳೆಯಾಗುತ್ತೆ, ಎರಡನ್ನ ನೀವು ವಿಜುವಲೈಸ್ ಮಾಡ್ಕೊಂಡಿದ್ದೆ ಆದರೆ ಯಾವುದಾದ್ರೂ ಕ್ವೆಶನ್ ಕೇಳಿದಾಗ UPSC ನೀವು ಎಜುಕೇಟೆಡ್ ಗೆಸ್ ಅನ್ನ ಮಾಡಲಿಕ್ಕೆ ಆಗುತ್ತೆ. ಈಗ ಒಟ್ಟಾರೆಯಾಗಿ ಈ ಡಿಸ್ಕಷನ್ನ ಯಾಕೆ ಮಾಡಿದ್ದು ಅಂತಂದರೆ, ಇಂಡಿಯಾದಲ್ಲಿ ಲಾಂಗ್ ಪೀರಿಯಡ್ ಆವ್ರೇಜ್ ಅಂತ ನಾವು ತಗೊಂಡಿರೋದು, ದೀರ್ಘಾವಧಿಯ ಸರಾಸರಿ ಅಂತ ನಾವು ತಗೊಂಡಿರೋದು 89 ಸೆಂಟಿಮೀಟರ್. ಈಗ IMD ಹೇಳ್ತಾ ಇದೆ ಹತ್ತತ್ರ ಇಷ್ಟೇ ಮಳೆ ಆಗುತ್ತೆ, ಆದ್ದರಿಂದ ನಾರ್ಮಲ್ ಮಳೆ ಈ ವರ್ಷಕ್ಕೆ ಆಗೋದು ಅಂತ. ಈಗ ನೆಕ್ಸ್ಟ್ ಅಂಶ IMDಯ ಮಾತಲ್ಲಿ ಇರೋದು ಅಂತಂದರೆ, ಎಲ್ ನೀನೋದ ಎಫೆಕ್ಟ್ ಇಲ್ಲ ಈ ವರ್ಷದ ಮಾನ್ಸೂನಿನ ಮೇಲೆ ಅಂತ. ಈಗ ಎಲ್ ನೀನೋಗೂ ಮಾನ್ಸೂನ್ಗೂ ಏನು ಸಂಬಂಧ ಇದೆ, ಒಂದು ಚಿತ್ರದ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನೀವು ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ. ಮೊದಲಿಗೆ ನಾವು ನಾರ್ಮಲ್ ಆಗಿ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಂತರ ಎಲ್ ನೀನೋಕ್ಕೆ ಬರೋಣ. ಯಾಕೆ ಅಂದರೆ ಎಲ್ ನೀನೋ ಅನ್ನೋದೇ ಒಂದು ಅಬ್ನಾರ್ಮಲ್ ಕಂಡೀಷನ್. ಅಬ್ನಾರ್ಮಲ್ ಕಂಡೀಷನ್ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮೊದಲಿಗೆ ನಾರ್ಮಲ್ ಕಂಡೀಷನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ. ಈ ಚಿತ್ರದಲ್ಲಿ ಇಲ್ಲಿದೆ ನಮಗೆ ನಾರ್ತ್ ಅಮೇರಿಕಾ, ಅದರ ಕೆಳಗಡೆ ಇದೆ ನಮಗೆ ಸೌತ್ ಅಮೇರಿಕಾ. ಸ್ಪೆಸಿಫಿಕ್ ಆಗಿ ಈ ಒಂದು ಏರಿಯಾದಲ್ಲಿ ಪೆರು ಅನ್ನುವಂಥ ದೇಶ ಬರುತ್ತೆ. ಪೆರು ದೇಶದ ಕರಾವಳಿಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಇತ್ತ ಕಡೆ. ಅದೇ ಇತ್ತ ಕಡೆ ಬಂದಾಗ ಇಲ್ಲಿದೆ ನಮಗೆ ಇಂಡೋನೇಷ್ಯಾ, ಅದರ ಕೆಳಗಡೆನೆ ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಅಂದರೆ ದಕ್ಷಿಣ ಗೋಳಾರ್ಧದಲ್ಲಿ ನಮಗೆ ಆಸ್ಟ್ರೇಲಿಯಾ ಬರುತ್ತೆ. ಇಷ್ಟನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಅಟ್ಲಾಸ್ ಅನ್ನ ತಗೊಂಡು ಈ ಡಿಸ್ಕಷನ್ನ ಕೇಳ್ತಾ ಹೋಗಿ. ಅಟ್ಲಾಸ್ ಜೊತೆಗೆ ಅಂತಂದ್ರೆ ಈ ಚಿತ್ರ ನಮಗೆ ಸಹಾಯಕ್ಕೆ ಬರುತ್ತೆ. ಈ ಚಿತ್ರದಲ್ಲಿ ಮತ್ತೆ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಇತ್ತ ಕಡೆ ಇದೆ ನಮಗೆ ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಅದೇ ರೀತಿಯಾಗಿ ಇಲ್ಲಿದೆ ನಮಗೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ. ಈಗ ಈ ಸೌತ್ ಅಮೇರಿಕಾದ ಈ ಒಂದು ಏರಿಯಾದಲ್ಲಿ ಒಂದು ಕೋಲ್ಡ್ ಕರೆಂಟ್ ಬರುತ್ತೆ. ಈ ಏರಿಯಾದಲ್ಲಿ ನಮಗೆ ಪೆರು ಅನ್ನುವಂಥ ದೇಶ ಇರೋದ್ರಿಂದ ಈ ಕೋಲ್ಡ್ ಕರೆಂಟ್ಗೆ ಪೆರುವಿಯನ್ ಕೋಲ್ಡ್ ಕರೆಂಟ್ ಅಂತ ಹೆಸರನ್ನ ಕೊಟ್ಟಿದ್ದೀವಿ. ಕರೆಂಟ್ ಅಂತಂದ್ರೆ ಏನು? ಸಮುದ್ರದ ನೀರನ್ನ ಒಂದು ದಿಕ್ಕಿಗೆ ಸಾಕಷ್ಟು ಸ್ಪೀಡಲ್ಲಿ ಕೊಂಡೊಯ್ಯುವಂಥ, ಒಂದು ಸಮುದ್ರದಲ್ಲೇ ಹರಿಯುವಂಥ ನೀರಿನ ಒಂದು ಶಾಖೆ. ಆ ನೀರಿನ ಶಾಖೆಯನ್ನು ನಾವು ಕರೆಂಟ್ ಅಂತ ಕರಿತೀವಿ, ಓಷಿಯಾನಿಕ್ ಕರೆಂಟ್ ಅಂತ ಕರಿತೀವಿ. ಆ ಓಷಿಯಾನಿಕ್ ಕರೆಂಟಿನ ಉಷ್ಣಾಂಶ ಕಡಿಮೆ ಇದ್ದಾಗ
ಧ್ರುವಗಳ ಕಡೆಯಿಂದ ಬರುವಂಥ ಆ ಓಷಿಯಾನಿಕ್ ಕರೆಂಟ್ಗೆ ಕೋಲ್ಡ್ ಕರೆಂಟ್ ಅಂತ ಕರಿತೀವಿ. ಅದೇ ಆ ಓಷಿಯಾನಿಕ್ ಕರೆಂಟ್ ಏನಾದರೂ ಈಕ್ವೇಟರ್ನ ಕಡೆಯಿಂದ ಬಂದಿದ್ದೆ ಆದರೆ, ಸಮಭಾಜಕ ವೃತ್ತದ ಕಡೆಯಿಂದ ಬಂದಿದ್ದೆ ಆದರೆ, ಸಾಕಷ್ಟು ಉಷ್ಣಾಂಶವನ್ನು ಹೊಂದಿದ್ದೆ ಆದರೆ ಅದನ್ನು ನಾವು ವಾರ್ಮ್ ಕರೆಂಟ್ ಅಂತ ಕರಿತಾ ಇದ್ವಿ. ಆದರೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥ ಈ ಪೆರುವಿಯನ್ ಕರೆಂಟ್ ಏನಿದೆ, ಇದು ಧ್ರುವಗಳ ಕಡೆಯಿಂದ ಬರ್ತಾ ಇರೋದ್ರಿಂದ, ದಕ್ಷಿಣ ಧ್ರುವದ ಕಡೆಯಿಂದ ಬರ್ತಾ ಇರೋದ್ರಿಂದ ಉಷ್ಣಾಂಶ ಸಾಕಷ್ಟು ಕಡಿಮೆ ಇರೋದ್ರಿಂದ ಇದನ್ನು ನಾವು ಕೋಲ್ಡ್ ಕರೆಂಟ್ ಅಂತ ಕರಿತಾ ಇದ್ದೀವಿ. ಈಗ ಪೆರುವಿಯನ್ ಕೋಲ್ಡ್ ಕರೆಂಟ್ ಏನಿದೆಯಲ್ಲ, ಇದು ಒಂದು ಕಡೆಯಿಂದ ಬರ್ತಾ ಇದೆ ಈ ರೀತಿಯಾಗಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ನಮಗೆ ಟ್ರೇಡ್ ವಿಂಡ್ಗಳು ಕೂಡ ಬೀಸ್ತಾ ಇದ್ದಾವೆ. ಈ ಪೆರುವಿಯನ್ ಕೋಲ್ಡ್ ಕರೆಂಟ್ ಬಂದಿರುವಂಥ ಇದರ ಫೋರ್ಸ್, ಟ್ರೇಡ್ ವಿಂಡ್ಗಳ ಈ ಒಂದು ದಿಕ್ಕು, ಎಲ್ಲ ಕಾರಣದಿಂದಾಗಿ ಇಲ್ಲಿರುವಂಥ ಈಕ್ವೇಟರ್ನ ಈ ಭಾಗದಲ್ಲಿರುವಂಥ, ಅದರಲ್ಲೂ ಸೌತ್ ಅಮೇರಿಕಾದ ಕೋಸ್ಟಲ್ಲಿರುವಂಥ ಈ ಭಾಗದಲ್ಲಿರುವಂಥ ಸಾಕಷ್ಟು ಉಷ್ಣಾಂಶವನ್ನು ಹೊಂದಿರುವಂಥ ಸಮುದ್ರದ ನೀರು ಇತ್ತ ಕಡೆಗೆ ಚಲಿಸ್ತಾ ಹೋಗುತ್ತೆ. ಅಂದರೆ ಸಮುದ್ರದ ಮೇಲ್ಮೈಯಲ್ಲಿರುವಂಥ 1-2-3 ಸೆಂಟಿಮೀಟರ್ಗಳ ಆಳದಷ್ಟಿರುವಂಥ ಮೇಲ್ಮೈಯಲ್ಲಿರುವಂಥ ನೀರು, ಉಷ್ಣಾಂಶವನ್ನು ಹೊಂದಿರುವಂಥ ನೀರು ಇತ್ತ ಕಡೆಗೆ ಈ ರೀತಿಯಾಗಿ ತಳ್ಳಲ್ಪಡುತ್ತೆ. ಕಾರಣ ಏನು ಅಂತಂದರೆ ಇಲ್ಲಿ ಬೀಸ್ತಾ ಇರುವಂಥ ಟ್ರೇಡ್ ವಿಂಡ್ಗಳು. ಈಗ ಇಲ್ಲಿ ತಳ್ಳಲ್ಪಟ್ಟಂತ ಈ ಸಮುದ್ರದ ಮೇಲ್ಮೈಯಲ್ಲಿ ಇರುವಂಥ ಸಾಕಷ್ಟು ಉಷ್ಣಾಂಶವನ್ನು ಹೊಂದಿರುವಂಥ ಈ ಸಮುದ್ರದ ನೀರು ಒಂದು ಕಡೆ ಅಕ್ಯುಮಿಲೇಟ್ ಆಗುತ್ತೆ. ಆ ಒಂದು ಕಡೆ ಎಲ್ಲಿ ಅಂತಂದರೆ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದ ಈ ಕರಾವಳಿ ತೀರದಲ್ಲಿ ಅಕ್ಯುಮಿಲೇಟ್ ಆಗುತ್ತೆ. ಇಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಬಹುದು, ಇಲ್ಲಿರುವಂಥ ನೀರು ಇತ್ತ ಕಡೆಗೆ ಹೋಗಿದೆ. ಅದರ ಅರ್ಥ ಏನು? ಇಲ್ಲಿ ಒಂದಷ್ಟು ಜಾಗ ಖಾಲಿ ಆಗಿದೆ, ಇಲ್ಲಿರುವಂಥ ನೀರು ಅತ್ತ ಕಡೆಗೆ ಹೋಗಿದೆಯಲ್ಲ, ಅದಕ್ಕೋಸ್ಕರ ಇಲ್ಲೊಂದಷ್ಟು ಡೆಫಿಸಿಟ್ ಅಥವಾ ಕೊರತೆ ಆಗಿದೆ. ಈ ಡೆಫಿಸಿಟನ್ನು ಅಥವಾ ಈ ಖಾಲಿ ಜಾಗವನ್ನು ತುಂಬಲಿಕ್ಕೋಸ್ಕರ ಇಲ್ಲಿ ಪೆರುವಿಯನ್ ಕೋಲ್ಡ್ ಕರೆಂಟು ಮತ್ತು ಸಮುದ್ರದ ಆಳದಲ್ಲಿರುವಂಥ ನೀರು ಮೇಲಕ್ಕೆ ಬರುತ್ತೆ. ಅಪ್ ವೆಲ್ಲಿಂಗ್ ಅಂತ ನಾವು ಇದಕ್ಕೆ ಕರಿತೀವಿ. ಈ ಅಪ್ ವೆಲ್ಲಿಂಗ್ ಆಗೋದ್ರಿಂದ ಸಮುದ್ರದ ಆಳದಿಂದ ನೀರು ಮೇಲಕ್ಕೆ ಬರ್ತಾ ಇರಬೇಕಾದ್ರೆ ತನ್ನ ಜೊತೆಗೆ ನ್ಯೂಟ್ರಿಯೆಂಟ್ಸನ್ನು ಕೂಡ, ಪೋಷಕಾಂಶಗಳನ್ನು ಕೂಡ ಮೇಲೆ ತರುತ್ತೆ. ನ್ಯೂಟ್ರಿಯೆಂಟ್ಸ್ಗಳನ್ನು ಮೇಲೆ ತರೋದ್ರಿಂದ ಮೀನುಗಳು ಉತ್ಕೃಷ್ಟವಾಗಿ ಬೆಳೀತವೆ. ಇದರಿಂದಾಗಿ ಮೀನುಗಾರಿಕೆ ಜಾಸ್ತಿ ಆಗುತ್ತೆ. ಇದೆಲ್ಲವೂ ಆಗ್ತಾ ಇರೋದು ಎಲ್ಲಿ? ಪೆರುವಿಯನ್ ಕೋಸ್ಟಲ್ಲಿ, ಪೆರುವಿಯನ್ ಕೋಸ್ಟ್, ಸೌತ್ ಅಮೇರಿಕನ್ ಕೋಸ್ಟಲ್ಲಿ ಇದೆಲ್ಲವೂ ಆಗ್ತಾ ಇರೋದು. ಎಲ್ಲವೂ ಆಗಲಿಕ್ಕೆ ಕಾರಣ ಏನು? ಇಲ್ಲಿರುವಂಥ ನೀರು ಈ ರೀತಿಯಾಗಿ ತಳ್ಳಲ್ಪಟ್ಟಿರೋದು. ಇರುವಂಥ ನೀರೇ ತಳ್ಳಲ್ಪಡಲಿಲ್ಲ ಅಂತಂದರೆ ಸಮುದ್ರದ ಆಳದಿಂದ ನೀರು ಮೇಲಕ್ಕೆ ಬರ್ತಿರ್ಲಿಲ್ಲ, ಅಪ್ ವೆಲ್ಲಿಂಗ್ ಅನ್ನೋದು ಆಗ್ತಾ ಇರಲಿಲ್ಲ. ಅಪ್ ವೆಲ್ಲಿಂಗ್ ಆಗಿಲ್ಲ ಅಂತಂದರೆ ನ್ಯೂಟ್ರಿಯೆಂಟ್ಸ್ ಮೇಲೆ ಬರ್ತಿರ್ಲಿಲ್ಲ, ಮೀನುಗಳು ಉತ್ಕೃಷ್ಟವಾಗಿ ಬೆಳೀತಿರ್ಲಿಲ್ಲ, ಮೀನುಗಾರಿಕೆ ಆಗ್ತಾ ಇರಲಿಲ್ಲ. ಒಟ್ಟಾರೆಯಾಗಿ ನಮಗೆ ಗೊತ್ತಾಗ್ತಾ ಇದೆ ಎಲ್ಲದಕ್ಕೂ ಕಾರಣ ಏನು ಅಂತಂದರೆ ಇಲ್ಲಿ ಈ ನೀರು ಈ ರೀತಿಯಾಗಿ ಟ್ರೇಡ್ ವಿಂಡ್ಸ್ಗಳಿಂದ ತಳ್ಳಲ್ಪಟ್ಟಿರೋದು. ಇದು ಒಂದು ಕಡೆ ಆಗ್ತಾ ಇದೆ, ಎಲ್ಲಿ? ಸೌತ್ ಅಮೇರಿಕಾದ ಕಡೆಗೆ. ಅದೇ ಇನ್ನೊಂದು ಕಡೆಗೆ ನಾವು ನೋಡಿದಾಗ ಇಲ್ಲಿ ನೀರು, ಉಷ್ಣಾಂಶವನ್ನು ಹೊಂದಿರುವಂಥ ನೀರು, ಸಮುದ್ರದ ಮೇಲ್ಮೈಯಲ್ಲಿರುವಂಥ ನೀರು ಒಂದು ಕಡೆ ಅಕ್ಯುಮಿಲೇಟ್ ಆಗಿದೆ. ಇಲ್ಲಿ ಇನ್ಫ್ಯಾಕ್ಟ್ 2 to 3 ಸೆಂಟಿಮೀಟರ್ ಅಷ್ಟು ಸಮುದ್ರದ ಮಟ್ಟ ಮೇಲೆ ಇರುತ್ತೆ. ಜೊತೆಗೆ ಇರುವಂಥ ನೀರು ಕೂಡ ಸಾಕಷ್ಟು ಉಷ್ಣಾಂಶವನ್ನು ಹೊಂದಿದೆ. ಆದ್ದರಿಂದ ಇಲ್ಲಿ ಮಳೆ ಬರುವಂಥ ಮೋಡಗಳು ಜಾಸ್ತಿ ಆಗ್ತವೆ. ಈ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಏನು ಟ್ರೇಡ್ ವಿಂಡ್ಗಳ ಮುಖಾಂತರವಾಗಿ ಸಮುದ್ರದ ಮೇಲ್ಮೈಯಲ್ಲಿ ಇದ್ದಂಥ ಸಾಕಷ್ಟು ಉಷ್ಣಾಂಶವನ್ನು ಹೊಂದಿದ್ದಂಥ ನೀರು ಬಂದು ಇಲ್ಲಿ ಅಕ್ಯುಮಿಲೇಟ್ ಆಗುತ್ತಲ್ಲ, ವಾರ್ಮ್ ವಾಟರ್ ಪೂಲ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನೀರು ಹೆಚ್ಚಿನ ಉಷ್ಣಾಂಶವನ್ನು ಹೊಂದಿರೋದ್ರಿಂದ ಇಲ್ಲಿರುವಂಥ ಗಾಳಿ ಕಾಯ್ದು ನೀರಿನ ಆವಿ ಕೂಡ ಈ ರೀತಿಯಾಗಿ ಮೇಲೆ ಹೋಗಿ ಮೋಡಗಳು ಆಗಿ ಸಾಕಷ್ಟು ಮಳೆ ಇಲ್ಲಾಗತ್ತೆ. ಆದ್ದರಿಂದ ಸಾಕಷ್ಟು ಮಳೆ ಆಗುವಂಥ ಏರಿಯಾ ಯಾವುದು? ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾ. ಅದೇ ನಾವು ಸೌತ್ ಅಮೇರಿಕಾದ ಕೋಸ್ಟಿಗೆ ಬಂದಿದೆ ಆದರೆ ಇಲ್ಲಿ ಕೋಲ್ಡ್ ಅಪ್ವೆಲ್ಲಿಂಗ್ ಆಗ್ತಾ ಇದೆ, ಕೋಲ್ಡ್ ಕರೆಂಟ್ ಇಲ್ಲಿ ಹರಿತಾ ಇರೋದು. ಆದ್ದರಿಂದ ಈ ಒಂದು ಏರಿಯಾದಲ್ಲಿ ಮಳೆ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ಈ ಒಂದು ಏರಿಯಾದಲ್ಲಿ ಹೈ ಪ್ರೆಷರ್ ಕಂಡೀಷನ್ ಇರುತ್ತೆ. ಈ ಹೈ ಪ್ರೆಷರ್ ಕಂಡೀಷನ್ಗೆ ಒಂದು ಕೋಲ್ಡ್ ಕರೆಂಟ್ ಇರೋದು. ಎರಡನೇ ಕಾರಣ ಕೂಡ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಸೈಕಲನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು. ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದ್ದು ಸೌತ್ ಅಮೇರಿಕಾದಿಂದ ಈ ರೀತಿಯಾಗಿ ಈಕ್ವೇಟರ್ನ ಹತ್ತಿರ ಇರುವಂಥ ಸಮುದ್ರದ ಮೇಲ್ಮೈಯಲ್ಲಿರುವಂಥ ಸಾಕಷ್ಟು ಉಷ್ಣಾಂಶವನ್ನು ಹೊಂದಿರುವಂಥ ನೀರು ಟ್ರೇಡ್ ವಿಂಡಿನ ಕಾರಣದಿಂದಾಗಿ ಈ ರೀತಿಯಾಗಿ ತಳ್ಳಲ್ಪಟ್ಟು ಇಲ್ಲಿ ಅಕ್ಯುಮಿಲೇಟ್ ಆಗುತ್ತೆ. ಎಲ್ಲಿ? ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೋಸ್ಟಿನ ಹತ್ತಿರ ಅಕ್ಯುಮಿಲೇಟ್ ಆಗುತ್ತೆ. ಆ ಕಾರಣದಿಂದಾಗಿಯೇ ಇಲ್ಲಿರುವಂಥ ಗಾಳಿ ಕೂಡ ಕಾದು ಮೇಲೆ ಇರುತ್ತೆ. ಮೇಲೇರಿರುವಂಥ ಈ ಕನ್ವೆಕ್ಟಿವ್ ಸೈಕಲ್ ಏನಿದೆಯಲ್ಲ, ಈ ಕನ್ವೆಕ್ಟಿವ್ ಕರೆಂಟ್, ಈ ಮೇಲಿರುವಂಥ ಈ ಕರೆಂಟು ಟ್ರೋಪೋಪಾಸಿಗೆ ಬಂದಾಗ ಡಿವೈಡ್ ಆಗುತ್ತೆ. ಇನ್ನೂ ಮೇಲಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಟ್ರೋಪೋಪಾಸಿಗೆ ಬಂದಾಗ ಇತ್ತ ಕಡೆಗೆ ಡಿವೈಡ್ ಆದಾಗ, ಅಂದರೆ ಸೌತ್ ಅಮೇರಿಕಾದ ಕಡೆಗೆ ಡಿವೈಡ್ ಆದಾಗ ಈ ರೀತಿಯಾಗಿ ಬಂದಿರುವಂಥ ಗಾಳಿ ಇನ್ನೂ ಮುಂದುವರಿಲಿಕ್ಕೆ ಆಗದೆ ಸೌತ್ ಅಮೇರಿಕಾದ ಹತ್ತಿರಕ್ಕೆ ಬಂದಾಗ ಈ ರೀತಿಯಾಗಿ ಡಿಸೆಂಡ್ ಆಗುತ್ತೆ, ಕೆಳಕ್ಕೆ ಬೀಳುತ್ತೆ. ಕೆಳಕ್ಕೆ ಬಿದ್ದಾಗ ಈ ಒಂದು ಏರಿಯಾದಲ್ಲಿ ಹೈ ಪ್ರೆಷರ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಗಾಳಿ ಮೇಲೇರ್ತಾ ಇರುತ್ತಲ್ಲ ಅಲ್ಲಿ ಲೋ ಪ್ರೆಷರ್ ಇರುತ್ತೆ. ಎಲ್ಲಿ ಗಾಳಿ ಈ ರೀತಿಯಾಗಿ ಡಿಸೆಂಡ್ ಆಗ್ತಾ ಇರುತ್ತೆ, ಕೆಳಕ್ಕೆ ಬೀಳ್ತಾ ಇರುತ್ತಲ್ಲ, ಅಲ್ಲಿ ಹೈ ಪ್ರೆಷರ್ ಇರುತ್ತೆ. ಈಗ ಪೆರುವಿಯನ್ ಕೋಸ್ಟಲ್ಲಿ ಹೈ ಪ್ರೆಷರ್ ಆಗಲಿಕ್ಕೆ ಕಾರಣ ಎರಡು ಗೊತ್ತಾದವು ನಮಗೆ. ಒಂದು ಇಲ್ಲಿರುವಂಥ ಕೋಲ್ಡ್ ಕರೆಂಟ್, ಎರಡನೇದಾಗಿ ಇಲ್ಲಿ ಈ ರೀತಿಯಾಗಿ ಗಾಳಿ ಡಿಸೆಂಡ್ ಆಗ್ತಾ ಇರೋದು. ಈ ಒಂದು ಸೈಕಲ್ ಏನಿದೆಯಲ್ಲ, ಗಾಳಿಯ ಈ ಒಂದು ಸೈಕಲ್, ಈ ಸೈಕಲನ್ನೇ ನಾವು
ವಾಕರ್ ಸೈಕಲ್ ಅಂತ ಕರಿತೀವಿ. ಈಗ ಈ ವಾಕರ್ ಸೈಕಲ್ಲೇ ನಮಗೆ ಇಂಪಾರ್ಟೆಂಟ್. ನಾರ್ಮಲ್ ಕಂಡೀಷನಲ್ಲಿ ನಾವು ನೋಡ್ತಾ ಇರುವಂಥದ್ದು ಈ ವಾಕರ್ ಸೈಕಲಲ್ಲಿ ಈ ಒಂದು ಭಾಗದಲ್ಲಿ ಮೇಲೇರ್ತಾ ಇರುವಂಥ ಗಾಳಿ ಟ್ರೋಪೋಪಾಸಿನ ಹತ್ತಿರ ಡಿವೈಡ್ ಆದಾಗ ಅದರ ಒಂದು ಭಾಗ ಅಮೆರಿಕಾದ ಕಡೆಗೆ ಹೋಗಿದೆ. ಅದೇ ಇನ್ನೊಂದು ಭಾಗ ಇತ್ತ ಕಡೆಗೆ ತಿರುಗಿಕೊಂಡಾಗ ಇಲ್ಲಿದೆ ನಮಗೆ ಇಂಡೋನೇಷ್ಯಾದ ಪಕ್ಕದಲ್ಲೇ ನಮಗೆ ಇಂಡಿಯಾ ಬರುತ್ತಲ್ಲ, ಇಂಡಿಯಾದ ನಂತರ ನಮಗೆ ಆಫ್ರಿಕಾ ಬರುತ್ತೆ. ಆಫ್ರಿಕಾ ಖಂಡದ ಹತ್ತಿರ ಸ್ಪೆಸಿಫಿಕ್ ಆಗಿ ಮಡಗಾಸ್ಕರ್ನ ಹತ್ತಿರ ಮ್ಯಾಸ್ಕರೈನ್ ಹೈ ಅಂತ ಒಂದು ಪಾಯಿಂಟ್ ಬರುತ್ತೆ. ಮಡಗಾಸ್ಕರಿನ ಹತ್ತಿರ ಆ ಮ್ಯಾಸ್ಕರಿನ್ ಹೈನ ಹತ್ತಿರ ಈ ಒಂದು ಗಾಳಿ ಬಂದು ಬೀಳುತ್ತೆ. ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, ಗಾಳಿ ಡಿಸೆಂಡ್ ಆದಾಗ ಈ ರೀತಿಯಾಗಿ ಕೆಳಗೆ ಇಳಿದಾಗ ಅಲ್ಲಿ ಹೈ ಪ್ರೆಷರ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ ಅಂತ. ಈಗ ಮಡಗಾಸ್ಕರಿನ ಹತ್ತಿರ ಹೈ ಪ್ರೆಷರ್ ಕಂಡೀಷನ್ ಕ್ರಿಯೇಟ್ ಆಗಿದೆ ಅಂತಂದರೆ ಅಲ್ಲಿಂದ ಗಾಳಿ ಹೊರಗಡೆ ಸಾಕಷ್ಟು ವೇಗವಾಗಿ ಬೀಸುತ್ತೆ. ಅಂದರೆ ಇಂಡಿಯಾದ ಕಡೆಗೆ ಬೀಸ್ತಾ ಇರುವಂಥ ಮಾನ್ಸೂನ್ ಮಾರುತಕ್ಕೆ ಇನ್ನಷ್ಟು ವೇಗ ಸಿಗುತ್ತೆ ಈ ಒಂದು ಹೈ ಪ್ರೆಷರ್ನ ಕಾರಣದಿಂದಾಗಿ. ಈ ಹೈ ಪ್ರೆಷರ್ಗೆ ಒಂದು ಕಾರಣ ಏನು? ಈ ವಾಕರ್ ಸೈಕಲಿಂದ ಬಂದಂಥ ಒಂದು ಭಾಗ. ಅಂದರೆ ನಾರ್ಮಲ್ ಆಗಿ ಪೆಸಿಫಿಕ್ ಓಷನಲ್ಲಿ ನಡೀತಾ ಇದ್ದಂಥ ಒಂದು ವಾಕರ್ ಸೈಕಲ್ನ ಒಂದು ಭಾಗ ಈ ರೀತಿಯಾಗಿ ಬಂದು ಗಾಳಿಯನ್ನು ಡಿಸೆಂಡ್ ಮಾಡಿದ್ದರ ಕಾರಣದಿಂದಾಗಿ ಮಡಗಾಸ್ಕರಿನ ಹತ್ತಿರ ಇರುವಂಥ ಮ್ಯಾಸ್ಕರಿನ್ ಹೈ ಅನ್ನುವಂಥ ಒಂದು ಪಾಯಿಂಟಲ್ಲಿ ಇದ್ದಂಥ ಹೈ ಪ್ರೆಷರ್ ಇನ್ನೂ ಜಾಸ್ತಿ ಆಯಿತು. ಹೈ ಪ್ರೆಷರ್ ಇನ್ನೂ ಜಾಸ್ತಿ ಆದ ಕಾರಣದಿಂದಾಗಿ ಇಂಡಿಯಾದ ಕಡೆಗೆ ಬೀಸ್ತಾ ಇದ್ದಂಥ ಮಾನ್ಸೂನ್ ಮಾರುತಗಳು ಇನ್ನೂ ಶಕ್ತಿಯನ್ನು ಪಡ್ಕೊಂಡು ವೇಗವಾಗಿ ಬೀಸ್ತವೆ. ಅಂದರೆ ಇಂಡಿಯಾದ ಮಾನ್ಸೂನ್ಗೆ ಈ ವಾಕರ್ ಸೈಕಲಿಂದ ಒಂದಷ್ಟು ಇಂಪ್ಯಾಕ್ಟ್ ಇದೆ. ಈಗ ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದ್ದು ಏನು, ನಾರ್ಮಲ್ ಕಂಡೀಷನ್ ಹೇಗಿರುತ್ತೆ ಅಂತ. ನಾರ್ಮಲ್ ಕಂಡೀಷನ್ ಹೇಗಿರುತ್ತೆ ಅಂತಂದರೆ ಈ ವಾಕರ್ ಸೈಕಲ್ನ ಕಾರಣದಿಂದಾಗಿ ನಮ್ಮ ಮಾನ್ಸೂನಿಗೆ ಒಂದಷ್ಟು ಬಲ ಬಂದಿದೆ. ಆದರೆ ಈ ನಾರ್ಮಲ್ ಕಂಡೀಷನ್ ರಿವರ್ಸ್ ಆಗುವಂಥ ಒಂದು ಕಂಡೀಷನ್ ಬರುತ್ತೆ, ಅದೇ ಎಲ್ ನೀನೋ ಅನ್ನುವಂಥ ಕಂಡೀಷನ್. ಈ ಎಲ್ ನೀನೋ ಅನ್ನುವಂಥ ಕಂಡೀಷನ್ ಬಂದಾಗ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಇಲ್ಲಿಯವರೆಗೂ ನಾರ್ಮಲ್ ಕಂಡೀಷನಲ್ಲಿ ಇತ್ತ ಕಡೆಗೆ ಹೋಗ್ತಿತ್ತಲ್ಲ ನೀರು ಟ್ರೇಡ್ ವಿಂಡ್ಸಿನ ಕಾರಣದಿಂದಾಗಿ, ಈಗ ಟ್ರೇಡ್ ವಿಂಡ್ಗಳು ವೀಕ್ ಆಗಿ ಅವುಗಳ ಬಲ ಕುಗ್ಗಿರೋದ್ರಿಂದ ಈ ರೀತಿಯಾಗಿ ನೀರು ಹೋಗೋದಿಲ್ಲ. ಅದರ ಬದಲಿಗೆ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದ ಕಡೆಯಿಂದ ಸಮುದ್ರದ ಮೇಲಿರುವಂಥ ಉಷ್ಣಾಂಶವನ್ನು ಹೊಂದಿರುವಂಥ ನೀರು ಈ ರೀತಿಯಾಗಿ ಮೂವ್ ಆಗಿ ಪೆರುವಿಯನ್ ಕೋಸ್ಟಿಗೆ ಬಂದು ಅಕ್ಯುಮಿಲೇಟ್ ಆಗುತ್ತೆ. ಇಲ್ಲಿಯವರೆಗೂ ಅಕ್ಯುಮಿಲೇಟ್ ಆಗ್ತಿದ್ದು ಆಸ್ಟ್ರೇಲಿಯಾ ಇಂಡೋನೇಷ್ಯಾದ ಹತ್ತಿರ, ಆದರೆ ಈಗ ಅಕ್ಯುಮಿಲೇಟ್ ಆಗ್ತಾ ಇರೋದು ಸೌತ್ ಅಮೇರಿಕಾದ ಹತ್ತಿರ. ಅಂದರೆ ಇರುವಂಥ ಕಂಡೀಷನ್ ರಿವರ್ಸ್ ಆಗಿದೆ. ರಿವರ್ಸ್ ಆದಂಥ ಸಂದರ್ಭದಲ್ಲಿ ಎಗೇನ್ ಇಲ್ಲಿ ಉಷ್ಣಾಂಶವನ್ನು ಹೊಂದಿರುವಂಥ ನೀರು ಅಕ್ಯುಮಿಲೇಟ್ ಆಗಿದೆ ಅಂತಂದರೆ ಇಲ್ಲಿ ಲೋ ಪ್ರೆಷರ್ ಆಯಿತು. ಲೋ ಪ್ರೆಷರ್ ಇದೆ ಅಂತಂದರೆ ಇಲ್ಲಿ ಮಳೆ ಆಯಿತು. ಇಲ್ಲಿ ಮಳೆ ಆಗಬಾರ್ದಿತ್ತು, ಮಳೆ ಆಯಿತು. ಇಲ್ಲಿ ಲೋ ಪ್ರೆಷರ್ ಅಲ್ಲ, ಹೈ ಪ್ರೆಷರ್ ಇರಬೇಕಾಗಿತ್ತು, ಆದರೆ ಲೋ ಪ್ರೆಷರ್ ಇದೆ. ಅದೇ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದ ಕೋಸ್ಟನ್ನು ನೋಡೋಣ. ಇಲ್ಲಿರುವಂಥ ನೀರು ಅತ್ತ ಕಡೆ ಹೋಗಿದೆ ಅಂತಂದರೆ ಇಲ್ಲಿ ಉಷ್ಣಾಂಶ ಇಲ್ಲ. ಉಷ್ಣಾಂಶ ಇಲ್ಲ ಅಂತಂದರೆ ಲೋ ಪ್ರೆಷರ್ ಇಲ್ಲ. ಲೋ ಪ್ರೆಷರ್ ಇಲ್ಲ ಅಂತಂದರೆ ಮಳೆ ಮತ್ತು ಮೋಡಗಳು ಇಲ್ಲಿ ಇಲ್ಲ. ಅಂದರೆ ಇಲ್ಲಿ ಬರಗಾಲ ಆಗಿದೆ. ಆದರೆ ಇಲ್ಲಿ ಮೀನುಗಾರಿಕೆ ಏನು ನಡೀತಾ ಇತ್ತೋ ಅಪ್ವೆಲ್ಲಿಂಗಿನ ಕಾರಣದಿಂದಾಗಿ ಆ ಮೀನುಗಾರಿಕೆ ಆಗ್ತಾ ಇಲ್ಲ. ಇಬ್ಬರಿಗೂ ತೊಂದರೆ ಆದಂಥ ಪರಿಸ್ಥಿತಿ ಇದಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ವಾಕರ್ ಸೈಕಲ್ ಏನಾಯಿತು, ಇಡೀ ಪರಿಸ್ಥಿತಿಯೇ ಅದಲು ಬದಲು ಆಗಿದೆ ಅಂತಂದರೆ, ರಿವರ್ಸ್ ಆಗಿದೆ ಅಂತಂದರೆ ವಾಕರ್ ಸೈಕಲ್ ಕೂಡ ರಿವರ್ಸ್ ಆಗುತ್ತೆ. ಈಗ ರೆಡ್ ಕಲರಲ್ಲಿ ಇರುವಂಥದ್ದು ನಾರ್ಮಲ್ ಕಂಡೀಷನಲ್ಲಿ ಇದ್ದಂಥ ವಾಕರ್ ಸೈಕಲ್. ಈಗ ಯೆಲ್ಲೋ ಕಲರಲ್ಲಿ ನಾನು ಬರಿತೀನಲ್ಲ, ಇದು ರಿವರ್ಸ್ ಆಗಿರುವಂಥ ವಾಕರ್ ಸೈಕಲ್. ಇಲ್ಲಿ ನಮಗೆ ಗಾಳಿ ಮೇಲೇರುವಂಥದ್ದು ಸೌತ್ ಅಮೇರಿಕಾದ ಹತ್ತಿರ. ಯಾಕೆಂತಂದರೆ ಎಲ್ ನಿನೋದ ಕಂಡೀಷನಲ್ಲಿ ಇಲ್ಲಿ ನಮಗೆ ವಾರ್ಮ್ ವಾಟರ್ ಅಕ್ಯುಮುಲೇಟ್ ಆಗಿರೋದು, ಇಲ್ಲಿ ನಮಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿರೋದು. ಇಲ್ಲಿ ಮೇಲೇರಿದಂಥ ಗಾಳಿ ಈ ರೀತಿಯಾಗಿ ಟ್ರೋಪೋಪಾಸಿನ ಹತ್ತಿರ ಡಿವೈಡ್ ಆಗಿ ಇತ್ತ ಕಡೆಗೆ ಬರುತ್ತೆ, ಇಂಡೋನೇಷ್ಯಾ ಆಸ್ಟ್ರೇಲಿಯಾದ ಕಡೆಗೆ ಬರುತ್ತೆ, ಇಲ್ಲಿ ಬಂದು ಕೆಳಗಿಳಿಯುತ್ತೆ. ಅಂದರೆ ಇಲ್ಲಿ ಹೈ ಪ್ರೆಷರ್ ಕಂಡೀಷನ್ ಕ್ರಿಯೇಟ್ ಆಯಿತು. ಅದೇ ರೀತಿಯಾಗಿ ಇದರ ಒಂದು ಭಾಗ ಇನ್ನೂ ಮುಂದುವರೆದು ಇಂಡಿಯಾದ ಮೇಲೆಗಡೆ ಬೀಳುವಂಥ ಸಾಧ್ಯತೆ ಇದೆ. ಅಂದರೆ ಮೇನ್ಲ್ಯಾಂಡ್ ಇಂಡಿಯಾದ ಮೇಲೆ ಈ ವಾಕರ್ ಸೈಕಲ್ನ ಒಂದು ಸಣ್ಣ ಭಾಗ ಬಂದು ಬೀಳಬಹುದು. ಹಾಗೆ ಬಿದ್ದಿದ್ದೆ ಆದರೆ ಇಂಡಿಯಾದ ಮೇನ್ಲ್ಯಾಂಡಿನ ಮೇಲೆ ಗಾಳಿ ಬಂದು ಡಿಸೆಂಡ್ ಆಗ್ತಿದೆ ಅಂತಂದರೆ ಇಲ್ಲೇ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹೈ ಪ್ರೆಷರ್ ಇಲ್ಲೇ ಕ್ರಿಯೇಟ್ ಆಗ್ತಿದೆ ಅಂತಂದರೆ ಇತ್ತ ಕಡೆ ಬರ್ತಾ ಇರುವಂಥ ಮಾನ್ಸೂನ್ ಮಾರುತಗಳನ್ನು ಇದು ಅಟ್ರಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮಾರುತವನ್ನು ಅಟ್ರಾಕ್ಟ್ ಮಾಡೋದು ಲೋ ಪ್ರೆಷರ್, ಆದರೆ ಇಲ್ಲಿ ಆಗ್ತಾ ಇರೋದು ಹೈ ಪ್ರೆಷರ್. ಅಂದರೆ ಎಲ್ ನೀನೋ ಆದಾಗ, ಇಡೀ ವಾಕರ್ ಸೈಕಲ್ ರಿವರ್ಸ್ ಆದಾಗ ಇಂಡಿಯಾದ ಮಾನ್ಸೂನಿನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಮಾನ್ಸೂನ್ ವೀಕನ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಮಾನ್ಸೂನಿನ ಬಲ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ನಿಮಗೆ ಓವರಾಲ್ ಅರ್ಥ ಆಗಿದ್ರೆ ಸಾಕು. ಈ ಎಂಟೈರ್ ಎಲ್ ನೀನೋ ಅನ್ನುವಂಥ ಫಿನಾಮಿನಾ ನಿಮ್ಮ ಜಿಯೋಗ್ರಫಿ ಕ್ಲಾಸಲ್ಲಿ ಇನ್ನೂ ಡೀಟೇಲ್ಡ್ ಆಗಿ ಇರುತ್ತೆ. ಜಸ್ಟ್ IMD ಹೇಳಿರುವಂಥ ಮಾತೇನಿದೆಯಲ್ಲ,
ಎಲ್ ನೀನೋ ಅನ್ನುವಂಥದ್ದರ ಎಫೆಕ್ಟ್ ಈ ವರ್ಷಕ್ಕೆ ಮಾನ್ಸೂನಿನ ಮೇಲೆ ಇಲ್ಲ. ಆದ್ದರಿಂದ ಮಾನ್ಸೂನ್ ನಾರ್ಮಲ್ ಆಗಿ ಇರುತ್ತೆ ಅಂತ IMD ಹೇಳಿದೆಯಲ್ಲ, ಅದರ ಅರ್ಥ ಏನು ಅಂತ ತಿಳಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಡಿಸ್ಕಷನ್ನ ಮಾಡಿದ್ದು. ಡಿಸ್ಕಷನಿಂದ ನಮಗೆ ಗೊತ್ತಾಗಿದ್ದು ಅಂತಂದರೆ ವಾಕರ್ ಸೈಕಲ್ ರಿವರ್ಸ್ ಆಗುತ್ತೆ. ಯಾವಾಗ? ಎಲ್ ನೀನೋದ ಸಂದರ್ಭದಲ್ಲಿ. ರಿವರ್ಸ್ ಆದ ಕಾರಣದಿಂದಾಗಿ ಮಡಗಾಸ್ಕರ್ನ ಹತ್ತಿರ ಇದ್ದಂಥ ಮ್ಯಾಸ್ಕರಿನ್ ಹೈನ ಹತ್ತಿರ ಇದ್ದಂಥ ಹೈ ಪ್ರೆಷರ್ಗೆ ಈ ವಾಕರ್ ಸೈಕಲಿಂದ ಏನು ಸಹಾಯ ಸಿಗ್ತಾ ಇತ್ತು, ಇನ್ನೂ ಹೆಚ್ಚಿನ ಹೈ ಪ್ರೆಷರ್ ಆಗಲಿಕ್ಕೆ ಆ ಸಹಾಯವೂ ಸಿಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಈ ವಾಕರ್ ಸೈಕಲ್ ರಿವರ್ಸ್ ಆದದ್ದರಿಂದ ಇಂಡಿಯನ್ ಲ್ಯಾಂಡ್ ಮಾಸಿನ ಮೇಲೆ ಒಂದಷ್ಟು ಹೈ ಪ್ರೆಷರ್ ಬಂದು ಬೀಳಬಹುದು. ಇದರಿಂದಾಗಿ ಒಟ್ಟಾರೆಯಾಗಿ ಮಡಗಾಸ್ಕರ್ ಹೈನ ಹತ್ತಿರ ಹೈ ಪ್ರೆಷರ್ ಕಡಿಮೆಯಾಗಿ, ಇಂಡಿಯನ್ ಲ್ಯಾಂಡ್ ಮಾಸಿನ ಹತ್ತಿರ ಲೋ ಪ್ರೆಷರ್ ಕಡಿಮೆಯಾಗಿ ಮಾನ್ಸೂನ್ ಮಾರುತಗಳ ಬಲ ಕಡಿಮೆ ಆಗಬಹುದು. ಇದರಿಂದ ಮಾನ್ಸೂನ್ ಕಡಿಮೆ ಆಗಬಹುದು ಅನ್ನುವಂಥ ಒಂದು ಅನಾಲಿಸಿಸ್ ನಮ್ಮಲ್ಲಿ ಇದೆ. ಒಟ್ಟಾರೆಯಾಗಿ ಎಲ್ ನೀನೋ ಆಗಿದ್ದೇ ಆದರೆ ಮಾನ್ಸೂನಿನ ಬಲ ಕುಗ್ಗುತ್ತೆ. ಆದರೆ ಇಲ್ಲಿ IMD ಹೇಳ್ತಾ ಇರೋದು ಎಲ್ ನೀನೋದ ಇಂಪ್ಯಾಕ್ಟ್ ಇಲ್ಲ, ಆದ್ದರಿಂದ ಮಾನ್ಸೂನ್ ನಾರ್ಮಲ್ ಆಗಿ ಇರುತ್ತೆ ಅಂತ. ಒಟ್ಟಾರೆಯಾಗಿ ನಿಮಗೆ IMDಯ ಈ ಮಾತು ಅರ್ಥ ಆಗಿದ್ರೆ ಸಾಕು. ನಂತರ ನಾವು GS ಪೇಪರ್ 2 IR ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ವೆರಿ ಇಂಪಾರ್ಟೆಂಟ್, ಈ ವಾರ ನಮಗೆ ಸೋಲೊಮನ್ ಐಲ್ಯಾಂಡ್ ಸುದ್ದಿಯಲ್ಲಿದ್ದಾವೆ. ಯಾವ ಹಿನ್ನೆಲೆಯಲ್ಲಿ ಅಂತಂದರೆ, ಈ ಸೋಲೊಮನ್ ಐಲ್ಯಾಂಡ್ಸ್ ಅನ್ನುವಂಥ ದೇಶ ಚೈನಾ ದೇಶದ ಜೊತೆಗೆ ಸೆಕ್ಯೂರಿಟಿ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ತಾ ಇದೆ. ಈ ಸೆಕ್ಯೂರಿಟಿ ಅಗ್ರಿಮೆಂಟ್ಗಳು ಚೈನಾ ಮತ್ತು ಸೋಲೊಮನ್ ದೇಶದ ನಡುವೆ ಆಗ್ತಾ ಇರುವಂಥ ಈ ಸೆಕ್ಯೂರಿಟಿ ಅಗ್ರಿಮೆಂಟ್ ಡೈರೆಕ್ಟ್ಲಿ ಆಸ್ಟ್ರೇಲಿಯಾ ದೇಶದ ಸೆಕ್ಯೂರಿಟಿಗೆ ತೊಂದರೆ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ವಾರ ಪೂರ್ತಿ ಸುದ್ದಿಯಲ್ಲಿದೆ ಈ ಸೋಲೊಮನ್ ಐಲ್ಯಾಂಡ್ಸ್ ಅನ್ನುವಂಥ ದೇಶ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಎಲ್ಲಿ ಲೊಕೇಟ್ ಆಗಿದೆ ಇದನ್ನು ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಗ್ಲೋಬನ್ನು ನಾವು ನೋಡಿದಾಗ ಇಂಡಿಯಾದಿಂದ ನಾವು ಪೆಸಿಫಿಕ್ ಓಷನ್ ಕಡೆಗೆ ಹೋದಾಗ ಈ ಒಂದು ಏರಿಯಾ ಏನಿದೆ ಇದನ್ನು ನಾವು ಓಷಾನಿಯಾ ಅಂತ ಕರಿತೀವಿ. ಓಷಾನಿಯಾ ಕಾಂಟಿನೆಂಟ್, ಆಸ್ಟ್ರೇಲಿಯಾ ಕಾಂಟಿನೆಂಟನ್ನು ಓಷಾನಿಯಾ ಕಾಂಟಿನೆಂಟ್ ಅಂತ ಕೂಡ ಕರೀತಾರೆ. ಈ ಓಷಾನಿಯಾ ಕಾಂಟಿನೆಂಟಿನ ಭಾಗವೇ ಇಲ್ಲಿರುವಂಥ ಒಂದು ದ್ವೀಪ ದೇಶ ಸೋಲೊಮನ್ ಐಲ್ಯಾಂಡ್ಸ್ ಅಂತ. ಇಲ್ಲಿ ನೀವೇ ಅಬ್ಸರ್ವ್ ಮಾಡಬಹುದು ಈ ಸೋಲೊಮನ್ ಐಲ್ಯಾಂಡ್ ದೇಶ ಆಸ್ಟ್ರೇಲಿಯಾಕ್ಕೆ ಎಷ್ಟು ಹತ್ತಿರದಲ್ಲಿ ಇದೆ ಅಂತ. ಜೊತೆಗೆ ಈ ಸೋಲೊಮನ್ ಐಲ್ಯಾಂಡ್ಸು ಚೈನಾವನ್ನ ಇಲ್ಲಿ ಕರೆತಂದಿದ್ದೇ ಆದರೆ, ಅಂದರೆ ಇನ್ ಕೇಸ್ ಈ ಸೋಲೊಮನ್ ಐಲ್ಯಾಂಡ್ಸಿನ ದ್ವೀಪಗಳಲ್ಲಿ ಏನಾದರೂ ಚೈನಾ ದೇಶ ತನ್ನ ಮಿಲಿಟರಿಯನ್ನು ಕೂರಿಸಿದ್ದೇ ಆದರೆ ಅಂಥ ಸಂದರ್ಭದಲ್ಲಿ ಡೈರೆಕ್ಟ್ಲಿ ಆಸ್ಟ್ರೇಲಿಯಾದ ಸೆಕ್ಯೂರಿಟಿಗೆ ತೊಂದರೆ ಆಗತ್ತೆ ಅಂತ ಇಷ್ಟು ಬೇಗನೆ ಯಾಕೆ ಹೇಳ್ತಾ ಇರೋದು ಅಂತಂದರೆ, ಅಂದರೆ ಅಗ್ರಿಮೆಂಟ್ ಇನ್ನೂ ಆಗ್ತಾ ಇದೆ, ಇಷ್ಟು ಬೇಗನೆ ತೊಂದರೆ ಆಗತ್ತೆ ಅಂತ ಯಾಕೆ ಹೇಳ್ತಿರೋದು ಅಂತಂದರೆ, ಈ ಸೋಲೊಮನ್ ಐಲ್ಯಾಂಡ್ಸನ್ನು ವರ್ಲ್ಡ್ ವಾರ್ 2ನ ಸಂದರ್ಭದಲ್ಲಿ ಜಪಾನ್ ಅಧೀನಪಡಿಸಿಕೊಳ್ಳುತ್ತೆ. ಜಪಾನ್ ಅಧೀನಪಡಿಸಿಕೊಂಡಾಗ ಯುನೈಟೆಡ್ ಸ್ಟೇಟ್ಸಿಂದ, ಅಮೆರಿಕಾದಿಂದ ಆಸ್ಟ್ರೇಲಿಯಾಕ್ಕೆ ಏನು ಅಸಿಸ್ಟೆನ್ಸ್ ಬರ್ತಾ ಇತ್ತು ಅಥವಾ ಏನು ಸಹಾಯ ಬರ್ತಿತ್ತು ಅದನ್ನು ಇಲ್ಲಿಯೇ ತಡೆಯುತ್ತೆ. ಅಂದರೆ ಈಗಾಗಲೇ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇದೆ. ಈ ಸೋಲೊಮನ್ ಐಲ್ಯಾಂಡ್ಸ್ ಮತ್ತು ಇಲ್ಲಿರುವಂಥ ಇತರ ದ್ವೀಪ ದೇಶಗಳಲ್ಲಿ ಏನಾದರೂ ಚೈನಾ ಇದ್ದಿದ್ದೆ ಆದರೆ ಆಗ ಚೈನಾದ ಎಗೆನೆಸ್ಟ್ ಆಗಿ ಆಸ್ಟ್ರೇಲಿಯಾ ಮಾತಾಡೋದು ಕಷ್ಟ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಚೈನಾ ಏನಾದರೂ ತೈವಾನಿನ ವಿಷಯದಲ್ಲಿ ನಿರ್ಧಾರಗಳನ್ನು ಕೈಗೊಂಡಿದ್ದೆ ಆದರೆ ಅಂತಂದರೆ ತೈವಾನನ್ನು ಆಕ್ರಮಣ ಮಾಡಿ ವಶಪಡಿಸಿಕೊಂಡಿದ್ದೆ ಆದರೆ ಅಂಥ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ದನಿ ಎತ್ತಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ತನ್ನ ಪಕ್ಕದಲ್ಲೇ ಸೋಲೊಮನ್ ಐಲ್ಯಾಂಡ್ಸ್ ಅಲ್ಲಿ ಚೈನಾ ತನ್ನ ಮಿಲಿಟರಿಯನ್ನು ಬಿಟ್ಟಿರುತ್ತಲ್ಲ ಅದಕ್ಕೋಸ್ಕರ. ಅಂದರೆ ಯಾಕೆ ಆಸ್ಟ್ರೇಲಿಯಾದ ಸೆಕ್ಯೂರಿಟಿಗೆ ತೊಂದರೆ ಆಗಬಹುದು ಈ ಸೋಲೊಮನ್ ಐಲ್ಯಾಂಡ್ಸ್ ಮತ್ತು ಚೈನಾದ ನಡುವಿನ ಅಗ್ರಿಮೆಂಟ್ ಅಂತ ನಿಮಗೆ ಅರ್ಥ ಆಯಿತು. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸೋಲೊಮನ್ ಐಲ್ಯಾಂಡ್ಸ್ ಅನ್ನುವಂಥ ಈ ದೇಶ ಎಲ್ಲಿ ಲೊಕೇಟ್ ಆಗಿದೆ ಅಂದಾಗ ಪೆಸಿಫಿಕ್ ಅಂತ ನಿಮಗೆ ನೆನಪಿರಬೇಕು. ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಿ ಇನ್ನು ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ. ಇಲ್ಲಿದೆ ನಮಗೆ ಆಸ್ಟ್ರೇಲಿಯಾ, ಇದೆಲ್ಲವೂ ನಮಗೆ ಪೆಸಿಫಿಕ್ ಓಷನ್. ಪೆಸಿಫಿಕ್ ಓಷನಲ್ಲಿ ಸ್ಪೆಸಿಫಿಕ್ ಆಗಿ ಇಲ್ಲಿದೆ ನೋಡಿ ನಮಗೆ ಈಕ್ವೇಟರಿಂದ ಕೆಳಗಡೆ ಇರುವಂಥ ಒಂದು ದೇಶ ಸೋಲೊಮನ್ ಐಲ್ಯಾಂಡ್ಸ್ ಆಗಿದೆ. ಈ ಸೋಲೊಮನ್ ಐಲ್ಯಾಂಡ್ಸ್ ಅನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅದರ ಪಕ್ಕದಲ್ಲೇ ಪಾಪಾ ನ್ಯೂ ಗಿನಿ ಅನ್ನುವಂಥ ದೇಶ ಇದೆ. ಇಷ್ಟನ್ನು ನಾವು ಮ್ಯಾಪಲ್ಲಿ ಅಬ್ಸರ್ವ್ ಮಾಡಿದರೆ ಸಾಕಾಗುತ್ತೆ. ಇನ್ ಕೇಸ್ ಯಾವುದಾದ್ರೂ ಕ್ವೆಶನ್ ಮ್ಯಾಪಿಂಗ್ ಬೇಸ್ಡ್ ಆಗಿ UPSC ಏನಾದರೂ ಕೇಳಿದ್ದೆ ಆದರೆ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಇನ್ಫ್ಯಾಕ್ಟ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು, ಕೇಳುವಂಥ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಸುದ್ದಿಯಲ್ಲಿದೆ ಈ ಸೋಲೊಮನ್ ಐಲ್ಯಾಂಡ್ ಮತ್ತು ಚೈನಾದ ನಡುವೆ ಆಗಿರುವಂಥ ಮಿಲಿಟರಿ ಅಗ್ರಿಮೆಂಟ್. ನಂತರ ಈ ಆರ್ಟಿಕಲ್ ಅಲ್ಲಿ ಶೆಂಗನ್ ವೀಸಾದ ಬಗ್ಗೆ ಮಾತಾಡ್ತಿದ್ದಾರೆ. ಶೆಂಗನ್ ವೀಸಾವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಶೆಂಗನ್ ಪ್ರದೇಶ ಅಂತ ಯುರೋಪ್ ಅಲ್ಲಿ ಇದೆ. ಈ ಪ್ರದೇಶವನ್ನು ಅರ್ಥ ಮಾಡ್ಕೊಳ್ಬೇಕು. ಶೆಂಗನ್ ಪ್ರದೇಶ ಅಂತಂದ್ರೆ ಇಲ್ಲಿ ಕಲರ್ ಆಗಿರುವಂಥ ಬ್ಲೂಯಿಶ್ ಕಲರಲ್ಲಿರುವಂಥ ಎಲ್ಲ ಏರಿಯಾವನ್ನು, ಇಲ್ಲಿರುವಂಥ ಎಲ್ಲ ದೇಶಗಳನ್ನು ಒಳಗೊಂಡು ನಾವು ಶೆಂಗನ್ ಏರಿಯಾ ಅಂತ ಕರಿತೀವಿ. ಶೆಂಗನ್ ಏರಿಯಾ ಅಥವಾ ಶೆಂಗನ್ ಪ್ರದೇಶ, ಇಲ್ಲಿ ಒಟ್ಟಾರೆಯಾಗಿ 26 ಯುರೋಪಿಯನ್ ದೇಶಗಳು ಇದ್ದಾವೆ. ಈ ದೇಶಗಳ ಸ್ಪೆಷಾಲಿಟಿ ಏನು ಅಂತಂದರೆ, ಒಂದು ದೇಶಕ್ಕೆ ನೀವು ವೀಸಾವನ್ನು ತೆಗೆದುಕೊಂಡ್ರೆ ಸಾಕು, ಇಲ್ಲಿರುವಂಥ 26 ದೇಶಗಳಲ್ಲಿ ನೀವು ಸಂಚಾರವನ್ನು ಮಾಡಬಹುದು. ಅಂದರೆ ದೇಶಗಳ ನಡುವೆ ಇರುವಂಥ ಗಡಿ ಪ್ರದೇಶದ ವಿಷಯದಲ್ಲಿ ಇರುವಂಥ ಎಲ್ಲ ಸಂಚಾರ ನಿಯಮವನ್ನು, ಪಾಸ್ಪೋರ್ಟಿನ ವಿಷಯದಲ್ಲಿ ಇರುವಂಥ ನಿರ್ಬಂಧಗಳನ್ನು ಎಲ್ಲವನ್ನ ತೆಗೆದು ಹಾಕಿದವೆ ಈ ದೇಶಗಳು. ತೆಗೆದು ಹಾಕಿರೋದ್ರಿಂದ ಈ ದೇಶಗಳ ನಡುವೆ ಸಂಚಾರ ಅನ್ನೋದು ಸುಲಭ ಆಗಿದೆ.
ಫಾರ್ ಎಕ್ಸಾಂಪಲ್, ಈ 26 ಯುರೋಪಿಯನ್ ದೇಶಗಳು ಶೆಂಗನ್ ಪ್ರದೇಶದಲ್ಲಿ ಏನಿದಾವೆ, ಈ ಪ್ರದೇಶದಲ್ಲಿರುವಂಥ ಯಾವುದೋ ಒಂದು ದೇಶಕ್ಕೆ ನಾವು ವೀಸಾವನ್ನು ತೆಗೆದುಕೊಂಡ್ರೆ ಸಾಕು. ಇಲ್ಲಿರುವಂಥ 26 ದೇಶಗಳಲ್ಲಿ ನಾವು ಸುತ್ತಾಡಿಕೊಂಡು ಬರಬಹುದು. ಅಂದರೆ ವೀಸಾ ಕಾಮನ್ ವೀಸಾ ಆಗಿದೆ. ಇಡೀ ಶೆಂಗನ್ ಪ್ರದೇಶಕ್ಕೆ ಒಂದು ಕಾಮನ್ ವೀಸಾ ಆಗಿದೆ. ಅದೇ ಈ ಶೆಂಗನ್ ಪ್ರದೇಶದ ಸ್ಪೆಷಾಲಿಟಿ ಆಗಿದೆ. ಈಗ ಈ ಪ್ರದೇಶಕ್ಕೆ ಶೆಂಗನ್ ಅನ್ನುವಂಥ ಹೆಸರನ್ನ ಯಾಕೆ ಕೊಟ್ಟಿರೋದು? ಯಾಕೆ ಅಂತಂದ್ರೆ ಈ ಶೆಂಗನ್ ಪ್ರದೇಶ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ತಂದದ್ದು ಶೆಂಗನ್ ಅಗ್ರಿಮೆಂಟಿನ ಮುಖಾಂತರವಾಗಿ 1985 ಅಲ್ಲಿ. ಶೆಂಗನ್ ಅನ್ನೋದು ಒಂದು ಸಿಟಿ, ಲಕ್ಸೆಂಬರ್ಗ್ ಅನ್ನುವಂಥ ದೇಶದಲ್ಲಿರುವಂಥ ಒಂದು ಸಿಟಿ ಆಗಿದೆ. ಈ ಶೆಂಗನ್ ಸಿಟಿಯಲ್ಲಿ ಈ ಅಗ್ರಿಮೆಂಟ್ ಅನ್ನ ಸಹಿ ಮಾಡಿದ್ದು 1985 ಅಲ್ಲಿ. ಈ ಅಗ್ರಿಮೆಂಟಿನ ಮುಖಾಂತರವಾಗಿ ಇಲ್ಲಿ ಶೆಂಗನ್ ಪ್ರದೇಶ ಅನ್ನೋದು ಸೃಷ್ಟಿಯಾಗೋದು. ಈ ಶೆಂಗನ್ ಪ್ರದೇಶದಲ್ಲಿ ಯಾವ್ಯಾವ ದೇಶಗಳು ಇದಾವೆ ಅಂತ ಇಲ್ಲಿ ಲಿಸ್ಟ್ ಅನ್ನ ಕೊಡಲಾಗಿದೆ. 26 ದೇಶಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ, ಆದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ನೆನ್ಪಿಟ್ಕೊಳ್ಳೇಬೇಕಾಗಿರುವಂತ ಕೆಲವೊಂದು ಪಾಯಿಂಟ್ಗಳು ಅಂತಂದ್ರೆ, 1, 26 ದೇಶಗಳಲ್ಲಿ 22 ದೇಶಗಳು ಯುರೋಪಿಯನ್ ಯೂನಿಯನ್ ನಲ್ಲಿರುವಂತಹ ದೇಶಗಳು ಆಗಿದ್ದಾವೆ. ಯುರೋಪಿಯನ್ ಯೂನಿಯನ್ ಅಲ್ಲಿ ಭಾಗ ಆಗಿರುವಂತ ಯುರೋಪಿನ ದೇಶಗಳು 22 ದೇಶಗಳು 26ರಲ್ಲಿ. ಉಳಿದಿರುವಂಥ 4 ದೇಶಗಳು ಏನಿದಾವೆ ಅವುಗಳು ಯುರೋಪಿಯನ್ ಯೂನಿಯನ್ನ ಮೆಂಬರ್ ಅಲ್ಲ, ಆದರೆ ಶೆಂಗನ್ ಪ್ರದೇಶದ ಮೆಂಬರ್ಸ್. ಯಾವ್ಯಾವು ಅಂತಂದ್ರೆ 4 ದೇಶಗಳು ಒಂದೊಂದಾಗಿ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಮೊದಲನೆಯದು ಲಿಸ್ಟನ್ಸ್ಟೈನ್, ಎರಡನೆಯದು ಐಸ್ಲ್ಯಾಂಡ್, ಮೂರನೆಯದು ನಾರ್ವೆ, ನಾಲ್ಕನೆಯದಾಗಿ ಸ್ವಿಟ್ಜರ್ಲ್ಯಾಂಡ್. ಈ 4 ದೇಶಗಳು ಯುರೋಪಿಯನ್ ಯೂನಿಯನ್ನ ಮೆಂಬರ್ಸ್ ಅಲ್ಲ, ಆದರೆ ಶೆಂಗನ್ ಪ್ರದೇಶದ ಮೆಂಬರ್ಸ್ ಆಗಿದ್ದಾವೆ. ಅದೇ ರೀತಿಯಾಗಿ ಶೆಂಗನ್ ಪ್ರದೇಶದ ಮೆಂಬರ್ಸ್ ಅಲ್ಲ, ಆದರೆ ಯುರೋಪಿಯನ್ ಯೂನಿಯನ್ನ ಮೆಂಬರ್ಸ್ ಯಾರ್ಯಾರು ಅಂತಂದರೆ 5 ಮೆಂಬರ್ಸ್: ಬಲ್ಗೇರಿಯಾ, ಕ್ರೋಷಿಯಾ, ಸಿಪ್ರಸ್, ರೊಮಾನಿಯಾ, ಐರ್ಲೆಂಡ್. ಈ 5 ದೇಶಗಳು ಯುರೋಪಿಯನ್ ಯೂನಿಯನ್ನ ಸದಸ್ಯ ದೇಶಗಳು ಆಗಿದ್ದಾವೆ, ಆದರೆ ಶೆಂಗನ್ ಪ್ರದೇಶದ ಸದಸ್ಯ ದೇಶಗಳು ಅಲ್ಲ. ಈ ಎರಡನ್ನ ನೀವು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಕನ್ಫ್ಯೂಸ್ ಮಾಡೋದಾದ್ರೆ ಈ ಎರಡರಲ್ಲೇ ಕನ್ಫ್ಯೂಸ್ ಮಾಡುವಂತ ಸಾಧ್ಯತೆ ಇದೆ UPSC. ಅದಕ್ಕೋಸ್ಕರ ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಶೆಂಗನ್ ಏರಿಯಾ ಮತ್ತು ಆ ಶೆಂಗನ್ ಏರಿಯಾದಲ್ಲಿ ನಾವು ಬಳಕೆ ಮಾಡುವಂತ ಶೆಂಗನ್ ವೀಸಾ ಈಗ ಸದ್ಯಕ್ಕೆ ಸುದ್ದಿಯಲ್ಲಿರೋದು. ಯಾಕೆ ಅಂತಂದ್ರೆ ಈ ಶೆಂಗನ್ ವೀಸಾವನ್ನ ಬಳಕೆ ಮಾಡಿಕೊಂಡು ಯುಕೆಗೆ ಎಂಟ್ರಿ ಕೊಡ್ಲಿಕ್ಕೆ ಪ್ರಯತ್ನಿಸ್ತಿರುವಂತ ಜನತೆಗೆ ಯುಕೆ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಅನ್ನ ಆಗ್ತಾ ಇದೆ, ಅಥವಾ ಯುಕೆ ಸ್ಮೂತ್ ಆಗಿ ಅವರಿಗೆ ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಇಲ್ಲ. ಅದನ್ನ ಯುರೋಪಿಯನ್ ಯೂನಿಯನ್ ಖಂಡಿಸಿದೆ. ಅದನ್ನೇ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಶೆಂಗನ್ ಏರಿಯಾ ಅಂದ್ರೆ ಏನು, ಯಾವ ಯಾವ ದೇಶಗಳು ಇದಾವೆ, ಯಾವ ಯಾವ ದೇಶಗಳು ಯುರೋಪಿಯನ್ ಯೂನಿಯನ್ನ ಭಾಗ ಆಗಿದ್ರೂ ಕೂಡ ಶೆಂಗನ್ ಪ್ರದೇಶದ ಭಾಗ ಅಲ್ಲ. 5 ದೇಶಗಳನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಶೆಂಗನ್ ಏರಿಯಾದ ಭಾಗ ಆಗಿ ಆದರೆ ಯುರೋಪಿಯನ್ ಯೂನಿಯನ್ನಿನ ಭಾಗ ಅಲ್ಲ ಅಂತ 4 ದೇಶಗಳನ್ನು ನೋಡಿದ್ವಿ. ಇಷ್ಟನ್ನು ನಾವು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಜೆರೂಸಲೇಮ್ ಅಲ್ಲಿ ಇರುವಂತಹ ಒಂದು ಪವಿತ್ರವಾದಂತ ಮಸೀದಿ ಅಲ್ ಅಕ್ಸಾ ಮಸೀದಿಯ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಅಲ್ ಅಕ್ಸಾ ಮಸೀದಿ ಕಳೆದ 1 ವರ್ಷದಿಂದ ಕಂಟಿನ್ಯೂಸ್ಲಿ ಸುದ್ದಿಯಲ್ಲಿರುವಂತ ಒಂದು ಮಸೀದಿ ಆಗಿದೆ. ಇಸ್ಲಾಂ ಧರ್ಮದಲ್ಲಿ ಮೆಕ್ಕಾ ಮತ್ತು ಮದೀನಾವನ್ನ ಬಿಟ್ರೆ ವೆರಿ ಇಂಪಾರ್ಟೆಂಟ್ ಪವಿತ್ರವಾದಂಥ ಒಂದು ಸ್ಥಳ ಅಂತಂದ್ರೆ ಈ ಅಲ್ ಅಕ್ಸಾ ಮಸೀದಿ ಇರುವಂಥ ಸ್ಥಳ. ಆ ಸ್ಥಳ ಎಲ್ಲಿದೆ ಅಂತ ಮೊದಲಿಗೆ ನಾವು ಮ್ಯಾಪಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿದೆ ನಮಗೆ ಇಂಡಿಯಾದಿಂದ ನಾವು ರೆಡ್ ಸಿಯ ಮುಖಾಂತರವಾಗಿ ಮೆಡಿಟರೇನಿಯನ್ ಸೀಗೆ ಹೋದಾಗ ಈ ಮೆಡಿಟರೇನಿಯನ್ ಸಿಯ ಜೊತೆಗೆ ಬಾರ್ಡರ್ ಅನ್ನ ಹೊಂದಿರುವಂತ ಈ ಒಂದು ಏರಿಯಾದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ದೇಶಗಳು. 2 ದೇಶಗಳ ನಡುವೆ ಈಗ ಸದ್ಯಕ್ಕೆ ಸಾಕಷ್ಟು ಕನ್ಫ್ಲಿಕ್ಟ್ಗೆ ಒಳಗಾಗಿರುವಂತ ಒಂದು ಪ್ರದೇಶ ಅಥವಾ ಒಂದು ಸಿಟಿ ಅಂತಂದ್ರೆ ಜೆರೂಸಲೇಮ್ ಸಿಟಿ. ಆ ಜೆರೂಸಲೇಮ್ ಸಿಟಿಯಲ್ಲೇ ಲೊಕೇಟ್ ಆಗಿರೋದು ನಮ್ಮ ಡಿಸ್ಕಷನ್ಗೆ ಬೇಕಾಗಿರುವಂತ ಅಲ್ ಅಕ್ಸಾ ಮಸೀದಿ. ಈಗ ಸದ್ಯಕ್ಕೆ ಮ್ಯಾಪಲ್ಲಿ ಅಬ್ಸರ್ವ್ ಮಾಡೋಣ ಜೆರೂಸಲೇಮ್ ಸಿಟಿ ಎಲ್ಲಿದೆ ಅಂತ. ಇದು ನಮಗೆ ಮೆಡಿಟರೇನಿಯನ್ ಸಿ. ಈಗ ತಾನೇ ನಾವು ಮೆಡಿಟರೇನಿಯನ್ ಸಿಗೆ ಬಂದ್ವಿ. ಅದರ ಜೊತೆಗೆ ಬಾರ್ಡರ್ ಅನ್ನ ಹೊಂದಿರುವಂತಹ ದೇಶಗಳು ಅಂತಂದ್ರೆ ಒಂದು ಪ್ಯಾಲೆಸ್ತೈನ್ ಅಂತಂದ್ರೆ 3 ಭಾಗಗಳಲ್ಲಿ ನಾವು ನೋಡಬಹುದು. ಇಲ್ಲಿರುವಂತ ಗಾಜಾ ಪಟ್ಟಿ, ನಂತರ ಈ ಜೋರ್ಡನ್ ನದಿಯ ವೆಸ್ಟ್ ಸೈಡ್ ಅಲ್ಲಿ ಇರುವಂತ ಪಶ್ಚಿಮ ಭಾಗದಲ್ಲಿರುವಂತ ಈ ಎಲ್ಲ ಪ್ರದೇಶ ಇದನ್ನು ನಾವು ವೆಸ್ಟ್ ಬ್ಯಾಂಕ್ ಅಂತ ಕರಿತೀವಿ. ಯಾಕೆ? ಇಲ್ಲಿ ಜೋರ್ಡನ್ ಅನ್ನುವಂತ ಪವಿತ್ರವಾದಂತ ನದಿ ಹರಿಯುತ್ತೆ. ಆ ನದಿಯ ಪಶ್ಚಿಮ ಭಾಗದಲ್ಲಿರುವಂತ ಪ್ರದೇಶ ಇದು, ಅದಕ್ಕೋಸ್ಕರ ವೆಸ್ಟ್ ಬ್ಯಾಂಕ್ ಅಂತ ಕರಿತೀವಿ. ಇದು ಕೂಡ ಪ್ಯಾಲೆಸ್ತೈನಿನ ಭಾಗ. ಸೊ ಪ್ಯಾಲೆಸ್ತೈನ್ ಅಂದಾಗ ಒಂದು ಗಾಜಾ ಪಟ್ಟಿ ಬರುತ್ತೆ, ಎರಡನೇದಾಗಿ ವೆಸ್ಟ್ ಬ್ಯಾಂಕ್ ಪ್ರದೇಶ ಬರುತ್ತೆ, ಮೂರನೇದಾಗಿ ಇಲ್ಲಿರುವಂತ ಗೋಲನ್ ಹೈಟ್ಸ್. ಈಗ ಸದ್ಯಕ್ಕೆ ಗೋಲನ್ ಹೈಟ್ಸ್ ಅನ್ನ ಇಸ್ರೇಲ್ ದೇಶ ನಿಭಾಯಿಸ್ತಾ ಇದೆ ಅಥವಾ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಗೋಲನ್ ಹೈಟ್ಸ್ ಒಂದು ಕಡೆ, ವೆಸ್ಟ್ ಬ್ಯಾಂಕ್ ಇನ್ನೊಂದು ಕಡೆ ಗಾಜಾ ಪಟ್ಟಿ, ಈ 3 ಪ್ರದೇಶಗಳನ್ನ ಒಟ್ಟುಗೂಡಿಸಿ ನಾವು ಈಗ ಸದ್ಯಕ್ಕೆ ಪ್ಯಾಲೆಸ್ತೈನ್ ಅಂತ ಹೇಳ್ತಾ ಇದ್ದೀವಿ. ಈ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಇಸ್ರೇಲ್ ಒಂದು ಕಡೆ ಮೆಡಿಟರೇನಿಯನ್ ಸಿಯ ಜೊತೆಗೆ ಬಾರ್ಡರ್ ಅನ್ನ ಹೊಂದಿದೆ. ಇನ್ನೊಂದು ಕಡೆ ಸೌತ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಏರಿಯಾದಲ್ಲಿ ಸಣ್ಣ ಏರಿಯಾದಲ್ಲಿ ಇಲ್ಲಿರುವಂತ ರೆಡ್ ಸಿಗೆ ಕೂಡ ತಾನು ಓಪನ್ ಆಗುತ್ತೆ. ಈ ರೆಡ್ ಸಿಗೆ ಓಪನ್ ಆಗೋದನ್ನ ಈ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಈ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿ ರೆಡ್ ಸಿಯ ಸುತ್ತ ಇರುವಂತಹ ದೇಶಗಳನ್ನ ಕೊಡಲಾಗಿದೆ. ಈ ಮ್ಯಾಪ್ ಅಲ್ಲಿ ಈ ಒಂದು ಏರಿಯಾದಲ್ಲಿ ಅಬ್ಸರ್ವ್ ಮಾಡಿ
ರೆಡ್ ಸಿ ಇಂದ ಇಲ್ಲಿ ಗಲ್ಫ್ ಆಫ್ ಅಖಾಬಾ ಅಂತ ಬರುತ್ತೆ. ಗಲ್ಫ್ ಆಫ್ ಅಖಾಬಾಗೆ ಇಲ್ಲಿರುವಂಥ ಈ ಇಸ್ರೇಲ್ ಓಪನ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಇಸ್ರೇಲ್ ಒಂದು ಕಡೆ ಮೆಡಿಟರೇನಿಯನ್ ಸಿ, ಇನ್ನೊಂದು ಕಡೆ ರೆಡ್ ಸಿಗೆ ಓಪನ್ ಆಗುವಂಥ ದೇಶ ಆಗಿದೆ. ಈಗ ನಮಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ದೇಶಗಳು ಎಲ್ಲಿದ್ದಾವೆ ಅಂತ ಗೊತ್ತಾಯಿತು. ಈಗ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಅಲ್ ಅಕ್ಸಾ ಮಸೀದಿ ಇರುವಂಥ ಸ್ಥಳ, ಅದೇ ಜೆರೂಸಲೇಮ್ ಅನ್ನುವಂಥ ಸ್ಥಳ. ಈ ಜೆರೂಸಲೇಮ್ ಅನ್ನುವಂಥ ಸ್ಥಳ ಇವತ್ತು ಇಂಟರ್ನ್ಯಾಷನಲ್ ಸಿಟಿ ಆಗಿದೆ. ಯುನೈಟೆಡ್ ನೇಷನ್ಸೇ ಈ ಸಿಟಿಯನ್ನು ನೋಡ್ಕೊಳ್ತಾ ಇದೆ. ಆದರೆ ಇಸ್ರೇಲ್ ಹೇಳುತ್ತೆ ತನ್ನ ರಾಜಧಾನಿ ಜೆರೂಸಲೇಮ್ ಅಂತ, ಮತ್ತು ತನಗೆ ಬಿಲಾಂಗ್ ಆಗಿದೆ ಈ ಜೆರೂಸಲೇಮ್ ಅಂತ. ಯಾಕೆಂತಂದರೆ ಜ್ಯೂ ಧರ್ಮಕ್ಕೂ ಕೂಡ ಈ ಜೆರೂಸಲೇಮ್ ಅನ್ನೋದು ಪವಿತ್ರ ಸ್ಥಳ ಆಗಿದೆ. ಅಟ್ ದ ಸೇಮ್ ಟೈಮ್ ಪ್ಯಾಲೆಸ್ತೈನ್ ಹೇಳುತ್ತೆ ಈ ಜೆರೂಸಲೇಮ್ ಅನ್ನೋದು ತನಗೆ ಬಿಲಾಂಗ್ ಆಗಿದೆ ಅಂತ. ಯಾಕೆಂತಂದರೆ ಇಸ್ಲಾಂ ಧರ್ಮಕ್ಕೂ ಕೂಡ ಈ ಜೆರೂಸಲೇಮ್ ಅನ್ನೋದು ಪವಿತ್ರ ಸ್ಥಳ ಆಗಿದೆ, ಅದಕ್ಕೋಸ್ಕರ. ಸೊ ಒಟ್ಟಾರೆಯಾಗಿ ಜೆರೂಸಲೇಮ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಸಿಟಿ ಇವತ್ತು. ಆದರೆ ಎರಡೂ ದೇಶಗಳು ಕ್ಲೈಮ್ ಮಾಡ್ತಾ ಇದ್ದಾವೆ ಈ ಸಿಟಿಯನ್ನು. ಈಗ ಈ ಸಿಟಿಯಲ್ಲಿ ಲೊಕೇಟ್ ಆಗಿದೆ ನಮಗೆ ಡಿಸ್ಕಷನ್ಗೆ ಬೇಕಾಗಿರುವಂಥ ಅಲ್ ಅಕ್ಸಾ ಮಸೀದಿ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಇಲ್ಲಿಯವರೆಗೂ ಮ್ಯಾಪಲ್ಲಿ ಏನೇನು ಅಬ್ಸರ್ವ್ ಮಾಡಿದ್ವಿ ಎಲ್ಲವನ್ನ ನೆನ್ಪಿಟ್ಕೊಳ್ಳಿ. ಈಗಾಗಲೇ ಗೋಲನ್ ಹೈಟ್ಸ್ ಅನ್ನ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ, ಮತ್ತು ಮೆಡಿಟರೇನಿಯನ್ ಸಿಯ ಜೊತೆಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಬಾರ್ಡರ್ ಅನ್ನ ಹೊಂದಿದವೋ ಇಲ್ವೋ ಅಂತ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ನೆಕ್ಸ್ಟ್ ಬಂದು ಅಲ್ ಅಕ್ಸಾ ಬಗ್ಗೆ ಕೂಡ ಕ್ವೆಶನ್ ನ ಕೇಳಬಹುದು ಸುದ್ದಿಯಲ್ಲಿ ಇರುವಂತ ಹಿನ್ನೆಲೆಯಲ್ಲಿ. ಸೊ ಅಲ್ ಅಕ್ಸಾ ಮಸೀದಿ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಜೆರೂಸಲೇಮ್ ಅಲ್ಲಿ ಲೊಕೇಟ್ ಆಗಿದೆ. ಸ್ಪೆಷಾಲಿಟಿ ಏನು ಅಂತಂದ್ರೆ ಇಸ್ಲಾಂ ಧರ್ಮದಲ್ಲಿ ಮೂರನೇ ಅತಿ ಪವಿತ್ರವಾದಂತಹ ಸ್ಥಳ ಇದಾಗಿದೆ. ಮೆಕ್ಕಾ ಮದೀನಾವನ್ನ ಬಿಟ್ರೆ ಇಸ್ಲಾಂ ಧರ್ಮದಲ್ಲಿ ಈ ಜೆರೂಸಲೇಮ್ ಅಲ್ಲಿ ಇರುವಂತಹ ಈ ಅಲ್ ಅಕ್ಸಾ ಮಸೀದಿಯನ್ನೇ ಅತಿ ಪವಿತ್ರವಾದಂತಹ ಸ್ಥಳ ಅಂತ ಅವರು ಕನ್ಸಿಡರ್ ಮಾಡೋದು. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಯುನೈಟೆಡ್ ನೇಷನ್ಸಿನ ಅಡಿಯಲ್ಲಿರುವಂಥ ವಿಶ್ವಸಂಸ್ಥೆಯ ಅಡಿಯಲ್ಲಿರುವಂಥ 6 ಪ್ರಧಾನ ಅಂಗಗಳಲ್ಲಿ 6 ಪ್ರಿನ್ಸಿಪಾಲ್ ಆರ್ಗನ್ಗಳಲ್ಲಿ ಒಂದಾಗಿರುವಂಥ ಎಕೋಸಾಕ್ ಅಂತಂದರೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂತ, ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡುವಂಥ ವಿಶ್ವಸಂಸ್ಥೆಯ ಒಂದು ಅಂಗ. ಈ ಎಕೋಸಾಕಿನ 4 ಕಮಿಟಿಗಳಿಗೆ ಇಂಡಿಯಾ ಈಗ ಆಯ್ಕೆ ಆಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ 4 ಕಮಿಟಿಗಳು ಯಾವ್ಯಾವು ಅಂತ ನೋಡೋದಕ್ಕಿಂತ ಮುಂಚೆ ವಿಶ್ವಸಂಸ್ಥೆಯ 6 ಪ್ರಿನ್ಸಿಪಾಲ್ ಆರ್ಗನ್ಗಳು ಯಾವ್ಯಾವು ಅಂತ ಅಬ್ಸರ್ವ್ ಮಾಡೋಣ. ಯಾಕೆಂತಂದ್ರೆ ಈ 6 ಪ್ರಿನ್ಸಿಪಾಲ್ ಆರ್ಗನ್ಗಳು ಅಥವಾ ಪ್ರಧಾನ ಅಂಗಗಳು ಅಂತ ಏನಿದಾವೆ ಅವುಗಳಲ್ಲೇ ಒಂದು ನಾವು ಡಿಸ್ಕಸ್ ಮಾಡಲಿಕ್ಕೆ ಅಂತ ಹೊರಟಿರುವಂಥ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಆಗಿದೆ, ಅದಕ್ಕೋಸ್ಕರ. ಸೊ ಶುರು ಮಾಡೋಣ. ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಗೆ 6 ಪ್ರಿನ್ಸಿಪಾಲ್ ಆರ್ಗನ್ಗಳು ಅಂತ ಇರೋದು. 6 ಪ್ರಿನ್ಸಿಪಾಲ್ ಆರ್ಗನ್ಗಳಲ್ಲಿ ಮೊದಲನೆಯದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಎರಡನೆಯದು UN ಸೆಕ್ರೆಟರಿಯೇಟ್, ಮೂರನೆಯದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇದನ್ನೇ ವರ್ಲ್ಡ್ ಕೋರ್ಟ್ ಅಂತ ಕೂಡ ಕರೀತಾರೆ. ಇಡೀ ವಿಶ್ವಕ್ಕೆ ಒಂದು ಕೋರ್ಟಿನ ರೂಪದಲ್ಲಿ ಈ ವರ್ಲ್ಡ್ ಕೋರ್ಟ್ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ. ನಂತರ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ಇಡೀ ವಿಶ್ವಸಂಸ್ಥೆಯ ವ್ಯವಸ್ಥೆಯಲ್ಲಿ ಸಿಸ್ಟಮ್ ಅಲ್ಲಿ ಇರುವಂತಹ ಮೋಸ್ಟ್ ಪವರ್ಫುಲ್ ಆರ್ಗನ್ ಅಂತಾನೆ ಹೇಳಬಹುದು UNSC. ನಂತರ UN ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಶ್ರಮಿಸುವಂತ ಒಂದು ಕೌನ್ಸಿಲ್, ವಿಶ್ವಸಂಸ್ಥೆಯ ಅಡಿಯಲ್ಲಿರುವಂತ ಒಂದು ಪ್ರಧಾನ ಅಂಗ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಅಥವಾ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ರಲ್ಲ UN ಎಕೋಸಾಕ್. ನಂತರ ಕೊನೆಯದಾಗಿ UN ಟ್ರಸ್ಟಿಶಿಪ್ ಕೌನ್ಸಿಲ್, ಈಗ ಸದ್ಯಕ್ಕೆ ಇದು ಆಕ್ಟಿವ್ ಆಗಿ ಇಲ್ಲ. ಇಷ್ಟು ಓವರಾಲ್ ಯುನೈಟೆಡ್ ನೇಷನ್ಸಿನ ಅಡಿಯಲ್ಲಿರುವಂಥ 6 ಪ್ರಿನ್ಸಿಪಾಲ್ ಆರ್ಗನ್ಗಳು. ಈಗ ಆರ್ಟಿಕಲ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಎಕೋಸಾಕಿನ ಅಡಿಯಲ್ಲಿ ಇಂಡಿಯಾ ಈಗ 4 ಕಮಿಟಿಗಳಿಗೆ ಮೆಂಬರ್ ಆಗಿದೆ ಅಂತ, ಎಲೆಕ್ಟ್ ಆಗಿದೆ ಅಂತ. ಸಾಕಷ್ಟು ಕಮಿಟಿಗಳು, ಸಾಕಷ್ಟು ಸಂಸ್ಥೆಗಳು ಎಕೋಸಾಕಿನ ಅಡಿಯಲ್ಲಿ ಕೆಲಸ ಮಾಡ್ತವೆ. ನಿಮಗೆ ಗೊತ್ತಿರುವಂಥ ಕೆಲವೊಂದು ಸಂಸ್ಥೆಗಳನ್ನು ಮೆನ್ಷನ್ ಮಾಡೋದಾದ್ರೆ WHO ಆಗಿರಬಹುದು, ವರ್ಲ್ಡ್ ಬ್ಯಾಂಕ್ ಆಗಿರಬಹುದು, IMF ಆಗಿರಬಹುದು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆಗಿರಬಹುದು. ಈ ಎಲ್ಲವೂ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಅಂತ ಏನಿದಾವೆ, ಇನ್ಕ್ಲೂಡಿಂಗ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಎಲ್ಲ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ತವೆ ಅಂತಂದ್ರೆ UN ಎಕೋಸಾಕಿಗೆ ರಿಪೋರ್ಟ್ ಮಾಡ್ಕೊಳ್ಳೋದು. ಇಷ್ಟೆಲ್ಲ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಇದಾವೆ. ಈಗ ನಾವು ಡಿಸ್ಕಸ್ ಮಾಡ್ತಿರೋದು UN ಎಕೋಸಾಕಿನ ಅಡಿಯಲ್ಲಿರುವಂಥ ಕೆಲವೊಂದು ಕಮಿಟಿಗಳ ಬಗ್ಗೆ. ಹಲವಾರು ಕಮಿಟಿಗಳು ಇದಾವೆ, ಎಲ್ಲವನ್ನ ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಈಗ ಸದ್ಯಕ್ಕೆ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿರುವಂಥ 4 ಕಮಿಟಿಗಳು ಯಾವ್ಯಾವು ಅಂತಂದ್ರೆ, ಒಂದು ಕಮಿಷನ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್, ಹೆಸರೇ ಹೇಳ್ತಾ ಇದೆ ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಆ ವಿಷಯದಲ್ಲಿ ಎಕೋಸಾಕಿಗೆ ಸಲಹೆಗಳನ್ನು ಕೊಡುವಂಥ ಒಂದು ಕಮಿಷನ್ ಆಗಿದೆ. ಎರಡನೆಯದು ಕಮಿಟಿ ಆನ್ NGOಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು, ಅವುಗಳನ್ನು ಕ್ಲಾಸಿಫೈ ಮಾಡೋದು, ಎಲ್ಲ ಕೆಲಸವನ್ನು ಮಾಡುತ್ತೆ UN ಎಕೋಸಾಕಿನ ಅಡಿಯಲ್ಲಿ ಈ ಕಮಿಟಿ.
ನಂತರ ಕಮಿಷನ್ ಆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಡೆವಲಪ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿಯ ಅಭಿವೃದ್ಧಿಯ ವಿಷಯದಲ್ಲಿ ಏನಾದರೂ ತೊಂದರೆಗಳು ಆಗ್ತಾ ಇದ್ರೆ, ಏನಾದರೂ ಇಶ್ಯೂಗಳು ಇದ್ದಿದೆ ಆದರೆ ಅವುಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಒಂದು ಫೋರಮಿನ ರೂಪದಲ್ಲಿ ಈ ಕಮಿಷನ್ ಇದೆ. ನಂತರ ನಾಲ್ಕನೆಯದಾಗಿ ಕಮಿಟಿ ಆನ್ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್. ಈ ಕಮಿಟಿಯ ಕೆಲಸ ಏನು ಅಂತಂದ್ರೆ, ಒಂದು ಕೋವೆನೆಂಟ್ ಇದೆ, ಗ್ಲೋಬಲಿ ನಾವು ನೋಡಿದಾಗ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ ಅಂತ ಒಂದು ಕೋವೆನೆಂಟ್ ಇದೆ, ಒಂದು ಕನ್ವೆನ್ಷನಲ್ ರೂಪದಲ್ಲಿ ಇದೆ. ಈ ಕೋವೆನೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದು, ಆ ಇಂಪ್ಲಿಮೆಂಟೇಷನ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಸಮಸ್ಯೆಗಳು ಆಗಿದೆ ಆದರೆ ಅದನ್ನ ನೋಡ್ಕೊಳ್ಳೋದು, ಮಾನಿಟರ್ ಮಾಡೋದೇ ಈ ಕಮಿಟಿಯ ಕೆಲಸ ಆಗಿದೆ. ಕಮಿಟಿಯ ಹೆಸರೇ ಹೇಳ್ತಾ ಇದೆ, ಕಮಿಟಿ ಆನ್ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ ಅಂತ. ಈ ಒಂದು ಕಮಿಟಿಯ ಉದ್ದೇಶವೇ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್, ಈ ಕೋವೆನೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದು. ಇಷ್ಟು ಓವರಾಲ್ ಈ ಆರ್ಟಿಕಲ್ ಮೆನ್ಷನ್ ಆಗಿರುವಂತ 4 ಕಮಿಟಿಗಳು. ಈ 4 ಕಮಿಟಿಗಳಿಗೆ ಇಂಡಿಯಾ ಎಲೆಕ್ಟ್ ಆಗಿದೆ. ಈ 4 ಕಮಿಟಿಗಳು ಕೆಲಸ ಮಾಡ್ತಾ ಇರೋದು UN ಎಕೋಸಾಕಿನ ಅಡಿಯಲ್ಲಿ. ಇಷ್ಟು ಮಾತ್ರನೇ ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಎಕಾನಮಿ ಸೆಕ್ಷನ್ಗೆ ಬರೋದಾದ್ರೆ, ಇಂಡಿಯನ್ ಎಕ್ಸ್ಪ್ರೆಸ್ಸಿನ ಈ ಆರ್ಟಿಕಲಲ್ಲಿ ಆಯಿಲ್ ಬಾಂಡ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಜನರಲ್ ಡಿಸ್ಕಷನ್ ನಮಗೆ ಬೇಕಾಗಿರೋದು ಆಯಿಲ್ ಬಾಂಡ್ಗಳ ಬಗ್ಗೆ. ಬಾಂಡ್ಗಳು, ಮೊದಲಿಗೆ ನಾವು ಬಾಂಡ್ ಅಂತ ನಾವೇನು ಡಿಸ್ಕಸ್ ಮಾಡ್ತೀವಲ್ಲ, ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನು ಕಾಮನ್ ಟರ್ಮ್ಸಲ್ಲಿ ನಾವು ಬಾಂಡ್ಗಳು ಅಂತ ಕರಿತೀವಿ. ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನು IOU ಅಂತ ಕೂಡ ಕರಿತೀವಿ. IOU ಅಂತಂದರೆ IOU ಅನ್ನುವಂಥ ಒಂದು ಸೆಂಟೆನ್ಸ್, ಇಂಗ್ಲೀಷಲ್ಲಿ ಇರುವಂಥ ಸೆಂಟೆನ್ಸ್. ಹಾಗಂದರೆ ನಾನು ನಿನಗೆ ಋಣಿಯಾಗಿದ್ದೇನೆ ಹಾಗಂತ ಹೇಳ್ತಾ ಇರೋದು ಯಾರು? ಗವರ್ನಮೆಂಟ್. ಯಾರಿಗೆ ಋಣಿಯಾಗಿರೋದು? ಯಾರು ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನು ಖರೀದಿ ಮಾಡ್ತಾರಲ್ಲ ಅವರಿಗೆ. ಜನತೆ ಆಗಿರಬಹುದು, ಬ್ಯಾಂಕ್ಗಳಾಗಿರಬಹುದು, ಫಿನಾನ್ಷಿಯಲ್ ಕಂಪನಿಗಳು ಆಗಿರಬಹುದು. ಯಾರು ಈ ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನು ಖರೀದಿ ಮಾಡ್ತಾರೆ ಅವರು ಗವರ್ನಮೆಂಟ್ಗೆ ಸಾಲವನ್ನು ಕೊಟ್ಟಿದ್ದಾರೆ ಅಂತ. ಆದ್ದರಿಂದ ನಾನು ಋಣಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ IOU ಅನ್ನುವಂಥ ಸೆಂಟೆನ್ಸನ್ನು ಬಳಕೆ ಮಾಡ್ತಾರೆ. ಯಾವ ಕಂಟೆಕ್ಸ್ಟಲ್ಲಿ? ಗವರ್ನಮೆಂಟ್ ಸೆಕ್ಯೂರಿಟಿಗಳು ಅಥವಾ ಬಾಂಡ್ಗಳ ಕಂಟೆಕ್ಸ್ಟ್ಗಳಲ್ಲಿ. IOU ಅಂದಾಗ ಜನರಲ್ ಟರ್ಮ್ ನಿಮಗೆ ತಿಳಿದಿರಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. IOU ಅಂದಾಗ ಯಾವ ಕಂಟೆಕ್ಸ್ಟಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಗವರ್ನಮೆಂಟ್ ಸೆಕ್ಯೂರಿಟಿಗಳು ಅಥವಾ ಗವರ್ನಮೆಂಟ್ ಬಾಂಡ್ಗಳ ಕಂಟೆಕ್ಸ್ಟಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಈಗ ಈ IOUನ ಒಂದು ರೂಪವೇ ಆಯಿಲ್ ಬಾಂಡ್ಗಳು. ಆಯಿಲ್ ಬಾಂಡ್ಗಳ ಅವಶ್ಯಕತೆ ಏನಿದೆ? ನಾರ್ಮಲ್ ಬಾಂಡ್ಗಳೇ, ಗವರ್ನಮೆಂಟ್ ಸೆಕ್ಯೂರಿಟಿಗಳೇ ಇದಾವಲ್ಲ, ಆಯಿಲ್ ಬಾಂಡ್ಗಳನ್ನು ಯಾಕೆ ರಿಲೀಸ್ ಮಾಡಿದೆ ಗವರ್ನಮೆಂಟ್? ಯಾಕೆ ಅಂತಂದರೆ, ಜನತೆಗೆ ಆಯಿಲನ್ನು ಮಾರಾಟ ಮಾಡುವಂಥ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಇದ್ದಾವೆ. ಈ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಮಾರಾಟ ಮಾಡುವಂಥ ಆಯಿಲ್ ಗ್ರಾಹಕರಿಗೆ ಹೊರೆ ಆಗಬಾರ್ದು, ಗ್ರಾಹಕರಿಗೆ ಬರ್ಡನ್ ಆಗಬಾರ್ದು ಅಂತಂದರೆ ಅವರಿಗೆ ಬೇಕಾಗಿರುವಂಥ ಬೆಲೆಯನ್ನು ಕೊಡಬೇಕು ಅಂತಂದರೆ OMCಗಳಿಗೆ ಲಾಸ್ ಆಗುತ್ತೆ. ಎಕ್ಸಾಂಪಲ್, 100 ರೂಪಾಯಿಗೆ ಮಾರಾಟ ಮಾಡಬೇಕು ಅಂತ OMCಗಳು ಅಂದ್ಕೊಂಡಿರೋದು ಪೆಟ್ರೋಲನ್ನು. ಇನ್ ಕೇಸ್ ಗವರ್ನಮೆಂಟ್ ಏನಾದರೂ ಗ್ರಾಹಕರಿಗೆ ಹೊರೆ ಆಗಬಾರ್ದು, 90 ರೂಪಾಯಿಗೆ 1 ಲೀಟರ್ ಅಂತ ಮಾರಾಟ ಮಾಡಿ ಅಂತ ಹೇಳಿದ್ದೆ ಆದರೆ 10 ರೂಪಾಯಿ ಲಾಸ್ ಆಯಿತು. ಇಲ್ಲಿ ಲಾಸ್ ಏನು 10 ರೂಪಾಯಿ ಆಗಿದೆಯಲ್ಲ, ಅದನ್ನು ಯಾರು ಕಟ್ಟಿ ಕೊಡ್ತಾರೆ ಅಂತ OMCಗಳು ಕೇಳಿದಾಗ ಗವರ್ನಮೆಂಟ್ ಹೇಳುತ್ತೆ ತಾನು ಈ ಲಾಸನ್ನು ಕಾಂಪೆನ್ಸೇಟ್ ಮಾಡ್ತೀನಿ ಅಂತ. ಈಗ ಈ ಲಾಸನ್ನು, 10 ರೂಪಾಯಿಯ ಲಾಸನ್ನು ಗವರ್ನಮೆಂಟ್ ಕಾಂಪೆನ್ಸೇಟ್ ಮಾಡಬೇಕು ಅಂತಂದರೆ ಆ ಕಾಂಪೆನ್ಸೇಷನ್ಗೋಸ್ಕರ ಬಡ್ಜೆಟ್ಟಿಂದ ಹಣವನ್ನು ಕೊಡಬೇಕಾಗತ್ತೆ. ಬಡ್ಜೆಟ್ಟಿಂದ ಹಣವನ್ನು ಕೊಡಬೇಕು ಅಂತಂದರೆ ಫಿಸ್ಕಲ್ ಡೆಫಿಸಿಟ್ ಒಂದು ಅಡೆತಡೆ ಆಗುತ್ತೆ. ಆದ್ದರಿಂದ ಗವರ್ನಮೆಂಟ್ ಏನು ಹೇಳುತ್ತೆ ಅಂತಂದರೆ, ಬಡ್ಜೆಟ್ಟಿಂದ ನಾವು ಕೊಡೋದಿಲ್ಲ, ನಿಮಗೆ ಈ 10 ರೂಪಾಯಿ ಕ್ಯಾಶನ್ನು ಕೊಡೋದ್ರ ಬದಲಾಗಿ ಒಂದು ಬಾಂಡನ್ನು ಕೊಡ್ತೀವಿ. ನಿಮಗೆ ಬಾಂಡನ್ನು ಕೊಟ್ಟಿದ್ದೀವಿ ಅಂತಂದರೆ ನೀವು ನಮಗೆ ಸಾಲ ಕೊಟ್ಟಿದ್ದೀರಾ ಅಂತ ಅರ್ಥ. ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ, ಇಲ್ಲಿ 10 ರೂಪಾಯಿಯನ್ನು ಕೊಡುವುದರ ಬದಲಾಗಿ 10 ರೂಪಾಯಿಯ ಒಂದು ಬಾಂಡನ್ನು ಗವರ್ನಮೆಂಟು ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಕೊಡುತ್ತೆ. ಅವರೇನು ಮಾಡಿದ್ದಾರೆ? 10 ರೂಪಾಯಿನ ಗವರ್ನಮೆಂಟ್ಗೆ ಕೊಟ್ಟಿಲ್ಲ, ಈ 10 ರೂಪಾಯಿಯ ನಷ್ಟ ತನಗೇನಾಗಿತ್ತಲ್ಲ ಅದನ್ನು ಕಾಂಪೆನ್ಸೇಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಆ 10 ರೂಪಾಯಿ ಗ್ರಾಹಕರಿಗೆ ತಲುಪಿದೆ ಅಂತ ಅರ್ಥ. ಈಗ ಒಟ್ಟಾರೆಯಾಗಿ 10 ರೂಪಾಯಿಯ ಬರ್ಡನ್ ಗವರ್ನಮೆಂಟ್ಗೆ ಪಾಸ್ ಆಗಿದೆ, ಆದರೆ ಬಡ್ಜೆಟಲ್ಲಿ ಲೆಕ್ಕ ಸಿಕ್ಕಿಲ್ಲ, ಫಿಸ್ಕಲ್ ಡೆಫಿಸಿಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿಲ್ಲ. ಆದರೆ ಈ 10 ರೂಪಾಯಿಯ ಬಾಂಡನ್ನು ಏನು ಗವರ್ನಮೆಂಟ್ ಇಶ್ಯೂ ಮಾಡಿತ್ತಲ್ಲ, ಇದನ್ನು ಇಲ್ಲಿ ಗವರ್ನಮೆಂಟ್ ಹೇಳ್ತಾ ಇದೆ ಆಯಿಲ್ ಬಾಂಡ್ಗಳು ಅಂತ. ಈ ಆಯಿಲ್ ಬಾಂಡ್ಗಳು ನಾರ್ಮಲ್ ಗವರ್ನಮೆಂಟ್ ಸೆಕ್ಯೂರಿಟಿಯ ರೂಪದಲ್ಲಿ ಇದ್ದರೂ ಕೂಡ ಅದಕ್ಕೂ ಈ ಆಯಿಲ್ ಬಾಂಡ್ಗೂ ಒಂದಷ್ಟು ವ್ಯತ್ಯಾಸಗಳು ಇದ್ದಾವೆ. ಅದೇನು ಅಂತಂದರೆ, ಗವರ್ನಮೆಂಟ್ ಸೆಕ್ಯೂರಿಟಿಗಳಲ್ಲಿ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಇನ್ವೆಸ್ಟ್ ಮಾಡಿದೆ ಆದರೆ ತಮ್ಮ SLR ಅನ್ನು ಮೀಟ್ ಮಾಡಲಿಕ್ಕೆ ಸಹಾಯಕ್ಕೆ ಬರುತ್ತೆ ಈ ಗವರ್ನಮೆಂಟ್ ಸೆಕ್ಯೂರಿಟಿ. ಆದರೆ ಆಯಿಲ್ ಬಾಂಡ್ಗಳನ್ನು SLRನ ಅಡಿಯಲ್ಲಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಜೊತೆಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಆಯಿಲ್ ಬಾಂಡ್ಗಳನ್ನು ನಾವು ಫಿಸ್ಕಲ್ ಡೆಫಿಸಿಟಲ್ಲಿ ಕೂಡ ಇನ್ಕ್ಲೂಡ್ ಮಾಡಿಲ್ಲ. ಈ ಆಯಿಲ್ ಬಾಂಡ್ಗಳನ್ನು ಗವರ್ನಮೆಂಟ್ ಆಫ್ ದಿ ಬಡ್ಜೆಟ್ ಮಾರ್ಕೆಟ್ ಬಾರೋಯಿಂಗ್ ಅಂತ ಹೇಳ್ತಾ ಇದೆ. ಅಂದರೆ ಬಡ್ಜೆಟ್ಟಿನ ಒಳಗಡೆ ಇಲ್ಲ, ಆದರೆ ಮಾರ್ಕೆಟ್ ಬಾರೋಯಿಂಗ್, ಮಾರುಕಟ್ಟೆಯಿಂದ ತೆಗೆದುಕೊಂಡಿರುವಂಥ ಸಾಲ ಇದಾಗಿದೆ. ಆಫ್ ದಿ ಬಡ್ಜೆಟ್ ಮಾರ್ಕೆಟ್ ಬಾರೋಯಿಂಗ್, ಆದ್ದರಿಂದ ಇದು ಫಿಸ್ಕಲ್ ಡೆಫಿಸಿಟಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಅಟ್ ದ ಸೇಮ್ ಟೈಮ್ ಈ ಆಯಿಲ್ ಬಾಂಡ್ಗಳನ್ನು ಕಮರ್ಷಿಯಲ್ ಬ್ಯಾಂಕ್ಗಳು ತಮ್ಮ SLR ಲಿಮಿಟಲ್ಲಿ ಕೂಡ ಅಥವಾ SLR ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಕೂಡ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ.
ಒಟ್ಟಾರೆಯಾಗಿ ನಿಮಗೆ ಈ ಆಯಿಲ್ ಬಾಂಡ್ಗಳು ಮತ್ತು ಗವರ್ನಮೆಂಟ್ ಸೆಕ್ಯೂರಿಟಿಗಳು ನೋಡಲಿಕ್ಕೆ ಒಂದೇ ರೀತಿಯಾಗಿ ಇದ್ರೂ ಕೂಡ ಎರಡರಲ್ಲೂ ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತಾಯಿತು. ಎರಡರ ಉದ್ದೇಶ ಕೂಡ ಬೇರೆ ಅಂತ ನಿಮಗೆ ಗೊತ್ತಾಯಿತು. ಈಗ ಬರೋಣ ಆರ್ಟಿಕಲ್ ಅಲ್ಲಿ ಗವರ್ನಮೆಂಟ್ ಏನು ಹೇಳ್ತಾ ಇದೆ ಅಂತಂದ್ರೆ, ಇವತ್ತು ನಾವು ತೈಲದ ಬೆಲೆಯನ್ನು ಕಡಿಮೆ ಮಾಡಲಿಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಪೆಟ್ರೋಲ್ ಅಥವಾ ಡೀಸೆಲಿನ ಮೇಲೆ ನಾವು ಹಾಕ್ತಾ ಇರುವಂಥ ಟ್ಯಾಕ್ಸ್ ಏನಿದೆ, ಈ ಟ್ಯಾಕ್ಸನ್ನು ಬಳಕೆ ಮಾಡಿಕೊಂಡು ಈ ಹಿಂದಿನ ಗವರ್ನಮೆಂಟ್ಗಳು ರಿಲೀಸ್ ಮಾಡಿದಂಥ ಆಯಿಲ್ ಬಾಂಡ್ಗಳ ಮೇಲೆ ಇರುವಂಥ ಸಾಲವನ್ನು ಮತ್ತು ಆ ಸಾಲಕ್ಕೆ ಬಡ್ಡಿಯನ್ನು ನಾವು ಕಟ್ತಾ ಇದ್ದೀವಿ. ಅಂದರೆ ಈ ಹಿಂದಿನ ಗವರ್ನಮೆಂಟ್ಗಳು ರಿಲೀಸ್ ಮಾಡಿದಂಥ ಆಯಿಲ್ ಬಾಂಡ್ಗಳ ಕಾರಣದಿಂದಾಗಿ ಇವತ್ತು ನಾವು ಆಯಿಲ್ನ ಮೇಲೆ ಇರುವಂಥ ತೆರಿಗೆಯನ್ನು ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಂತ ಇವತ್ತಿನ ಗವರ್ನಮೆಂಟ್ ಹೇಳ್ತಾ ಇದೆ. ಆದರೆ ಆರ್ಟಿಕಲಲ್ಲಿ ಈ ಚಿತ್ರವನ್ನು, ಫ್ಯಾಕ್ಟಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಫ್ಯಾಕ್ಟಿನ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ, ಗವರ್ನಮೆಂಟು ತೈಲದ ತೆರಿಗೆಯಿಂದ ಬರ್ತಾ ಇರುವಂಥ ಎಲ್ಲ ಹಣವನ್ನು ಆಯಿಲ್ ಬಾಂಡ್ಗಳಿಗೋಸ್ಕರನೇ ಬಳಕೆ ಮಾಡ್ತಾ ಇಲ್ಲ ಅಂತ ಒಂದು ಫ್ಯಾಕ್ಟಿನ ಮುಖಾಂತರವಾಗಿ ಪ್ರೂವ್ ಮಾಡ್ತಾ ಇದ್ದಾರೆ ಆರ್ಟಿಕಲಲ್ಲಿ. ನಮ್ಮ ಜನರಲ್ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಫ್ಯಾಕ್ಟನ್ನು ಕೂಡ ಒಂದು ಬಾರಿ ಅಬ್ಸರ್ವ್ ಮಾಡೋಣ. ಆಯಿಲ್ ಸೆಕ್ಟರಿಂದ ನಮ್ಮ ಗವರ್ನಮೆಂಟಿನ ಖಜಾನೆಗೆ ಎಷ್ಟು ಬರ್ತಾ ಇದೆ ಅಂತಂದರೆ ಹತ್ತತ್ರ 7 ಲಕ್ಷ ಕೋಟಿಯಷ್ಟು ಬರ್ತಾ ಇದೆ. ಆದರೆ ಆಯಿಲ್ ಬಾಂಡ್ಗಳ ಮೇಲೆ ಈಗ ಸದ್ಯಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟು ಕೊಡ್ತಾ ಇದೆ ಗವರ್ನಮೆಂಟ್ ಪ್ರತಿ ವರ್ಷ ಅಂತಂದರೆ 9,000 ಕೋಟಿ ಅಷ್ಟೇ. ಇದು ಬಡ್ಡಿ. ಆದರೆ ಅಸಲನ್ನು ತೀರಿಸ್ತಾ ಇದೆಯಾ ಗವರ್ನಮೆಂಟು? ಎಷ್ಟು ಅಸಲನ್ನು ತೀರಿಸಬೇಕು ಅಂತ ಈ ಚಾರ್ಟಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. 2021ನೇ ಸಾಲಿನಲ್ಲಿ ಮೆಚುರಿಟಿಗೆ ಬಂದಂಥ ಆಯಿಲ್ ಬಾಂಡ್ಗಳು ಎಷ್ಟು ಅಂತಂದರೆ 10,000 ಕೋಟಿ ಅಷ್ಟೇ. ನಂತರದಲ್ಲಿ ನಮಗೆ 2023ಕ್ಕೆ 22,000 ಕೋಟಿ ರೂಪಾಯಿಯಷ್ಟು ಆಯಿಲ್ ಬಾಂಡ್ಗಳು ಮೆಚುರಿಟಿಗೆ ಬರ್ತವೆ ಅಂತಂದರೆ ಅಸಲನ್ನು ಕೂಡ ತೀರಿಸಬೇಕಾಗುತ್ತೆ ಗವರ್ನಮೆಂಟು. ಅಂದರೆ ಈಗ ಸದ್ಯಕ್ಕೆ ಗವರ್ನಮೆಂಟು ಆಯಿಲ್ ಬಾಂಡ್ಗಳ ಮೇಲೆ ಕೊಡ್ತಾ ಇರುವಂಥ ಬಡ್ಡಿ ಆಗಿರಬಹುದು ಅಥವಾ ಅಸಲಾಗಿರಬಹುದು, ಎರಡನ್ನೂ ಸೇರಿಸಿ ನೋಡಿದ್ರೂ ಕೂಡ ಆಯಿಲ್ ಸೆಕ್ಟರಿಂದ ಗವರ್ನಮೆಂಟಿನ ಖಜಾನೆಗೆ ಬರ್ತಾ ಇರುವಂಥ ಒಟ್ಟಾರೆ ಇನ್ಕಮ್ಗೆ ಎಲ್ಲಿಯೂ ಹೋಲಿಕೆ ಆಗ್ತಾ ಇಲ್ಲ. ಈ ಒಂದು ಪಾಯಿಂಟನ್ನು ನಿಮಗೆ ತಿಳಿಸಬೇಕಾಗಿತ್ತು ಈ ಫ್ಯಾಕ್ಟಿನ ಮುಖಾಂತರವಾಗಿ ಅಷ್ಟೇ. ಅದನ್ನು ಬಿಟ್ಟರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಆಯಿಲ್ ಬಾಂಡ್ಗಳು ಅಂದರೆ ಏನು ಅಂತ ನಿಮಗೆ ಗೊತ್ತಾಗಿದ್ರೆ ಸಾಕು. ಇವುಗಳು ಕೂಡ ಬಾಂಡ್ಗಳೇ ಆಗಿದ್ದಾವೆ. ಆದರೆ ಜಿಸೆಕ್ಗೆ ಮತ್ತು ಆಯಿಲ್ ಬಾಂಡ್ಗೆ ಡಿಫ್ರೆನ್ಸ್ ಇದೆ. ಜಿಸೆಕ್ ಅಥವಾ ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನು ಕಮರ್ಷಿಯಲ್ ಬ್ಯಾಂಕ್ಗಳು SLR ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಬಳಕೆ ಮಾಡಬಹುದು, ಆದರೆ ಆಯಿಲ್ ಬಾಂಡ್ಗಳನ್ನು ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಎರಡು ಜಿಸೆಕ್ ಆಗಿರಬಹುದು, ಆಯಿಲ್ ಬಾಂಡ್ ಆಗಿರಬಹುದು, ಎರಡೂ ಗವರ್ನಮೆಂಟ್ ಬಾಂಡ್ಗಳೇ ಆಗಿದ್ದಾವೆ. ಎರಡನ್ನೂ ನಾವು IOU ಅಂತಾನೆ ಕರಿತೀವಿ. ಇಷ್ಟು ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ ಕೇಸ್ RBI ಏನಾದರೂ ತನ್ನ ಕಡೆಯಿಂದ, ಯಾಕೆಂತಂದರೆ ನಮ್ಮ ದೇಶದಲ್ಲಿ ಸೆಂಟ್ರಲ್ ಬ್ಯಾಂಕ್ RBIನೇ ಆಗಿದೆ. ಈಗ RBI ತನ್ನ ಕಡೆಯಿಂದ ಡಿಜಿಟಲ್ ಕರೆನ್ಸಿಯನ್ನು ತಂದಿದ್ದೆ ಆದರೆ ಯಾವ ರೀತಿಯ ರಿಸ್ಕ್ಗಳು ಬರಬಹುದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದರೆ ಏನು ಅಥವಾ ಡಿಜಿಟಲ್ ಕರೆನ್ಸಿ ಅಂದರೆ ಏನು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈಗ ಸದ್ಯಕ್ಕೆ ನಾವು ಬಳಕೆ ಮಾಡ್ತಾ ಇರುವಂಥ ಕರೆನ್ಸಿ ಏನಿದೆ, ರುಪಿ ಅನ್ನುವಂಥ ಕರೆನ್ಸಿ, ಅದರಲ್ಲಿರುವಂಥ 10 ರೂಪಾಯಿ, 50 ರೂಪಾಯಿ, ಈ ರೀತಿಯಾಗಿ ನಾವೇನು ನೋಟುಗಳನ್ನು ಬಳಕೆ ಮಾಡ್ತೀವಲ್ಲ, ಇದನ್ನು ನಾವು ಫಿಯಾಟ್ ಕರೆನ್ಸಿ ಅಂತ ಕರಿತೀವಿ. ಫಿಯಾಟ್ ಕರೆನ್ಸಿ ಅಂದರೆ ಏನು? ಈ ಫಿಯಾಟ್ ಕರೆನ್ಸಿ ಬರೋದಕ್ಕಿಂತ ಮುಂಚೆ ಇದ್ದಂಥ ಕಾಯಿನ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಅದು ಗೋಲ್ಡ್ ಕಾಯಿನ್ ಆಗಿರಬಹುದು, ಸಿಲ್ವರ್ ಕಾಯಿನ್ ಆಗಿರಬಹುದು. ಈ ಕಾಯಿನ್ಗಳು ಏನಿದಾವಲ್ಲ, ಈ ಕಾಯಿನ್ಗಳಿಗೆ ಅವುಗಳ ಮೆಟಲಿಂದನೇ ಬೆಲೆ ಬಂದಿದೆ. ಅಂದರೆ ಈಗ ಗೋಲ್ಡ್ ಕಾಯಿನ್ ಅಂತಂದರೆ ಆ ಮೆಟಲ್ ಏನಿದೆಯಲ್ಲ, ಗೋಲ್ಡ್ ಅನ್ನುವಂಥ ಮೆಟಲ್, ಅದರಿಂದನೇ ಆ ಕಾಯಿನ್ಗೆ ಬೆಲೆ ಇದೆ. ಆದರೆ ನಾವು ಬಳಕೆ ಮಾಡ್ತಾ ಇರುವಂಥ ಇಲ್ಲಿ ನೋಟುಗಳು ಏನಿದಾವೆ, ಇವುಗಳು ಕಾಗದದ ಚೂರುಗಳು. ಅವುಗಳಿಗೆ ಬೆಲೆ ಎಲ್ಲಿಂದ ಬಂತು ಅಂತಂದರೆ ಗವರ್ನಮೆಂಟ್ ಕೊಟ್ಟಿರುವಂಥ ಬೆಂಬಲದಿಂದಾಗಿ ಬಂತು. ಇಲ್ಲಿ ಕಾನೂನುಬದ್ಧವಾಗಿ ಗವರ್ನಮೆಂಟೇ ಈ ಕಾಗದದ ಚೂರಿಗೆ ಟೆಂಡರನ್ನು ಕೊಡ್ತಾ ಇದೆ, ಗವರ್ನಮೆಂಟೇ ಬೆಂಬಲವನ್ನು ಕೊಡ್ತಾ ಇದೆ, ಗ್ಯಾರಂಟಿಯನ್ನು ಕೊಡ್ತಾ ಇದೆ. ನೀವು ನಿಮ್ಮ ನೋಟಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, RBI ಗವರ್ನರ್ ಅವರು ಗ್ಯಾರಂಟಿಯನ್ನು ಕೊಡ್ತಾ ಇರ್ತಾರೆ, ಹಾಗಂತ ಮಾತನ್ನು ಹೇಳಿ ಸಹಿಯನ್ನು ಕೂಡ ಮಾಡಿರ್ತಾರೆ. ಅಂದರೆ ಇಲ್ಲಿ ಕಾನೂನುಬದ್ಧವಾಗಿ ಗವರ್ನಮೆಂಟಿನ ಕಡೆಯಿಂದ ಸಪೋರ್ಟನ್ನು ಪಡೆದುಕೊಂಡಿರುವಂಥ, ಗವರ್ನಮೆಂಟ್ ಅಥವಾ ಸೆಂಟ್ರಲ್ ಬ್ಯಾಂಕಿನ ಕಡೆಯಿಂದ ಟೆಂಡರನ್ನು ಪಡೆದುಕೊಂಡಿರುವಂಥ ಒಂದು ಕರೆನ್ಸಿಯನ್ನು ನಾವು ಫಿಯಾಟ್ ಕರೆನ್ಸಿ ಅಂತ ಕರಿತೀವಿ. ಈಗ ಸದ್ಯಕ್ಕೆ ನಾವು ಬಳಕೆ ಮಾಡ್ತಾ ಇರುವಂಥ ರುಪಿಯ ಎಲ್ಲ ನೋಟುಗಳು ಫಿಯಾಟ್ ಕರೆನ್ಸಿ ಆಗಿದ್ದಾವೆ. ಯಾಕೆಂತಂದರೆ ಇವುಗಳ ಅಡಿಯಲ್ಲಿ ಗೋಲ್ಡ್ ಅಥವಾ ಸಿಲ್ವರ್ ಕಾಯಿನ್ ರೂಪದಲ್ಲಿ ಯಾವುದೇ ಸರಕು ಇಲ್ಲ. ಇವುಗಳು ಕೇವಲ ಕಾಗದದ ಚೂರುಗಳು ಮಾತ್ರನೇ. ಇನ್ಫ್ಯಾಕ್ಟ್ ಡಿಮಾನಿಟೈಸೇಷನ್ ಆದಂಥ ಸಂದರ್ಭವನ್ನು ನೀವು ರೀಕಾಲ್ ಮಾಡ್ಕೊಳ್ಬಹುದು. ಯಾವ ಸಂದರ್ಭದಲ್ಲಿ ಗವರ್ನಮೆಂಟು 500 ರೂಪಾಯಿ ಮತ್ತು 1000 ರೂಪಾಯಿಯ ಮೇಲಿರುವಂಥ ಲೀಗಲ್ ಟೆಂಡರನ್ನು ನಾವು ವಾಪಸ್ಸು ಪಡ್ಕೊಳ್ತೀವಿ ಅಂತ ಹೇಳುತ್ತೋ ಆ ಕ್ಷಣದಿಂದನೇ 500 ರೂಪಾಯಿ 1000 ರೂಪಾಯಿಯ ನೋಟುಗಳು ಕಾಗದದ ಚೂರುಗಳು ಆದವು. ಅಂದರೆ ಅವುಗಳಿಗೆ ತಮ್ಮದೇ ಆದಂಥ ಬೆಲೆ ಏನೂ ಇಲ್ಲ. ಯಾವ ಸಂದರ್ಭದವರೆಗೂ ಗವರ್ನಮೆಂಟಿನ ಬೆಂಬಲ ಇದೆ, ಗವರ್ನಮೆಂಟಿನ ಗ್ಯಾರಂಟಿ ಇದೆ, ಲೀಗಲ್ ಟೆಂಡರ್ ಇದೆ, ಅಲ್ಲಿಯವರೆಗೂ ಮಾತ್ರನೇ ಬೆಲೆ ಇರೋದು. ಯಾವಾಗ ಗವರ್ನಮೆಂಟ್ ಆ ಒಂದು ಬೆಂಬಲವನ್ನು, ಲೀಗಲ್ ಟೆಂಡರನ್ನು ವಾಪಸ್ಸು ಪಡ್ಕೊಳ್ಳುತ್ತೋ ವಾಪಸ್ಸು ಆ ನೋಟುಗಳು ಕಾಗದದ
ಚೂರುಗಳು ಆಗ್ತವೆ. ಇಂಥ ಕರೆನ್ಸಿಯನ್ನು ನಾವು ಫಿಯಾಟ್ ಕರೆನ್ಸಿ ಅಂತ ಕರಿತೀವಿ. ಈಗ ಎಲ್ಲವನ್ನ ನಾವು ಮಾತಾಡಿದ್ದು ಫಿಸಿಕಲ್ ಕರೆನ್ಸಿಯ ಬಗ್ಗೆ, ಅಂದರೆ ನಾವು ನೋಡಬಹುದಾದಂಥ, ನಾವು ಬಳಕೆ ಮಾಡ್ತಾ ಇರುವಂಥ ನೋಟುಗಳು ಏನಿದಾವಲ್ಲ ಇವುಗಳ ಬಗ್ಗೆ ನಾವು ಇಲ್ಲಿಯವರೆಗೂ ಮಾತಾಡಿದ್ದು. ಈಗ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದು, ಇದೇ ಫಿಯಾಟ್ ಕರೆನ್ಸಿಯನ್ನು ಡಿಜಿಟಲ್ ವರ್ಲ್ಡ್ಗೆ ತಂದಿದ್ದೆ ಆದರೆ, ಡಿಜಿಟಲ್ ಕರೆನ್ಸಿಯಾಗಿ ನಾವೇನಾದರೂ ತಂದಿದ್ದೆ ಆದರೆ, ಆ ಡಿಜಿಟಲ್ ಕರೆನ್ಸಿಗೆ ಫಿಯಾಟ್ ಕರೆನ್ಸಿಯಾಗಿ ನಾವೇನಾದರೂ ಪವರನ್ನು ಕೊಟ್ಟಿದ್ದೆ ಆದರೆ ಆಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಯಾಕೆ ಅಂತಂದರೆ, ಡಿಜಿಟಲ್ ಕರೆನ್ಸಿ ಈಗ ಸದ್ಯಕ್ಕೆ ನಮ್ಮ ಸರ್ಕ್ಯುಲೇಷನಲ್ಲಿ ಇರುವಂಥ ಒಂದು ಡಿಜಿಟಲ್ ಕರೆನ್ಸಿ ಅಂತಂದರೆ ಅದು ಕ್ರಿಪ್ಟೋ ಕರೆನ್ಸಿ ಆಗಿದೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ವೆರಿ ಫೇಮಸ್ ಒಂದು ಕ್ರಿಪ್ಟೋ ಕರೆನ್ಸಿ ಅಂತಂದರೆ ಬಿಟ್ ಕಾಯಿನ್ ಆಗಿದೆ. ಈಗ ನೀವು ಲಿಂಕ್ ಮಾಡಬಹುದು, ಈ ಕ್ರಿಪ್ಟೋ ಕರೆನ್ಸಿ ಆಗಿರುವಂಥ ಬಿಟ್ ಕಾಯಿನ್ ಜನತೆಯಿಂದನೇ ಸೃಷ್ಟಿಯಾಗಿ ಜನತೆಯಲ್ಲೇ ಬಳಕೆ ಆಗ್ತಾ ಇದೆ. ಈ ಬಿಟ್ ಕಾಯಿನ್ಗೆ ಗವರ್ನಮೆಂಟ್ ಯಾವುದೇ ಲೀಗಲ್ ಸಪೋರ್ಟನ್ನು, ಲೀಗಲ್ ಟೆಂಡರನ್ನು ಕೊಟ್ಟಿಲ್ಲ. ಅಂದರೆ ಇದು ಫಿಯಾಟ್ ಕರೆನ್ಸಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಸೆಂಟ್ರಲ್ ಬ್ಯಾಂಕ್ ಒಂದು ಡಿಜಿಟಲ್ ಕರೆನ್ಸಿಯನ್ನು ತರ್ತಾ ಇದೆ. ಅದಕ್ಕೆ ಕೂಡ ಈ ಕ್ರಿಪ್ಟೋ ಕರೆನ್ಸಿಯಲ್ಲೇ ಬಳಕೆ ಮಾಡಿರುವಂಥ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನೇ ಬಳಕೆ ಮಾಡ್ತಾ ಇದೆ RBI. ಹಾಗಿದ್ದಾಗ ಈ ಡಿಜಿಟಲ್ ಕರೆನ್ಸಿಗೆ ಯಾವ ರೀತಿಯಾಗಿ ಲೀಗಲ್ ಟೆಂಡರನ್ನು ಕೊಡೋದು, ಇದನ್ನು ಯಾವ ರೀತಿಯಾಗಿ ಫಿಯಾಟ್ ಕರೆನ್ಸಿಯಾಗಿ ಮಾಡೋದು, ಎಲ್ಲ ಡಿಸ್ಕಷನ್ ಈಗ ಸದ್ಯಕ್ಕೆ ನಡೀತಾ ಇರೋದು. ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದರೆ ಏನು, ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬಂದಿದ್ರೆ ಸಾಕು. ಈಗ ಸದ್ಯಕ್ಕೆ ನಾವು ನೋಡಿದ್ದೆ ಆದರೆ ಬಹಾಮಾಸ್ ಅನ್ನುವಂಥ ಒಂದು ದೇಶ, ಎರಡನೆಯದಾಗಿ ನೈಜೀರಿಯಾ ಅನ್ನುವಂಥ ದೇಶ. ಈ ಎರಡು ದೇಶಗಳು ಈಗಾಗಲೇ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳನ್ನು ಡೆವಲಪ್ ಮಾಡಿ ಲಾಂಚ್ ಮಾಡಿದ್ದಾವೆ. ಚೈನಾ ಇನ್ನೂ ಡೆವಲಪ್ ಮಾಡ್ತಾ ಇದೆ, ಇಂಡಿಯಾ ಕೂಡ ಡೆವಲಪ್ ಮಾಡ್ತಾ ಇದೆ. ಮೊದಲನೇ ಹಂತವಾಗಿ ಈಗಾಗಲೇ ನಾವು ಈ ರೂಪಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಈ ರೂಪಿ ಅನ್ನುವಂಥ ಇನಿಷಿಯೇಟಿವ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ತರೋದಕ್ಕಿಂತ ಮುಂಚೆ ಜನತೆಗೆ ಡಿಜಿಟಲ್ ಕರೆನ್ಸಿ ಹೇಗಿರುತ್ತೆ ಅಂತ ಪರಿಚಯ ಮಾಡಲಿಕ್ಕೆ ಗವರ್ನಮೆಂಟ್ ತಂದಿರುವಂಥ ಒಂದು ಮೊದಲ ಹೆಜ್ಜೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ನಿಮಗೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದರೆ ಏನು ಅಂತ ಒಂದು ಇಮ್ಯಾಜಿನೇಷನ್ ಬಂದಿದ್ರೆ ಸಾಕು. ನಂತರ ಎರಡನೇದಾಗಿ ಫ್ಯಾಕ್ಟ್ ಒಂದು, ಬಹಾಮಾಸ್ ಮತ್ತು ನೈಜೀರಿಯಾ ಎರಡೂ ದೇಶಗಳು ಈಗಾಗಲೇ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ತಮ್ಮ ದೇಶದಲ್ಲಿ ಲಾಂಚ್ ಮಾಡಿದ್ದಾವೆ. ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ನಂತರ ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲಲ್ಲಿ ಅಕೌಂಟ್ ಅಗ್ರಿಗೇಟರ್ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ, ಈಗ ನನ್ನ ಬ್ಯಾಂಕ್ ಅಕೌಂಟ್ SBI ಅಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. SBI ಅಲ್ಲಿ ನಾನು ಎಲ್ಲ KYC ನಾರ್ಮ್ಸನ್ನು ಫುಲ್ಫಿಲ್ ಮಾಡಿದ್ದೀನಿ. ನನ್ನ ಎಲ್ಲ ಮಾಹಿತಿಯನ್ನು SBIಗೆ ಕೊಟ್ಟಿದ್ದೀನಿ. ಯಾಕೆಂದರೆ ನನ್ನ SBI ಅಕೌಂಟನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ, SBIಯಲ್ಲೇ ನನ್ನ ಅಕೌಂಟ್ ಇದೆಯಲ್ಲ ಅದಕ್ಕೆ ನನ್ನ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹೆಸರು, ವಿಳಾಸ ಮತ್ತಿತರ ಎಲ್ಲ ಅಂಶಗಳನ್ನು ನಾನಿಲ್ಲಿ SBIಗೆ ಕೊಟ್ಟಿದ್ದೀನಿ. ಅಟ್ ದ ಸೇಮ್ ಟೈಮ್ ನನಗೆ ಈಗ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ಇನ್ಶೂರೆನ್ಸ್ ಬೇಕಾಗಿದೆ, ಅಥವಾ ಇನ್ಯಾವುದೋ ಕಂಪನಿಯಿಂದ ಒಂದಷ್ಟು ಫಿನಾನ್ಷಿಯಲ್ ಹೆಲ್ಪ್ ಬೇಕಾಗಿದೆ, ಅಥವಾ ಇನ್ನೊಂದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ವೆಲ್ತ್ ಮ್ಯಾನೇಜ್ಮೆಂಟಿನ ವಿಷಯದಲ್ಲಿ ಒಂದಷ್ಟು ಸಹಾಯ ಬೇಕಾಗಿದೆ. ಎಲ್ಲವೂ ರಿಲೇಟೆಡ್ ಆಗಿರೋದು ಫಿನಾನ್ಷಿಯಲ್ ಸಿಸ್ಟಮಿನ ಬಗ್ಗೆನೇ. ಎಲ್ಲಕ್ಕೂ ನನ್ನ ಎಲ್ಲ ಅಂಶಗಳು ಬೇಕಾಗಿದೆ. ಇನ್ಶೂರೆನ್ಸ್ ಕಂಪನಿಗೂ ನನ್ನ ಎಲ್ಲ ಮಾಹಿತಿಗಳು ಬೇಕಾಗಿದ್ದಾವೆ. ಬೇಸಿಕ್ ಇನ್ಫಾರ್ಮೇಷನ್ KYC ನಾರ್ಮ್ಸ್ ಅಂತ. ಇಲ್ಲಿ ನನಗೆ ಸಾಲವನ್ನು ಕೊಡ್ತಾ ಇರುವಂಥ ಕ್ರೆಡಿಟ್ ಕಂಪನಿಗಳಿಗೆ NBFC ಆಗಿರಬಹುದು, ಮತ್ತೊಂದು ಕಂಪನಿ ಆಗಿರಬಹುದು, ಇವುಗಳಿಗೂ ನನ್ನ ಎಲ್ಲ ಇನ್ಫಾರ್ಮೇಷನ್ ಬೇಕಾಗಿದೆ. ಈ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿಗೂ ನನ್ನ ಈ ಎಲ್ಲ KYC ನಾರ್ಮ್ಗಳು ಅಥವಾ ಮಾಹಿತಿ ಬೇಕಾಗಿದೆ. ಈಗ ನಾನೇ ಇವರೆಲ್ಲರಿಗೂ ಮಾಹಿತಿಯನ್ನು ಕೊಡೋದ್ರ ಬದಲಾಗಿ ನಡುವೆ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದಿದೆ ಆದರೆ ಆ ವ್ಯವಸ್ಥೆ SBIಯಿಂದ ನನ್ನೆಲ್ಲ ಮಾಹಿತಿಯನ್ನು ತಗೊಂಡು ನಡುವೆ ನನ್ನ ಒಂದು ಕನ್ಸೆಂಟನ್ನು, ಒಪ್ಪಿಗೆಯನ್ನು ತಗೊಂಡು ಈ ಮಾಹಿತಿಯನ್ನು ಇವರ್ಯಾರಿಗೆ ಬೇಕಾದರೂ ನಾನು ಯಾರಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೀನೋ ಅವರೆಲ್ಲರಿಗೂ ಈ ಒಂದು ಮಾಹಿತಿಯನ್ನು ಪಾಸ್ ಮಾಡಬಹುದಲ್ಲ. ಅಂದರೆ ಸಿಂಪಲ್ ಟರ್ಮ್ಸಲ್ಲಿ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ನನ್ನ ಮಾಹಿತಿ ಏನಿದೆ ಆ ಮಾಹಿತಿಯನ್ನು ನನ್ನ ಒಪ್ಪಿಗೆಯನ್ನು ತೆಗೆದುಕೊಂಡು ಬೇರೆ ಕಡೆಗೆ, ಬೇರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಪಾಸ್ ಮಾಡುವಂಥ, ಆ ಮಾಹಿತಿಯನ್ನು ಕಳುಹಿಸುವಂಥ ನಡುವೆ ಇರುವಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಈ ವ್ಯವಸ್ಥೆಗೆ ನಾವು ಅಕೌಂಟ್ ಅಗ್ರಿಗೇಟರ್ ಸಿಸ್ಟಮ್ ಅಂತ ಕರಿತೀವಿ. ಅಕೌಂಟ್ ಅಗ್ರಿಗೇಟರ್ ಸಿಸ್ಟಮ್ ಅಂತಂದರೆ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ, ಒಬ್ಬ ಇಂಡಿವಿಜುವಲ್ಗೆ ಒಂದು ಫಿನಾನ್ಷಿಯಲ್ ಕಂಪನಿಯಲ್ಲಿ ಆ ಇಂಡಿವಿಜುವಲ್ನ ಬಗ್ಗೆ ಇರುವಂಥ ಮಾಹಿತಿ ಏನಿದೆಯಲ್ಲ ಆ ಮಾಹಿತಿಯನ್ನು ಫಿನಾನ್ಷಿಯಲ್ ಸಿಸ್ಟಮಲ್ಲೇ ಇನ್ನೂ ಇರುವಂಥ ಬೇರೆ ಸಂಸ್ಥೆಗಳಿಗೆ ಅಥವಾ ಬೇರೆ ಕಂಪನಿಗಳಿಗೆ ಆ ಮಾಹಿತಿಯನ್ನು ಸೆಕ್ಯೂರ್ ಆಗಿ ಟ್ರಾನ್ಸ್ಫರ್ ಮಾಡುವಂಥ ನಡುವೆ ಇರುವಂಥ ವ್ಯವಸ್ಥೆಯನ್ನು ಅಗ್ರಿಗೇಟರ್ ಸಿಸ್ಟಮ್ ಅಥವಾ ಅಕೌಂಟ್ ಅಗ್ರಿಗೇಟರ್ ಸಿಸ್ಟಮ್ ಅಂತ ಕರಿತೀವಿ. ಈಗ ನಮಗೆ ಈ ಅಕೌಂಟ್ ಅಗ್ರಿಗೇಟರ್ ಸಿಸ್ಟಮಿನ ಅವಶ್ಯಕತೆ ಬಂದಿದೆ. ಆದ್ದರಿಂದನೇ ಈಗ ಸದ್ಯಕ್ಕೆ RBI ಕೂಡ ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಅಕೌಂಟ್ ಅಗ್ರಿಗೇಟರ್ ಸಿಸ್ಟಮ್ಗಳಾಗಿ ಕೆಲಸವನ್ನು ಮಾಡಲಿಕ್ಕೆ ತನ್ನ ಕಡೆಯಿಂದ ಪರ್ಮಿಷನ್ನ ಕೊಡ್ತಾ ಇದೆ. ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಕೌಂಟ್ ಅಗ್ರಿಗೇಟರ್ ಸಿಸ್ಟಮ್ ಈ ಒಂದು ಪದದ ಅರ್ಥ ನಿಮಗೆ ಗೊತ್ತಾಗಿದ್ರೆ ಸಾಕು. ನಂತರ ಕಳೆದ ವಾರ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಚೀಫ್ ಅವರು ನಮ್ಮ ದೇಶಕ್ಕೆ ಭೇಟಿ ನೀಡಿದ್ದಾರೆ.
ಆ ಸಂದರ್ಭದಲ್ಲಿ ಗುಜರಾತಿನ ಜಾಮ್ನಗರಲ್ಲಿ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಒಂದು ಗ್ಲೋಬಲ್ ಸೆಂಟರ್ನ ಉದ್ಘಾಟನೆ ಮಾಡಲಾಯಿತು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರ ಕಡೆಯಿಂದ. ಈ ಗ್ಲೋಬಲ್ ಸೆಂಟರ್ನ ಯಾತಕ್ಕೋಸ್ಕರ ತಂದಿರೋದು ಅಂತಂದರೆ ಹೆಸರೇ ಹೇಳ್ತಾ ಇದೆ, ಟ್ರೆಡಿಷನಲ್ ಮೆಡಿಸಿನ್, ಸಾಂಪ್ರದಾಯಿಕ ವೈದ್ಯ. ನಮ್ಮ ದೇಶದಲ್ಲಿ ಆಯುಷ್ ವ್ಯವಸ್ಥೆ ಅಂತ ನಾವೇನು ಕರಿತೀವಿ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧಿ, ಹೋಮಿಯೋಪತಿ ಎಲ್ಲವನ್ನ ಈಗ ಸದ್ಯಕ್ಕೆ ನಾವೇನು ಪ್ರಮೋಟ್ ಮಾಡ್ತಾ ಇದ್ದೀವಿ, ಇವುಗಳ ವಿಷಯದಲ್ಲಿ ಒಂದು ಗ್ಲೋಬಲ್ ಸೆಂಟರ್ನ ನಾವು ತರ್ತಾ ಇದ್ದೀವಿ. ಆ ಗ್ಲೋಬಲ್ ಸೆಂಟರ್ ಇಂಡಿಯಾದಲ್ಲೇ ಲೊಕೇಟ್ ಆಗ್ತಾ ಇದೆ, ಗುಜರಾತಿನ ಜಾಮ್ನಗರಲ್ಲಿ ಲೊಕೇಟ್ ಆಗ್ತಾ ಇದೆ. ಅದನ್ನೇ ಉದ್ಘಾಟನೆ ಮಾಡಿರೋದು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು. ಸೊ ಒಟ್ಟಾರೆಯಾಗಿ ಒಂದೇ ಪಾಯಿಂಟ್ ಬೇಕಾಗಿರೋದು, ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಇತ್ತೀಚೆಗೆ ಎಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ ಅಂತ ಕೇಳಿದ್ರೆ ಗುಜರಾತಿನ ಜಾಮ್ನಗರಲ್ಲಿ. ನಂತರ ಎಕಾನಮಿ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲ್ ಅಲ್ಲಿ EPCG ಸ್ಕೀಮ್, ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್ ಸ್ಕೀಮಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸ್ಕೀಮು ಕಾಮರ್ಸ್ ಮಿನಿಸ್ಟ್ರಿಯ ಒಂದು ಸ್ಕೀಮ್ ಆಗಿದೆ. ಯಾತಕ್ಕೋಸ್ಕರ ಈ ಸ್ಕೀಮನ್ನು ತಂದಿರೋದು, ಹೆಸರೇ ಹೇಳ್ತಾ ಇದೆ, ಎಕ್ಸ್ಪೋರ್ಟ್ ಪ್ರಮೋಷನ್ನ, ರಫ್ತನ್ನ ಪ್ರೋತ್ಸಾಹಿಸಲಿಕ್ಕೋಸ್ಕರ ಈ ಸ್ಕೀಮನ್ನು ತಂದಿರೋದು. ಯಾವ ರೀತಿಯಾಗಿ ನಾವು ಪ್ರೋತ್ಸಾಹಿಸ್ತೀವಿ ಈ ಸ್ಕೀಮಿನ ಅಡಿಯಲ್ಲಿ? ಬೇಸಿಕ್ ಕಾನ್ಸೆಪ್ಟ್ ಏನು ಅಂತಂದರೆ, ಎಕ್ಸಾಂಪಲ್ ಆಗಿ ಒಂದು ಕಂಪನಿಯನ್ನು ತಗೊಳ್ಳೋಣ. ಈ ಕಂಪನಿ ಅಥವಾ ಫ್ಯಾಕ್ಟ್ರಿ ಪ್ರೊಡಕ್ಷನನ್ನು ಮಾಡಬೇಕಾ? ಉತ್ಪಾದನೆ ಮಾಡಿದ್ರೆ ಮಾತ್ರನೇ ಅಲ್ವಾ ನಾವು ರಫ್ತನ್ನು ಮಾಡಲಿಕ್ಕೆ ಆಗೋದು. ಪ್ರೊಡಕ್ಷನನ್ನು ಮಾಡಬೇಕು, ನಂತರ ಎಕ್ಸ್ಪೋರ್ಟ್ ಮಾಡಬೇಕು. ಈಗ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಥವಾ ಪ್ರೊಡಕ್ಷನನ್ನು ಮಾಡಲಿಕ್ಕೆ ಈ ಒಂದು ಕಂಪನಿಗೆ ಬೇಕಾಗಿರುವಂಥ ಕ್ಯಾಪಿಟಲ್ ಗೂಡ್ಸ್ ಅಂತಂದರೆ ಅದು ಮಷಿನ್ ಆಗಿರಬಹುದು, ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಉಪಕರಣ ಆಗಿರಬಹುದು, ವೆಹಿಕಲ್ಗಳು ಆಗಿರಬಹುದು, ಸಾಧನ ಸಲಕರಣೆಗಳು ಆಗಿರಬಹುದು, ಎಲ್ಲವನ್ನು ನಾವು ಕ್ಯಾಪಿಟಲ್ ಗೂಡ್ಸ್ ಅಂತೀವಿ. ಈಗ ಇನ್ ಕೇಸ್ ಈ ಫ್ಯಾಕ್ಟ್ರಿ ಈ ಎಲ್ಲ ಕ್ಯಾಪಿಟಲ್ ಗೂಡ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಈ ಕ್ಯಾಪಿಟಲ್ ಗೂಡ್ಗಳ ಇಂಪೋರ್ಟಿನ ಮೇಲೆ ಡ್ಯೂಟಿಯನ್ನು ಹಾಕುತ್ತೆ ಗವರ್ನಮೆಂಟು. ನಾರ್ಮಲಿ ಕಸ್ಟಮ್ಸ್ ಡ್ಯೂಟಿಯನ್ನು ಅಥವಾ ಇಂಪೋರ್ಟ್ ಡ್ಯೂಟಿಯನ್ನು ವಿಧಿಸುತ್ತೆ. ಈ ತೆರಿಗೆಯನ್ನು ವಿಧಿಸಿದ್ದೇ ಆದರೆ ಇಂಪೋರ್ಟನ್ನು ಮಾಡ್ಕೊಳ್ತಿರ್ಬೇಕಾದ್ರೆ ಈ ಕಂಪನಿಗೆ ಅಥವಾ ಈ ಫ್ಯಾಕ್ಟ್ರಿಗೆ ಒಂದಷ್ಟು ಕಾಸ್ಟ್ಲಿ ಆಗುತ್ತೆ. ಆದ್ದರಿಂದ ಇನ್ ಕೇಸ್ ಗವರ್ನಮೆಂಟ್ ಏನಾದರೂ ಈ ಡ್ಯೂಟಿಯನ್ನು ತೆಗೆದು ಹಾಕಿದ್ದೆ ಆದರೆ ಈ ಕ್ಯಾಪಿಟಲ್ ಗೂಡ್ಗಳ ಇಂಪೋರ್ಟ್ ಅನ್ನೋದು ಈ ಫ್ಯಾಕ್ಟ್ರಿಗೆ ಕಡಿಮೆ ದರದಲ್ಲಿ ಸಿಗುತ್ತೆ. ಕಡಿಮೆ ದರದಲ್ಲಿ ಕ್ಯಾಪಿಟಲ್ ಗೂಡ್ಗಳನ್ನು ಇಲ್ಲಿ ಆಮದು ಮಾಡ್ಕೊಳ್ತಾ ಇದೆ ಅಂತಂದರೆ ಈ ಫ್ಯಾಕ್ಟ್ರಿಗೆ ಉತ್ಪಾದನೆಗೆ ಸಹಾಯ ಆಗುತ್ತೆ. ಉತ್ಪಾದನೆ ಮಾಡಿದಾಗ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಈ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಏನಿದೆಯಲ್ಲ, ಉತ್ಪನ್ನ ಇದೆಯಲ್ಲ, ಅದರ ಮೇಲಿನ ಬೆಲೆಯನ್ನು ಕೂಡ ಕಡಿಮೆ ಇಡುತ್ತೆ ಈ ಫ್ಯಾಕ್ಟ್ರಿ. ಇದರಿಂದ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಇಲ್ಲಿ ಕ್ಯಾಪಿಟಲ್ ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಗುವಂಥ ಸಾಧ್ಯತೆಯೇ ಹೆಚ್ಚು. ಒಟ್ಟಾರೆಯಾಗಿ ಗವರ್ನಮೆಂಟ್ ಇಲ್ಲಿ ರಫ್ತನ್ನು ಪ್ರೋತ್ಸಾಹಿಸುವಲ್ಲಿ, ಆ ರಫ್ತಿಗೋಸ್ಕರ ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಬೇಕಾಗಿರುವಂಥ ಕ್ಯಾಪಿಟಲ್ ಗೂಡ್ಸನ್ನು ಫ್ಯಾಕ್ಟ್ರಿಗಳು ಏನಾದರೂ ಇಂಪೋರ್ಟ್ ಮಾಡ್ಕೊಂಡಿದ್ದೆ ಆದರೆ ಆ ಇಂಪೋರ್ಟಿನ ಮೇಲೆ ಡ್ಯೂಟಿ ಅಥವಾ ತೆರಿಗೆಯನ್ನು ಗವರ್ನಮೆಂಟ್ ಏನು ವಿಧಿಸ್ತಾ ಇತ್ತು ಆ ತೆರಿಗೆಯನ್ನು ತೆಗೆದು ಹಾಕ್ತಾ ಇದೆ. ತೆರಿಗೆಯನ್ನು ತೆಗೆದು ಹಾಕ್ತಾ ಇರೋದ್ರಿಂದ ಕ್ಯಾಪಿಟಲ್ ಗೂಡ್ಗಳ ಇಂಪೋರ್ಟ್ ಕಡಿಮೆ ದರದಲ್ಲಿ ಆಗ್ತಾ ಇದೆ. ಇದರಿಂದ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಎಕ್ಸ್ಪೋರ್ಟ್ ಕೂಡ ಪ್ರಮೋಟ್ ಆಗ್ತಾ ಇದೆ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಅಂತಂದರೆ, ಈ ಸ್ಕೀಮಿನ ಅಡಿಯಲ್ಲಿ ಏನು ಇಲ್ಲಿ ಡ್ಯೂಟಿ ಕಡಿಮೆ ಆಗಿದೆಯಲ್ಲ, ಈ ಕಡಿಮೆ ಆಗಿರುವಂಥ ಡ್ಯೂಟಿಯ 6 ಪಟ್ಟು ಎಕ್ಸ್ಪೋರ್ಟನ್ನು ಮಾಡಬೇಕು ಇಲ್ಲಿರುವಂಥ ಫ್ಯಾಕ್ಟ್ರಿ. 6 ಪಟ್ಟು ಎಕ್ಸ್ಪೋರ್ಟನ್ನು ಮಾಡಬೇಕು 6 ವರ್ಷದಲ್ಲಿ. ಇಲ್ಲ ಅಂತಂದರೆ ಇಲ್ಲೇನು ಬೆನಿಫಿಟ್ ಸಿಕ್ಕಿತ್ತಲ್ಲ ಆ ಎಲ್ಲ ಬೆನಿಫಿಟ್ ಸಿಗೋದಿಲ್ಲ, ಅಥವಾ ಗವರ್ನಮೆಂಟ್ಗೆ ವಾಪಸ್ಸು ಕೊಡಬೇಕಾಗತ್ತೆ, ಆ ತೆರಿಗೆಯನ್ನು ಮತ್ತೆ ಕಟ್ಟಬೇಕಾಗತ್ತೆ. ಒಟ್ಟಾರೆಯಾಗಿ EPCG ಸ್ಕೀಮಿನ ಬಗ್ಗೆ ನಮಗೆ ತಿಳಿದಿರಬೇಕಾಗಿರುವಂಥ ಪಾಯಿಂಟ್ಗಳು ಏನು ಅಂತಂದರೆ, ಈ ಸ್ಕೀಮನ್ನು ತಂದಿರೋದು ಮಿನಿಸ್ಟ್ರಿ ಆಫ್ ಕಾಮರ್ಸ್. ಯಾತಕ್ಕೋಸ್ಕರ ಅಂತಂದರೆ ಸ್ಕೀಮಿನ ಹೆಸರೇ ಹೇಳ್ತಾ ಇದೆ, ಎಕ್ಸ್ಪೋರ್ಟ್ ಪ್ರಮೋಷನನ್ನು ಮಾಡಲಿಕ್ಕೋಸ್ಕರ, ರಫ್ತನ್ನು ಪ್ರೋತ್ಸಾಹಿಸಲಿಕ್ಕೋಸ್ಕರ. ಯಾವ ಮುಖಾಂತರವಾಗಿ? ಕ್ಯಾಪಿಟಲ್ ಗೂಡ್ಗಳ ಆಮದನ್ನು ಜಾಸ್ತಿ ಮಾಡುವುದರ ಮುಖಾಂತರವಾಗಿ, ಅದಕ್ಕೋಸ್ಕರ ಈ ಇಂಪೋರ್ಟಿನ ಮೇಲೆ ಇದ್ದಂಥ ತೆರಿಗೆಯನ್ನು ತೆಗೆದು ಹಾಕುವುದರ ಮುಖಾಂತರವಾಗಿ ಎಕ್ಸ್ಪೋರ್ಟ್ ಪ್ರಮೋಷನನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ತೆರಿಗೆಯನ್ನು ಎಷ್ಟು ತೆಗೆದಾಕಿರುತ್ತೋ ಗವರ್ನಮೆಂಟ್ ಅದರ 6 ಪಟ್ಟು ಎಕ್ಸ್ಪೋರ್ಟ್ ಆಗಬೇಕು. ಅದು ಕೂಡ 6 ವರ್ಷದಲ್ಲೇ ಆಗಬೇಕು. ಆಗ ಮಾತ್ರನೇ ನಾವು ಅಂದುಕೊಂಡಂಥ ಇಲ್ಲಿ ಔಟ್ಕಮ್ ಏನಿದೆಯಲ್ಲ ಆ ಔಟ್ಕಮನ್ನು ನಾವು ಸಾಧಿಸಲಿಕ್ಕೆ ಆಗುತ್ತೆ. ಇಷ್ಟು ನಮಗೆ ತಿಳಿದಿದ್ರೆ ಸಾಗುತ್ತೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್ ಸ್ಕೀಮಿನ ಬಗ್ಗೆ. ನಂತರ ರೋಡ್ ಆಕ್ಸಿಡೆಂಟ್ಗಳ ವಿಷಯಕ್ಕೆ ಬಂದಿದೆ ಆದರೆ ಸಾಕಷ್ಟು ಬಾರಿ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ರೋಡ್ ಆಕ್ಸಿಡೆಂಟ್ಗಳ ವಿಕ್ಟಿಮ್ಗಳು ಅಂತ ಏನಿರ್ತಾರೆ, ಈ ವಿಕ್ಟಿಮ್ಗಳಿಗೆ ಹಲವಾರು ಬಾರಿ ಇನ್ಶೂರೆನ್ಸ್ ಕಂಪನಿಗಳ ಕಡೆಯಿಂದ ಇನ್ಶೂರೆನ್ಸ್ ಸರಿಯಾದ ಸಮಯದಲ್ಲಿ ತಲುಪೋದಿಲ್ಲ. ಅವರಿಗೆ ಬೇಕಾಗಿರುವಂಥ ಕಾಂಪೆನ್ಸೇಷನ್ ಸರಿಯಾದ ಸಮಯದಲ್ಲಿ ಸಿಗೋದಿಲ್ಲ, ಬೇಕಾಗಿರುವಂಥ ಸಹಾಯ ಸರಿಯಾದ ಸಮಯದಲ್ಲಿ ವಿಕ್ಟಿಮ್ಸ್ಗೆ ಸಿಗೋದಿಲ್ಲ. ಅದಕ್ಕೆ ಕಾರಣ ಅಂತಂದರೆ ಇನ್ಶೂರೆನ್ಸ್ ಕಂಪನಿಗಳು ಹೇಳೋದು, ಈ ಆಕ್ಸಿಡೆಂಟಿನ ವಿಷಯದಲ್ಲಿ ನಮಗೆ ಬೇಕಾಗಿರುವಂಥ ಮಾಹಿತಿ, ದತ್ತಾಂಶ, ಫ್ಯಾಕ್ಟ್ ಅಥವಾ ಡೇಟಾಗಳು ಏನಿದಾವೆ ಇವು ಅಥವಾ ರಿಪೋರ್ಟ್ ಆಗಿರಬಹುದು, ಈ ಎಲ್ಲವೂ ಸರಿಯಾದ ಸಮಯದಲ್ಲಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಸಿಕ್ಕಿರೋದಿಲ್ಲ. ಆದ್ದರಿಂದನೇ ಇನ್ಶೂರೆನ್ಸ್ ವ್ಯವಸ್ಥೆಯ ಅಡಿಯಲ್ಲಿರುವಂಥ ಸಹಾಯ ವಿಕ್ಟಿಮ್ಗಳಿಗೆ ಸರಿಯಾದ ಸಮಯದಲ್ಲಿ ತಲುಪ್ತಾ ಇಲ್ಲ, ಹಾಗಂತ ಇನ್ಶೂರೆನ್ಸ್ ಕಂಪನಿಗಳು ಹೇಳ್ತಾ ಇದ್ದಾವೆ.
ಇದು ಒಂದು ಕಡೆ ಆದರೆ ಅಂತಂದ್ರೆ ವಿಕ್ಟಿಮ್ಗಳಿಗೆ ಇನ್ಶೂರೆನ್ಸ್ ಕಂಪನಿಗಳಿಂದ ಸರಿಯಾದ ಸಮಯದಲ್ಲಿ ಸಹಾಯ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆಕ್ಸಿಡೆಂಟೇ ಆಗಿರೋದಿಲ್ಲ ಆದರೆ ಫೇಕ್ ಕ್ಲೇಮ್ಗಳನ್ನು ಮಾಡಿಕೊಂಡು ಹಣವನ್ನ ಮಾಡ್ಕೊಳ್ತಿರ್ತಾರೆ ಈ ಇನ್ಶೂರೆನ್ಸ್ಗಳ ಮುಖಾಂತರವಾಗಿ. ಅಂದ್ರೆ ಇಲ್ಲಿ ಫೇಕ್ ಕ್ಲೈಮ್ ಆಗಿರಬಹುದು ಅಥವಾ ಇಲ್ಲಿ ವಿಕ್ಟಿಮ್ಗಳಿಗೆ ಸರಿಯಾದ ಸಮಯದಲ್ಲಿ ಸಹಾಯ ಸಿಗ್ತಾ ಇಲ್ಲ ಅನ್ನೋದಾಗಿರಬಹುದು. ಎರಡರಲ್ಲಿ ಕಾಮನ್ ಆಗಿರುವಂತ ಅಂಶ ಏನು ಅಂತಂದ್ರೆ ಡಾಕ್ಯುಮೆಂಟ್ ಅಥವಾ ರಿಪೋರ್ಟ್ಗಳು. ಆಕ್ಸಿಡೆಂಟಿನ ವಿಷಯದಲ್ಲಿ ರಿಪೋರ್ಟ್ಗಳು ಸರಿಯಾಗಿ ದೊರಕ್ತಾ ಇಲ್ಲ ಯಾರಿಗೆ? ಇನ್ಶೂರೆನ್ಸ್ ಕಂಪನಿಗಳಿಗೆ. ಮತ್ತು ಸರಿಯಾದ ಸಂದರ್ಭದಲ್ಲಿ ವಿಕ್ಟಿಮ್ಗಳಿಗೆ ಇಲ್ಲಿ ಅಸಿಸ್ಟೆನ್ಸ್ ಸಿಗ್ತಾ ಇಲ್ಲ. ಎಲ್ಲ ಸಮಸ್ಯೆಗೆ ಒಂದು ಪರಿಹಾರವಾಗಿ ಈಗ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವ್ಯವಸ್ಥೆಯ ಮಿನಿಸ್ಟ್ರಿ ತನ್ನ ಕಡೆಯಿಂದ ಇ-ದಾರ್ ಪೋರ್ಟಲ್ ಅಂತ ತಗೊಂಡು ಬಂದಿದೆ. ಇ-ದಾರ್ ಪೋರ್ಟಲ್ ಅಥವಾ ಎಲೆಕ್ಟ್ರಾನಿಕ್ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಪೋರ್ಟಲ್ ಅಂತ. ಇದರ ಉದ್ದೇಶ ಏನು ಅಂತಂದ್ರೆ ಆಕ್ಸಿಡೆಂಟಿನ ವಿಷಯವಾಗಿ ಇರುವಂಥ ಎಲ್ಲ ದತ್ತಾಂಶವನ್ನು ಒಂದು ಎಲೆಕ್ಟ್ರಾನಿಕ್ ಪೋರ್ಟಲಲ್ಲಿ ಹಾಕೋದು. ಈ ಎಲೆಕ್ಟ್ರಾನಿಕ್ ಪೋರ್ಟಲಲ್ಲಿ ಹಾಕಿದೆ ಆದರೆ ಸುಲಭವಾಗಿ ಇನ್ಶೂರೆನ್ಸ್ ಕಂಪನಿಗಳಿಗೆ ದತ್ತಾಂಶ ಅಥವಾ ಡೇಟಾ ರಿಪೋರ್ಟ್ ಸಿಗುತ್ತೆ. ಆಗ ಇಮಿಡಿಯೇಟ್ಲಿ ಅವರು ಇನ್ಶೂರೆನ್ಸ್ ಕ್ಲೇಮ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಆಗುತ್ತೆ. ಅಥವಾ ಇನ್ ಕೇಸ್ ಫೇಕ್ ಆಗಿದೆ ಆದರೆ ಅವರಿಗೆ ಸುಲಭವಾಗಿ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇ-ದಾರ್ ಪೋರ್ಟಲ್ ಅನ್ನೋದು ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟೇಷನ್ ತಂದಿರುವಂಥ ಒಂದು ಇನಿಷಿಯೇಟಿವ್ ಆಗಿದೆ, ಎಲೆಕ್ಟ್ರಾನಿಕ್ ಪೋರ್ಟಲ್ ಆಗಿದೆ. ಯಾತಕ್ಕೋಸ್ಕರ ಆಕ್ಸಿಡೆಂಟಿನ ವಿಷಯದಲ್ಲಿ ಎಲ್ಲ ಇನ್ಫಾರ್ಮೇಷನ್ನ, ಎಲ್ಲ ಮಾಹಿತಿಯನ್ನು ಒಂದು ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ನಾವು ಮೇಂಟೈನ್ ಮಾಡಲಿಕ್ಕೋಸ್ಕರ ಅದರ ಮುಖಾಂತರವಾಗಿ ಕ್ಲೇಮ್ಗಳನ್ನು ಸುಲಭವಾಗಿ ತ್ವರಿತಗತಿಯಲ್ಲಿ ಸೆಟಲ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಮಿನಿಸ್ಟ್ರಿಯನ್ನು ನೆನ್ಪಿಟ್ಕೊಳ್ಬೇಕು, ಉದ್ದೇಶವನ್ನು ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ಲಿ ಇ-ದಾರ್ ಪೋರ್ಟಲ್ ಅಂತ ಕೊಟ್ಟಾಗ ನಾವು ಎಕ್ಸಾಮಿನೇಷನ್ ಹಾಲಲ್ಲಿ ಕುಳಿತುಕೊಂಡಾಗ ಆಕ್ಸಿಡೆಂಟ್ಗೆ ಲಿಂಕ್ ಮಾಡುವಷ್ಟು ಗೆಸ್ ವರ್ಕ್ ಅನ್ನ ಮಾಡಲಿಕ್ಕೆ ಆಗದೇ ಇರಬಹುದು. ಆದ್ದರಿಂದ ಎಕ್ಸ್ಪ್ಯಾನ್ಷನ್ ಕೂಡ ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನಿಕ್ ಡೀಟೇಲ್ ಆಕ್ಸಿಡೆಂಟ್ ರಿಪೋರ್ಟ್ ಪೋರ್ಟಲ್ ಅಂತ. ಆಗ ನಿಮಗೆ ಸುಲಭವಾಗಿ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ PIBಯಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ಬಜೆಟಿನ ಸಂದರ್ಭದಲ್ಲಿ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಅವರು ಮೆನ್ಷನ್ ಮಾಡಿದಂಥ ಸೀವೀಡ್ ಪಾರ್ಕಿನ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಬಜೆಟ್ ಅಲ್ಲೇ ಫಿನಾನ್ಸ್ ಮಿನಿಸ್ಟರ್ ಅವರು ಹೇಳಿದ್ರು ತಮಿಳುನಾಡಿನಲ್ಲಿ ಸೀವೀಡ್ ಪಾರ್ಕ್ ಒಂದನ್ನು ನಾವು ತರ್ತೀವಿ ಅಂತ. ಅದರ ಬಗ್ಗೆನೇ ಈ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೆ. ಸೀವೀಡ್ ಪಾರ್ಕ್ ಹೆಸರೇ ಹೇಳ್ತಾ ಇದೆ, ಸಮುದ್ರ ಕಳೆಯನ್ನ ಹೆಚ್ಚಾಗಿ ಬೆಳೆಯುವಂತ ಒಂದು ಪಾರ್ಕ್. ಎಲ್ಲಿ ನಾವು ತರ್ತಾ ಇರೋದು? ತಮಿಳುನಾಡಿನಲ್ಲಿ ತರ್ತಾ ಇರೋದು. ಇಲ್ಲಿ ನಾವು ಈ ಸೀವೀಡ್ ಅಥವಾ ಸಮುದ್ರ ಕಳೆಯ ಬಗ್ಗೆ ಯಾಕೆ ಇಷ್ಟೊಂದು ಫೋಕಸ್ ಮಾಡ್ತಿರೋದು? ಯಾಕೆ ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಈ ಸೀವೀಡ್ ವಿಷಯದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಇಂಡಸ್ಟ್ರಿಯಲ್ಲಿ ಸ್ಪೆಸಿಫಿಕ್ ಆಗಿ ಕಾಸ್ಮೆಟಿಕ್ಸ್ ಆಗಿರಬಹುದು, ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಆಗಿರಬಹುದು, ಮೆಡಿಸಿನ್ ಅಥವಾ ಫಾರ್ಮಸಿ ಆಗಿರಬಹುದು, ಎಲ್ಲ ಕಡೆ ಸಾಕಷ್ಟು ಡಿಮ್ಯಾಂಡ್ ಇದೆ ಸೀವೀಡ್ಗೆ. ಜೊತೆಗೆ ಸೀವೀಡನ್ನು ನ್ಯೂಟ್ರಿಷನ್ ಆಗಿ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಪೋಷಕತೆಯ ವಿಷಯಕ್ಕೆ ಬಂದಿದೆ ಆದರೆ ಸಾಕಷ್ಟು ಪೋಷಕಾಂಶಗಳನ್ನು ಇದು ಹೊಂದಿರೋದ್ರಿಂದ ನ್ಯೂಟ್ರಿಷನ್ನ ವಿಷಯದಲ್ಲಿ ಕೂಡ ಇದು ಸಾಕಷ್ಟು ಡಿಮ್ಯಾಂಡನ್ನು ಹೊಂದಿದೆ. ಮೆಡಿಸಿನ್ ಫೀಲ್ಡಲ್ಲಂತೂ ಇದರ ಡಿಮ್ಯಾಂಡ್ ಇದ್ದೇ ಇದೆ. ಎಲ್ಲ ಕಾರಣಕ್ಕೋಸ್ಕರ ಮತ್ತು ನಾವು ಸಾಕಷ್ಟು ಎಕ್ಸ್ಪೋರ್ಟ್ ಮಾಡಬಹುದು. ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿದೆ ಆದರೆ GDPಗೆ ಹೆಲ್ಪ್ ಆಗುತ್ತೆ. ಎಲ್ಲ ಕಾರಣಕ್ಕೋಸ್ಕರ ಗವರ್ನಮೆಂಟ್ ಈಗ ಸೀವೀಡಿನ ಬಗ್ಗೆ ಸಾಕಷ್ಟು ಫೋಕಸ್ ಮಾಡ್ತಾ ಇದೆ. ಈಗ ಸಮುದ್ರ ಕಳೆ ಅಥವಾ ಸೀವೀಡ್ ಅಂದರೆ ಏನು? ಇದು ಒಂದು ಪ್ರಿಮಿಟಿವ್, ಪ್ರಾಚೀನ, ನಾನ್ ಫ್ಲವರಿಂಗ್ ಅಂತಂದ್ರೆ ಹೂವನ್ನ ಬಿಡದೇ ಇರುವಂತ ಮರೈನ್ ಆಲ್ಗೆ, ಅಂದ್ರೆ ನಮ್ಮ ಸಮುದ್ರದಲ್ಲಿ ಸಿಗುವಂತ ಆಲ್ಗೆ. ಇದಕ್ಕೆ ಒಂದು ಹೂವಿರೋದಿಲ್ಲ, ಎರಡನೇದಾಗಿ ಬೇರು, ಕಾಂಡ, ಎಲೆಗಳು ಕೂಡ ಇರೋದಿಲ್ಲ. ಹಾಗಿದ್ದು ಕೂಡ ಮರೈನ್ ಎಕೋಸಿಸ್ಟಮ್ ಅಲ್ಲಿ ಸಾಕಷ್ಟು ಪಾತ್ರವನ್ನ ಪ್ಲೇ ಮಾಡುತ್ತೆ ಈ ಸೀವೀಡ್ ಅನ್ನೋದು. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈ ಸಮುದ್ರ ಕಳೆ ಏನಾದರೂ ದಟ್ಟವಾಗಿ ಬೆಳೆದಿದೆ ಆದರೆ ಇದನ್ನು ನಾವು ಅಂಡರ್ ವಾಟರ್ ಫಾರೆಸ್ಟ್ ಅಂತ ಕೂಡ ಕರೆಯಬಹುದು. ಅಷ್ಟರ ಮಟ್ಟಿಗೆ ಬೆಳೆಯುತ್ತೆ ಈ ಸೀವೀಡ್ ಅಥವಾ ಸಮುದ್ರ ಕಳೆ. ಆ ಸಂದರ್ಭದಲ್ಲಿ ಅಂಡರ್ ವಾಟರ್ ಫಾರೆಸ್ಟಿನ ರೂಪದಲ್ಲಿ ಇದೇನಾದರೂ ಬೆಳೆದಿದೆ ಆದರೆ, ಅಷ್ಟು ದಟ್ಟವಾಗಿ ಇದೇನಾದರೂ ಬೆಳೆದಿದೆ ಆದರೆ ಆಗ ಇದನ್ನು ನಾವು ಕೆಲ್ಪ್ ಫಾರೆಸ್ಟ್ ಅಂತ ಕರಿತೀವಿ. ಕೆಲ್ಪ್ ಫಾರೆಸ್ಟ್ ಅನ್ನುವಂಥ ಈ ಹೆಸರನ್ನು ನೀವು ನೆನ್ಪಿಟ್ಕೊಳ್ಳಿ. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ, ಬಜೆಟಲ್ಲಿ ಇದನ್ನು ಮೆನ್ಷನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಮಗೆ ಕ್ವೆಶನ್ ಆಗಿ ಕೂಡ ಬರಬಹುದು ಸೀವೀಡ್ ಪಾರ್ಕ್ ಅನ್ನೋದು, ಅಥವಾ ಸೀವೀಡ್ ಅನ್ನುವಂಥ ಅಂಶವೇ ಕ್ವೆಶನ್ ಆಗಿ ಬರಬಹುದು ಎನ್ವಿರಾನ್ಮೆಂಟ್ ಸೆಕ್ಷನ್ ಅಡಿಯಲ್ಲಿ. ಆ ಸಂದರ್ಭದಲ್ಲಿ ಕೆಲ್ಪ್ ಫಾರೆಸ್ಟ್ ಅನ್ನುವಂಥ ಈ ಟರ್ಮ್ ಅನ್ನ ಟಾರ್ಗೆಟ್ ಮಾಡಬಹುದು. ಆದ್ದರಿಂದ ಕೆಲ್ಪ್ ಫಾರೆಸ್ಟ್ ಅಂತಂದ್ರೆ ಸಮುದ್ರ ಕಳೆಯೇ ದಟ್ಟವಾಗಿ ಬೆಳೆದಾಗ, ಅಂಡರ್ ವಾಟರ್ ಫಾರೆಸ್ಟಿನ ರೂಪದಲ್ಲಿ ಅದು ಬೆಳೆದಾಗ ಅದನ್ನು ನಾವು ಕೆಲ್ಪ್ ಫಾರೆಸ್ಟ್ ಅಂತ ಕರಿತೀವಿ. ಈ ಕೆಲ್ಪ್ ಫಾರೆಸ್ಟ್ ಅಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಫಿಶಸ್, ಮೀನುಗಳು, ಸ್ನೇಲ್ಗಳು ಮತ್ತಿತರ ಸಣ್ಣ ಸಣ್ಣ ಮರೈನ್ ಅನಿಮಲ್ಗಳು ಈ ಒಂದು ಕೆಲ್ಪ್ ಫಾರೆಸ್ಟ್ ಅಲ್ಲಿ ಆಶ್ರಯವನ್ನ ಪಡ್ಕೊಳ್ತವೆ. ಆದ್ದರಿಂದ ಈ ಕೆಲ್ಪ್ ಫಾರೆಸ್ಟ್ ಗಳನ್ನ, ಸಮುದ್ರ ಕಳೆಗಳ ಈ ಅರಣ್ಯ ಪ್ರದೇಶವನ್ನ ಅಂಡರ್ ವಾಟರ್ ನರ್ಸರಿಗಳು ಅಂತ ಕೂಡ ಕರೀತಾರೆ. ಯಾಕೆಂತಂದ್ರೆ ಸಣ್ಣ ಸಣ್ಣ ಮೀನುಗಳಿಗೆ ಇದು ಆಶ್ರಯವನ್ನ ಕೊಡುತ್ತೆ, ಅದಕ್ಕೋಸ್ಕರ. ನಂತರ ಕೆಲವೊಂದು ಪ್ರಮುಖ ಸೀವೀಡ್ ಸ್ಪೀಶಿಗಳನ್ನ, ಸಮುದ್ರ ಕಳೆಯ ಸ್ಪೀಶಿಗಳನ್ನ ಇಲ್ಲಿ ಲಿಸ್ಟ್ ಮಾಡಲಾಗಿದೆ. ವಿಡಿಯೋವನ್ನ ಪಾಸ್ ಮಾಡಿ ನೀವು ಅಬ್ಸರ್ವ್ ಮಾಡಿ. ಇವುಗಳಲ್ಲಿ ಒಂದು ಮೇಜರ್ ಸ್ಪೀಶಿ ಅಂತಂದ್ರೆ ಸರ್ಗ್ಯಾಸಮ್ ಅನ್ನುವಂಥ ಸಮುದ್ರ ಕಳೆ. ಇದರ ಬಗ್ಗೆ ನಿಮ್ಮ ಮುಂದೆ ಒಂದು ಕ್ವೆಶನ್ ಇದೆ.
ಅದೇನು ಅಂತಂದರೆ ಈ ಸರ್ಗ್ಯಾಸಮ್ ಅನ್ನುವಂಥ ಸಮುದ್ರ ಕಳೆಯ ಆಧಾರದ ಮೇಲೇ ನಮ್ಮ ಪ್ರಪಂಚದ ಒಂದು ಸಮುದ್ರಕ್ಕೆ ಹೆಸರನ್ನು ಕೊಡಲಾಗಿದೆ. ಆ ಸಮುದ್ರದಲ್ಲಿ ಈ ಸರ್ಗ್ಯಾಸಮ್ ಅನ್ನುವಂಥ ಸಮುದ್ರ ಕಳೆ ಹೆಚ್ಚಾಗಿ ಸಿಗೋದ್ರಿಂದ ಆ ಸಮುದ್ರಕ್ಕೆ ಸರ್ಗ್ಯಾಸಮ್ ಸಮುದ್ರ ಅನ್ನುವಂಥ ಹೆಸರನ್ನೇ ಕೊಡಲಾಗಿದೆ. ಈಗ ಆ ಸಮುದ್ರ ಯಾವ ಮಹಾಸಾಗರದಲ್ಲಿ ಸಿಗುತ್ತೆ? ಇದು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಉತ್ತರಿಸಬಹುದಾದಂಥ ಒಂದು ಕ್ವೆಶನ್. ಇದಕ್ಕೆ ನೀವು ಉತ್ತರವನ್ನು ಕೊಡಿ. ರೈಟ್ ಆನ್ಸರನ್ನು ಕೊಟ್ಟಿರೋರಿಗೆ ಹಾರ್ಟನ್ನು ಕೊಡಲಾಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಅದು ರೈಟ್ ಆನ್ಸರ್ ಅಂತ. ಇನ್ ಕೇಸ್ ಯಾರೂ ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ನಾನು ಹೇಳ್ತೇನೆ. ಕ್ವೆಶನ್ ಏನು? ಸರ್ಗ್ಯಾಸಮ್ ಅನ್ನುವಂಥ ಸಮುದ್ರ ಕಳೆಯೇ ಹೆಚ್ಚಾಗಿ ಬೆಳೆದಿರೋದ್ರಿಂದ ಸರ್ಗ್ಯಾಸಮ್ ಸಮುದ್ರ ಅಂತ ಹೆಸರನ್ನೇ ತೆಗೆದುಕೊಂಡಿರುವಂಥ ಆ ಸಮುದ್ರ ಯಾವ ಮಹಾಸಾಗರದಲ್ಲಿ, ಯಾವ ಓಷನ್ನಲ್ಲಿ ಲೊಕೇಟ್ ಆಗಿದೆ? ಇದು ನಿಮ್ಮ ಮುಂದೆ ಇರುವಂಥ ಕ್ವೆಶನ್. ಈಗ ಆರ್ಟಿಕಲ್ಗೆ ಬರೋದಾದರೆ ಸೀವೀಡ್ ಪಾರ್ಕಿನ ಬಗ್ಗೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಅವರು ಬಜೆಟಲ್ಲೇ ಮೆನ್ಷನ್ ಮಾಡಿದರು. ಇದರ ಇಂಪಾರ್ಟೆನ್ಸ್ ಏನು ಅಂತ, ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್, ಎಕ್ಸ್ಪೋರ್ಟಿನ ವಿಷಯದಲ್ಲಿ, ನ್ಯೂಟ್ರಿಷನ್ನ ವಿಷಯದಲ್ಲಿ, ಮೆಡಿಸಿನಿನ ವಿಷಯದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಆದ್ದರಿಂದ ಗವರ್ನಮೆಂಟ್ ಈ ಸೀವೀಡ್ ಪಾರ್ಕ್ ಅನ್ನ ತರ್ತಾ ಇದೆಯಲ್ಲ, ಎಲ್ಲಿ ತರ್ತಾ ಇದೆ? ತಮಿಳುನಾಡಿನಲ್ಲಿ ಅಂತ ನೆನಪಿರಬೇಕು. ಮತ್ತು ಸೀವೀಡಿನ ಬಗ್ಗೆ ಬಂದ್ರೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅಂತೂ ನಮಗೆ ತಿಳಿದಿರಬೇಕು. ಇಷ್ಟು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ವ್ಯಾಕ್ವಿಟಾ ಪಾರ್ಪಾಯ್ಸ್ ಅನ್ನುವಂತ ಒಂದು ಸಮುದ್ರದಲ್ಲಿ ಸಿಗುವಂತ ಪ್ರಾಣಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಈ ವ್ಯಾಕ್ವಿಟಾ ಪಾರ್ಪಾಯ್ಸ್ ಅನ್ನುವಂತ ಈ ಸ್ಪೀಶಿಯ ಪಾಪ್ಯುಲೇಷನ್ ಸಂಖ್ಯೆ ಕಳೆದ 2 ದಶಕದಲ್ಲಿ 98% ಕುಸಿತ ಆಗಿದೆ. ಈಗ ಸದ್ಯಕ್ಕೆ ಕೆಲವೇ ಬೆರಳೆಣಿಕೆಯಷ್ಟು ನಂಬರ್ಸ್ ಮಾತ್ರನೇ ಈ ಒಂದು ಸ್ಪೀಶಿ ಉಳ್ಕೊಂಡಿರೋದು. ಈಗ ಈ ಸ್ಪೀಶಿಯ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನು ಹೇಳೋದಾದ್ರೆ, ಈ ಸ್ಪೀಶಿ ಮೇಜರ್ಲಿ ಕಂಡು ಬರೋದು ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ, ಮೆಕ್ಸಿಕೋದ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ. ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಕಂಡು ಬರುತ್ತೆ ಈ ವ್ಯಾಕ್ವಿಟಾ ಪಾರ್ಪಾಯ್ಸ್ ಅನ್ನುವಂಥ ಸ್ಪೀಶಿ. ಎರಡನೇ ಪಾಯಿಂಟ್, ಈ ಸ್ಪೀಶಿ ತಿಮಿಂಗಲಗಳ ಗುಂಪಿಗೆ ಸೇರಿದಂತ ತಿಮಿಂಗಲಗಳ ಫ್ಯಾಮಿಲಿ ಏನಿದೆಯಲ್ಲ, ಇದನ್ನು ನಾವು ಸೆಟಾಸೀನ್ ಅಂತ ಕರಿತೀವಿ. ತಿಮಿಂಗಲ ಅಥವಾ ಡಾಲ್ಫಿನ್ ಇವುಗಳ ಗುಂಪಿಗೆ ಸೇರಿದಂತ ಒಂದು ಸ್ಪೀಶಿ ಆಗಿದೆ. ಅದೇ ಫ್ಯಾಮಿಲಿಗೆ ಸೇರಿದಂತ ಒಂದು ಸ್ಪೀಶಿ, ಆದರೆ ಇದು ಸ್ಮಾಲೆಸ್ಟ್ ಸೆಟಾಸೀನ್ ಆಗಿದೆ. ಜೊತೆಗೆ ಇದನ್ನ ಪಾಂಡಾ ಆಫ್ ದಿ ಸಿ ಅಂತ ಕೂಡ ಕರೀತಾರೆ. ಈ ಒಂದು ಸ್ಪೀಶಿ ಈಗ 98% ಡಿಕ್ಲೈನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ನಮಗೆ ತಿಳಿದಿರಬೇಕು. ಒಂದು, ಇದು ತಿಮಿಂಗಿಲ, ಡಾಲ್ಫಿನ್ ಎಲ್ಲವನ್ನ ಒಳಗೊಂಡಿರುವಂತ ಒಂದೇ ಫ್ಯಾಮಿಲಿ, ಸೆಟಾಸೀನ್ ಅನ್ನುವಂಥ ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ. ಆ ಫ್ಯಾಮಿಲಿಯಲ್ಲೇ ಸ್ಮಾಲೆಸ್ಟ್ ಮೆಂಬರ್ ಇದಾಗಿದೆ. ಇದನ್ನ ಪಾಂಡಾ ಆಫ್ ದಿ ಸಿ ಅಂತ ಕೂಡ ಕರೀತಾರೆ. ಇದು ಕಂಡು ಬರೋದು ನಮಗೆ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ, ಮೆಕ್ಸಿಕೋದ ಏರಿಯಾದಲ್ಲಿ ಇದು ಕಂಡು ಬರೋದು. ಮತ್ತು ಇತ್ತೀಚೆಗೆ ಇದರ ಸಂಖ್ಯೆ ಯಾಕೆ ಕಡಿಮೆ ಆಗಿರೋದು ಅಂತಂದ್ರೆ ಅದಕ್ಕೆ ಕಾರಣ ಇಲ್ಲೀಗಲ್ ಫಿಶಿಂಗ್ ಆಗಿದೆ. ಈಗ ಇದರ ಸಂಖ್ಯೆ ಇಷ್ಟೊಂದು ಕ್ಷೀಣಿಸ್ತಾ ಇದೆ ಅಂತಂದ್ರೆ ಇದರ IUCN ಸ್ಟೇಟಸ್ಗೆ ಬಂದಿದೆ. ಆದರೆ ನೀವು ಗೆಸ್ ಮಾಡಿರೋ ಹಾಗೆ ಇದು ಒಂದು ಕ್ರಿಟಿಕಲಿ ಎಂಡೇಂಜರ್ ಸ್ಟೇಟಸ್ ಅನ್ನು ಹೊಂದಿರುವಂತ ಸ್ಪೀಶಿ ಆಗಿದೆ. ಸೊ IUCN ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ ಸ್ಟೇಟಸ್ ಅನ್ನು ಹೊಂದಿದೆ. ಇದರ ಸಂಖ್ಯೆ ಇತ್ತೀಚೆಗೆ 98% ಡಿಕ್ಲೈನ್ ಆಗಿದೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ರಾಜಸ್ಥಾನದ ಪಾಳಿ ಡಿಸ್ಟಿಕ್ ಅಲ್ಲಿ ಮಗ್ಗರ್ ಕ್ರೊಕೊಡೈಲ್ಗಳನ್ನ, ಮಗ್ಗರ್ ಮೊಸಳೆಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಮಾರ್ಚಿನ ಬೇಸಿಗೆಯ ಸಂದರ್ಭದಲ್ಲಿ ಬಿಸಿಲಿನಿಂದ ಈ ಮಗ್ಗರ್ ಕ್ರೊಕೊಡೈಲ್ಗಳನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಇಂಡಿಯನ್ ರೈಲ್ವೆ ಸಹಾಯವನ್ನು ತೆಗೆದುಕೊಂಡು ರೈಲುಗಳ ಮುಖಾಂತರವಾಗಿ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಈ ಬೇಸಿಗೆಯ ಸಂದರ್ಭದಲ್ಲಿ ಮಗ್ಗರ್ ಕ್ರೊಕೊಡೈಲ್ಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಕ್ರೊಕೊಡೈಲ್ ಅನ್ನುವಂತ ಈ ಒಂದು ಸ್ಪೀಶಿ ಏನಿದೆಯಲ್ಲ, ಇದರ ಬಗ್ಗೆ UPSC ಸಾಕಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸಿದೆ. ಈಗಾಗಲೇ ಸಾಕಷ್ಟು ಬಾರಿ ಕ್ವೆಶನ್ಸ್ ಅನ್ನ ಕೇಳಿದೆ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಗ್ಗರ್ ಕ್ರೊಕೊಡೈಲ್ ಅಥವಾ ಮಾರ್ಶ್ ಕ್ರೊಕೊಡೈಲಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ಇದೆ ಈ ಮೊಸಳೆ ಅಂತ. ಈ ಮೊಸಳೆ ಸಾಕಷ್ಟು ಡೇಂಜರಸ್ ಮೊಸಳೆ ಆಗಿದೆ. ಇದರ ಸೈಂಟಿಫಿಕ್ ನೇಮ್ ಬಂದು ಕ್ರೊಕೊಡೈಲಸ್ ಪಾಲುಸ್ತ್ರೀಸಿಸ್ ಅಂತ. ಇದು ಮೊಟ್ಟೆಯನ್ನ ಇಡುವಂತ ಒಂದು ಮೊಸಳೆ ಆಗಿದೆ. ಇದು ತನ್ನ ಕಡೆಯಿಂದ ಒಂದು ಗೂಡನ್ನ ಕೂಡ ಮಾಡ್ಕೊಳ್ಳುತ್ತೆ, ನೆಸ್ಟ್ ಅನ್ನ ಕೂಡ ಮಾಡ್ಕೊಳ್ಳುತ್ತೆ. ಈಗ ಈ ಮೊಸಳೆಯ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್. ಈ ಮೊಸಳೆಯ ವಾಸಸ್ಥಾನ ಏನಿದೆಯಲ್ಲ ಅದು ನಾಶ ಆಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಇರುವಂತ ವಾಸಸ್ಥಾನ ಫ್ರಾಗ್ಮೆಂಟ್ ಆಗ್ತಾ ಇದೆ. ಫ್ರಾಗ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ವಾಸಸ್ಥಾನ, ಎಕ್ಸಾಂಪಲ್ ಒಂದು ಸರೋವರ ಇದೆ. ಈ ಸರೋವರದ ನಡುವೆಯೇ ಒಂದು ಆರ್ಥಿಕ ಚಟುವಟಿಕೆಯನ್ನು ನಾವು ಶುರು ಮಾಡ್ತೀವಿ. ಆಗ 2 ಸಣ್ಣ ಸಣ್ಣ ಸರೋವರಗಳು ಆಗ್ತವೆ ಈ ಒಂದು ಸರೋವರ ಇದ್ದಂತ ಜಾಗದಲ್ಲಿ. ಅದರ ಅರ್ಥ ಈ ಮೊಸಳೆಗೆ ಈ ಹಿಂದೆ ಇದ್ದಂತ ದೊಡ್ಡ ವಾಸಸ್ಥಾನ ಈಗ ಸಣ್ಣ ವಾಸಸ್ಥಾನ ಆಗಿ 2 ಸಣ್ಣ ವಾಸಸ್ಥಾನ ಆಗಿ ನಿರ್ಮಾಣ ಆಯಿತು. ಅಂದ್ರೆ ಇಲ್ಲಿ ಹ್ಯಾಬಿಟಾಟ್ ಫ್ರಾಗ್ಮೆಂಟೇಷನ್ ಆಯಿತು. ಈ ಹ್ಯಾಬಿಟಾಟ್ ಫ್ರಾಗ್ಮೆಂಟೇಷನ್ನ ಕಾರಣದಿಂದಾಗಿ ಕೂಡ ಈ ಮಗ್ಗರ್ ಮೊಸಳೆಗಳ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್, ಹ್ಯಾಬಿಟಾಟ್ ಅಥವಾ ವಾಸಸ್ಥಾನದ ನಾಶ ಆಗ್ತಾ ಇರೋದು ಒಂದು ಕಡೆ.
ಇನ್ನೊಂದು ಕಡೆ ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್, ಇನ್ನೊಂದು ಕಡೆ ಹ್ಯಾಬಿಟ್ಯಾಟ್ ಟ್ರಾನ್ಸ್ಫಾರ್ಮೇಷನ್. ಹ್ಯಾಬಿಟ್ಯಾಟ್ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಆಗ್ತಾ ಇದೆ? ಸರೋವರಗಳನ್ನು ನಾವು ಕಬಳಿಸ್ತಾ ಇದ್ದೀವಿ, ಎನ್ಕ್ರೋಚ್ ಮಾಡಿಕೊಂಡು ಅಲ್ಲೆಲ್ಲ ನಾವು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಹ್ಯಾಬಿಟ್ಯಾಟ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಜೊತೆಗೆ ಮೀನುಗಾರಿಕೆಯ ಚಟುವಟಿಕೆಗಳಿಂದ ಕೂಡ ಮೊಸಳೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ. ಜೊತೆಗೆ ಮೆಡಿಸಿನಲ್ ಪರ್ಪಸ್ಸಿಗೋಸ್ಕರ ಫಾರ್ಮಸಿಯಲ್ಲಿ ಈ ಮೊಸಳೆಗಳ ಭಾಗಗಳನ್ನು, ದೇಹದ ಅಂಗಾಂಗಗಳನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಇವುಗಳ ಪೋಚಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಜನತೆ ಹೆಚ್ಚಾಗಿ ಬೇಟೆ ಆಡ್ತಾ ಇದ್ದಾರೆ. ಆದ್ದರಿಂದನೇ ಒಂದು ಕಾಲದಲ್ಲಿ ಇಡೀ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಕಂಡು ಬರ್ತಾ ಇದ್ದಂತ ಈ ಮಗ್ಗರ್ ಮೊಸಳೆ ಇವತ್ತು ಭೂತಾನ್, ಮಯನ್ಮಾರ್ ಇಂಥ ದೇಶಗಳಿಗೆ ಹೋಗಿ ನೋಡಿದ್ದೆ ಆದ್ರೆ ಆಲ್ಮೋಸ್ಟ್ ಕಣ್ಮರೆಯಾಗಿದೆ. ಇಂಡಿಯಾದಲ್ಲಿ ಕೂಡ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸ್ಪೆಸಿಫಿಕ್ ಆಗಿ ಈ ಮಗ್ಗರ್ ಮೊಸಳೆಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತಂದ್ರೆ ಕೋಸ್ಟಲ್ ಸಾಲ್ಟ್ ವಾಟರ್ ಲಗೂನ್ಗಳಲ್ಲಿ. ಎಕ್ಸಾಂಪಲ್, ಇತ್ತೀಚೆಗೆ ತಾನೇ ನಾವು ಚಿಲಿಕಾ ಲೇಕನ್ನು ನೋಡಿದ್ವಲ್ಲ, ಅಂತ ಲಗೂನ್ಗಳಲ್ಲಿ ಕಂಡು ಬರ್ತವೆ. ಎಸ್ಚುರಿಗಳಲ್ಲಿ ಎಕ್ಸಾಂಪಲ್, ನಾವು ಇತ್ತೀಚೆಗೆ ನರ್ಮದಾ ಮತ್ತು ತಾಪಿಯಾ ನದಿಗಳ ಎಸ್ಚುರಿಯನ್ನು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಎಸ್ಚುರಿಯನ್ನ ಕನ್ನಡದಲ್ಲಿ ಅಳಿವೆ ಅಂತ ಕರಿತೀವಿ. ಅಂದರೆ ಯಾವ ನದಿಗೆ ನದಿ ಮುಖಜ ಭೂಮಿಯನ್ನ, ಡೆಲ್ಟಾವನ್ನ ಕ್ರಿಯೇಟ್ ಮಾಡುವಷ್ಟು ಕೆಪಾಸಿಟಿ ಇರೋದಿಲ್ವೋ, ಯಾವ ನದಿಗೆ ಅಷ್ಟು ಸೆಡಿಮೆಂಟ್ ತನ್ನಲ್ಲಿ ಇರೋದಿಲ್ವೋ ಆ ನದಿ ಡೈರೆಕ್ಟ್ಲಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಡೈರೆಕ್ಟ್ಲಿ ಸಮುದ್ರಕ್ಕೆ ಸೇರ್ಕೊಳ್ಳುವಂತ ಆ ಒಂದು ಏರಿಯಾವನ್ನು ನಾವು ಎಸ್ಚುರಿ ಅಥವಾ ಅಳಿವೆ ಅಂತ ಕರಿತೀವಿ. ಇಂಥ ಅಳಿವೆಗಳಲ್ಲಿ ಕೂಡ ಈ ಮಗ್ಗರ್ ಮೊಸಳೆಗಳು ಕಂಡು ಬರ್ತವೆ. ಮತ್ತು ಫ್ರೆಶ್ ವಾಟರ್ ಹ್ಯಾಬಿಟ್ಯಾಟ್ ಅಲ್ಲಿ ಕೂಡ, ಫ್ರೆಶ್ ವಾಟರ್ ಸರೋವರಗಳಲ್ಲಿ ಕೂಡ ಈ ಮಗ್ಗರ್ ಮೊಸಳೆಗಳು ಕಂಡು ಬರ್ತವೆ. ಜೊತೆಗೆ IUCN ಸ್ಟೇಟಸ್ ಅನ್ನ ನೋಡಿದ್ರೆ ವಲ್ನರಬಲ್ ಸ್ಟೇಟಸ್ ಅನ್ನ ಹೊಂದಿದೆ ಈ ಮಗ್ಗರ್ ಮೊಸಳೆ. ಜೊತೆಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಶೆಡ್ಯೂಲ್ 1 ಮುಖಾಂತರವಾಗಿ ಸಂರಕ್ಷಣೆಯನ್ನ ಪಡ್ಕೊಳ್ತಾ ಇದೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಗ್ಗರ್ ಮೊಸಳೆಗಳ ಬಗ್ಗೆ ಬೇಕಾಗಿದ್ದಂತ ಬೇಸಿಕ್ ಇನ್ಫಾರ್ಮೇಶನ್. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಬರ್ನಾರ್ಡಿನೆಲ್ಲಿ ಬರ್ನ್ಸ್ಟೈನ್ ಅನ್ನುವಂಥ ಒಂದು ಕಾಮೆಟ್, ಧೂಮಕೇತುವಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಧೂಮಕೇತುವಿನ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇಲ್ಲಿಯವರೆಗೂ ನಮ್ಮ ಅಸ್ಟ್ರಾನಮರ್ಸ್ ಅಬ್ಸರ್ವ್ ಮಾಡಿದಂಥ ಎಲ್ಲ ಧೂಮಕೇತುಗಳಲ್ಲೇ ಅತಿ ದೊಡ್ಡ ಧೂಮಕೇತು ಈ ಬರ್ನಾರ್ಡಿನೆಲ್ಲಿ ಬರ್ನ್ಸ್ಟೈನ್ ಅನ್ನುವಂಥ ಧೂಮಕೇತು ಆಗಿದೆ. ಆದ್ದರಿಂದನೇ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ಜಸ್ಟ್ ಈ ಒಂದು ಹೆಸರನ್ನ ಕೊಟ್ಟು ನಮಗೆ ಕನ್ಫ್ಯೂಸ್ ಮಾಡಬಹುದು. ಇದು ಒಂದು ಕಾಮೆಟ್ ಹೆಸರಾಗಿದೆ. ಇದು ಅತಿ ದೊಡ್ಡ ಕಾಮೆಟ್ ಇಲ್ಲಿಯವರೆಗೂ ನಾವು ಅಬ್ಸರ್ವ್ ಮಾಡಿರೋದ್ರಲ್ಲಿ. ಜೊತೆಗೆ ಇದು ಬರ್ತಾ ಇರೋದು ಊರ್ಟ್ ಕ್ಲೌಡ್ ಇಂದ ಬರ್ತಾ ಇರೋದು. ಊರ್ಟ್ ಕ್ಲೌಡ್ ಇಂದ ಬರುವಂತ ಧೂಮಕೇತುಗಳ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇವುಗಳು ಸೂರ್ಯನ ಸುತ್ತಲಿಕ್ಕೆ ಒಂದು ಬಾರಿ ಪ್ರದಕ್ಷಿಣೆಯನ್ನ ಮಾಡಲಿಕ್ಕೆ ತೆಗೆದುಕೊಳ್ಳುವಂತ ವರ್ಷ ಅಥವಾ ಕಾಲ ಎಷ್ಟು ಅಂತಂದ್ರೆ ಮಿಲಿಯನ್ಸ್ ಆಫ್ ಇಯರ್ಸ್ ಅನ್ನ ತಗೊಳ್ತವೆ. ಒಂದು ಬಾರಿ ಸೂರ್ಯನನ್ನ ಸುತ್ತಬೇಕು ಅಂತಂದ್ರೆ ಮಿಲಿಯನ್ಸ್ ಆಫ್ ಇಯರ್ಸ್ ಅನ್ನ ತಗೊಳ್ತವೆ ಊರ್ಟ್ ಕ್ಲೌಡ್ ಇಂದ ಬರುವಂತ ಕಾಮೆಟ್ಗಳು. ಅದೇ ಕೂಪರ್ ಬೆಲ್ಟ್ ಇಂದ ಬರುವಂತ ಕಾಮೆಟ್ಗಳು ಅಷ್ಟೊಂದು ತಗೊಳ್ಳೋದಿಲ್ಲ, ಅರೌಂಡ್ 200 ಇಯರ್ಸ್ ಅಥವಾ ಅದಕ್ಕಿಂತ ಕಡಿಮೆನೇ ತಗೊಳ್ತವೆ. ಇಲ್ಲಿ ಊರ್ಟ್ ಕ್ಲೌಡ್ ಅಂದ್ರೆ ಏನು, ಕೂಪರ್ ಬೆಲ್ಟ್ ಅಂದ್ರೆ ಏನು, ಇದೆಲ್ಲವನ್ನು ನಾವು ಈ ಒಂದು ಚಿತ್ರದಿಂದ ಅರ್ಥ ಮಾಡ್ಕೊಳ್ಬಹುದು. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಿ, ಕೇಂದ್ರದಲ್ಲಿ ಇರುವಂತದ್ದು ಸೂರ್ಯ. ಈ ಸೂರ್ಯ ಅನ್ನುವಂಥ ನಕ್ಷತ್ರದಿಂದ 3ನೇ ಸ್ಥಾನದಲ್ಲಿ ಇರುವಂತದ್ದು ಅರ್ತ್, ನಮ್ಮ ಭೂಮಿ ಅನ್ನುವಂಥ ಗ್ರಹ. ಈಗ ಭೂಮಿಯನ್ನ ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇರಬೇಕಾದ್ರೆ, ಸೂರ್ಯನಿಂದ ನಾವು ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಎಲ್ಲ ಪ್ಲಾನೆಟ್ಗಳು ಮುಗಿದ ನಂತರ ಪ್ಲೇಟೋವಿನ ರೀಜನ್ ಬರುತ್ತಲ್ಲ, ಈ ರೀಜನ್ ಅನ್ನು ನಾವು ಕೂಪರ್ ಬೆಲ್ಟ್ ಅಂತ ಕರಿತೀವಿ. ಈ ಕೂಪರ್ ಬೆಲ್ಟ್ ಇಂದನೇ ನಾವು ಇವತ್ತು ಅಬ್ಸರ್ವ್ ಮಾಡ್ತಾ ಇರುವಂತಹ ಸಾಕಷ್ಟು ಧೂಮಕೇತುಗಳು ಹೊರ ಬರ್ತಾ ಇರೋದು. ಇಲ್ಲಿಂದ ಹೊರ ಬಂದು ಸೂರ್ಯನನ್ನ ಈ ರೀತಿಯಾಗಿ ಸುತ್ತಕೊಂಡು ಹೋಗ್ತವೆ. ಈಗ ಕೂಪರ್ ಬೆಲ್ಟ್ ಇಂದ ಮಾತ್ರನೇ ಅಲ್ಲ, ಅದಕ್ಕೂ ಆಚೆ ನಾವು ಹೋಗಿ ನೋಡಿದಾಗ ಸ್ವಲ್ಪ ಕಡಿಮೆನೇ ನಮಗೆ ಜ್ಞಾನ ಇರುವಂತ ಒಂದು ಬೆಲ್ಟ್ ಬರುತ್ತೆ, ಅದೇ ಊರ್ಟ್ ಕ್ಲೌಡ್ ಅಂತ. ಇದರ ಬಗ್ಗೆ ನಮಗೆ ತಿಳಿದಿರೋದು ತುಂಬಾ ಕಡಿಮೆ. ಒಬ್ಬ ಸೈಂಟಿಸ್ಟಿನ ಹೆಸರಿನ ಹಿನ್ನೆಲೆಯಲ್ಲೇ ಇದಕ್ಕೆ ಹೆಸರನ್ನ ಇಟ್ಟಿರೋದು ಊರ್ಟ್ ಕ್ಲೌಡ್ ಅಂತ. ಈ ಊರ್ಟ್ ಕ್ಲೌಡ್ ಇಂದ ಸಾಕಷ್ಟು ಕಾಮೆಟ್ಗಳು, ಧೂಮಕೇತುಗಳು ಸೂರ್ಯನ ಕಡೆಗೆ ಬರ್ತವೆ. ಆದರೆ ಸ್ಪೆಷಾಲಿಟಿ ಏನು ಅಂತಂದ್ರೆ, ಈ ಊರ್ಟ್ ಕ್ಲೌಡ್ ಇಂದ ಹೊರಬರುವಂತ ಧೂಮಕೇತುಗಳು ಒಂದು ಬಾರಿ ಸೂರ್ಯನನ್ನ ಸುತ್ತಬೇಕು ಅಂತಂದ್ರೆ ಮಿಲಿಯನ್ಸ್ ಆಫ್ ಇಯರ್ಸ್ ಅನ್ನ ತಗೊಳ್ತವೆ. ಅಷ್ಟು ದೊಡ್ಡ ಪ್ರದಕ್ಷಿಣಾ ಪಥವನ್ನು ನಾವು ಹೊಂದಿರ್ತವೆ. ಅದೇ ಭೂಮಿ ಒಂದು ಬಾರಿ ಸೂರ್ಯನನ್ನ ಪ್ರದಕ್ಷಿಣೆ ಮಾಡಬೇಕು ಅಂತಂದ್ರೆ, ರೆವಲ್ಯೂಷನ್ ಅನ್ನ ಮಾಡಬೇಕು ಅಂತಂದ್ರೆ 365 ಡೇಸ್ ಬೇಕಾಗುತ್ತೆ, 1 ವರ್ಷ ಅಂತ ನಾವು ಕರಿತೀವಿ. ಆದರೆ ಈ ಕಾಮೆಟ್ಗಳು, ಊರ್ಟ್ ಕ್ಲೌಡ್ ಇಂದ ಹೊರಬರುವಂತ ಈ ಕಾಮೆಟ್ಗಳು ಒಂದು ಬಾರಿ ಸೂರ್ಯನನ್ನ ಪ್ರದಕ್ಷಿಣೆ ಮಾಡಬೇಕು ಅಂತಂದ್ರೆ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಳ್ತವೆ. ಅದೇ ಕೂಪರ್ ಬೆಲ್ಟ್ ಇಂದ ಬರುವಂತ ಧೂಮಕೇತುಗಳು ಏನಿದಾವಲ್ಲ, ಇವುಗಳು ಯೂಶಲಿ 200 ಇಯರ್ಸ್ಗಿಂತ ಕಡಿಮೆ ಪ್ರದಕ್ಷಿಣಾ ಪಥವನ್ನ ಹೊಂದಿರ್ತವೆ. ಅಷ್ಟು ಬೇಗನೆ ಒಂದು ಬಾರಿ ಪ್ರದಕ್ಷಿಣೆಯನ್ನ ಹಾಕ್ತವೆ. ಆ ಕಾರಣಕ್ಕೋಸ್ಕರ ನಮ್ಮ ಅಬ್ಸರ್ವೇಷನ್ಗೆ ಕೂಡ ಸಾಕಷ್ಟು ಬಾರಿ ಸಿಗ್ತವೆ.
ಸೊ ಒಟ್ಟಾರೆಯಾಗಿ ಈ ಎಲ್ಲ ಡಿಸ್ಕಷನ್ನ ಹಿನ್ನೆಲೆಯಲ್ಲಿ ಕೂಪರ್ ಬೆಲ್ಟ್ ಎಲ್ಲಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರಿ. ಅದರ ಆಚೆಗಿರುವಂಥ ಊರ್ಟ್ ಕ್ಲೌಡನ್ನು ಕೂಡ ಅಬ್ಸರ್ವ್ ಮಾಡಿದ್ರಿ. ಈ ಒಂದು ಊರ್ಟ್ ಕ್ಲೌಡಿನ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನಮ್ಮಲ್ಲಿ ಇಲ್ಲ, ಅಧ್ಯಯನಗಳು ನಡೀತಾ ಇದ್ದಾವೆ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬರ್ನಾರ್ಡಿನಲ್ಲಿ ಬರ್ನ್ಸ್ಟೈನ್ ಕಾಮೆಟ್, ಇದು ಇಲ್ಲಿಯವರೆಗೂ ನಾವು ಅಬ್ಸರ್ವ್ ಮಾಡಿರುವಂಥ ಎಲ್ಲ ಕಾಮೆಟ್ಗಳಲ್ಲಿ, ಧೂಮಕೇತುಗಳಲ್ಲಿ ಅತಿ ದೊಡ್ಡ ಧೂಮಕೇತು ಇದಾಗಿದೆ. ಇದು ಬಂದಿರೋದು ಊರ್ಟ್ ಕ್ಲೌಡಿಂದ. ಇಷ್ಟು ನಿಮಗೆ ಅರ್ಥ ಆಗಿದ್ರೆ ಸಾಕು. ನಂತರ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಬ್ಲೂ ಬ್ಲಾಬ್ ಅನ್ನುವಂಥ ನಮ್ಮ ಭೂಮಿಯ ಮೇಲಿರುವಂಥ ಒಂದು ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬ್ಲೂ ಬ್ಲಾಬ್ ಅಥವಾ ನೀಲಿ ಬೊಟ್ಟು, ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಭೂಮಿಯ ಮೇಲೆಲ್ಲ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇರಬೇಕಾದ್ರೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಈ ಒಂದು ಏರಿಯಾದಲ್ಲಿ ಮಾತ್ರನೇ ಟೆಂಪರೇಚರ್ ಕಡಿಮೆ ಇದೆ, ಉಷ್ಣಾಂಶ ಕಡಿಮೆ ಇದೆ. ಈ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಆರ್ಕ್ಟಿಕ್ ಐಸ್ ಏನು ಕರಗ್ತಾ ಇತ್ತು, ಆರ್ಕ್ಟಿಕ್ ಧ್ರುವದಲ್ಲಿ ಇರುವಂಥ ಮಂಜು ಏನು ಕರಗ್ತಾ ಇತ್ತು, ಕರಗೋದನ್ನ ಈ ಒಂದು ನೀಲಿ ಬೊಟ್ಟು ಸ್ವಲ್ಪ ಮಟ್ಟಿಗೆ ತಡೆ ಹಿಡಿದಿದೆ. ಯಾಕೆ? ಈ ನೀಲಿ ಬೊಟ್ಟಿನ ಏರಿಯಾದಲ್ಲಿ ಟೆಂಪರೇಚರ್ ಕಡಿಮೆ ಇದೆ, ಅದಕ್ಕೋಸ್ಕರ. ಸೊ ಮೊದಲನೇ ಪಾಯಿಂಟ್, ಈ ನೀಲಿ ಬೊಟ್ಟು ಅಥವಾ ಬ್ಲೂ ಬ್ಲಾಬ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಉತ್ತರ ಧ್ರುವದ ಹತ್ತಿರ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಇಲ್ಲಿ ನಮಗೆ ಗ್ರೀನ್ಲ್ಯಾಂಡ್ ಬರುತ್ತೆ, ಐಸ್ಲ್ಯಾಂಡ್ ಬರುತ್ತೆ. ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡಿನ ಹತ್ತಿರದಲ್ಲೇ ಈ ಬ್ಲೂ ಬ್ಲಾಬ್ ಅನ್ನುವಂಥ ಒಂದು ಪ್ರದೇಶ ಲೊಕೇಟ್ ಆಗಿದೆ. ಬ್ಲೂ ಬ್ಲಾಬ್ ಅಂತ ನಾವು ಹೆಸರನ್ನ ಕೊಟ್ಟಿರೋದು ಯಾಕೆಂತಂದ್ರೆ ಈ ಒಂದು ಪ್ರದೇಶದಲ್ಲೇ ನಮಗೆ ಟೆಂಪರೇಚರ್ ಕಡಿಮೆ ಇರೋದು ಅಬ್ಸರ್ವೇಷನ್ಗೆ ಬಂದಿದೆ. ಯಾಕೆ ಈ ಪ್ರದೇಶದಲ್ಲೇ ಟೆಂಪರೇಚರ್ ಕಡಿಮೆ ಇರೋದು, ಯಾಕೆ ಅಂತ ಇನ್ನೂ ಅಧ್ಯಯನಗಳು ನಡೀತಾ ಇದ್ದಾವೆ, ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಬ್ಲೂ ಬ್ಲಾಬ್ ಅಥವಾ ನೀಲಿ ಬೊಟ್ಟು ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಆರ್ಕ್ಟಿಕ್ಕಿನ ಹತ್ತಿರದಲ್ಲೇ ಲೊಕೇಟ್ ಆಗಿದೆ, ಗ್ರೀನ್ಲ್ಯಾಂಡ್ ಅಥವಾ ಐಸ್ಲ್ಯಾಂಡಿನ ಹತ್ತಿರದಲ್ಲೇ ಲೊಕೇಟ್ ಆಗಿದೆ. ಇದರ ಸ್ಪೆಷಾಲಿಟಿ ಏನು? ಇದು ಉಷ್ಣತೆಯನ್ನು ಕಡಿಮೆ ಹೊಂದಿರೋದ್ರಿಂದ ತನ್ನ ಸರೌಂಡಿಂಗಿಗೆ ಕಂಪೇರ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ 2 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಡಿಮೆ ಉಷ್ಣಾಂಶವನ್ನು ಹೊಂದಿರೋದ್ರಿಂದ ಇದು ನಮ್ಮ ಧ್ರುವಗಳಲ್ಲಿ ಏನು ಮಂಜು ಕರಗ್ತಾ ಇತ್ತು ಅದನ್ನು ತಡೆ ಹಿಡಿಯುವಲ್ಲಿ, ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯುವಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಆದರೆ ಗ್ಲೋಬಲ್ ವಾರ್ಮಿಂಗ್ ಅನ್ನು ನಾವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿದ್ದೇ ಆದರೆ ಈ ಬ್ಲೂ ಬ್ಲಾಬ್ ಅನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ, ಅಥವಾ ಇದರಿಂದ ನಮ್ಮ ಆರ್ಕ್ಟಿಕ್ ಐಸ್ ಏನು ಉಳಿತಾ ಇತ್ತು ಅದನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ. ಇದರ ಇಂಪ್ಯಾಕ್ಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬ್ಲೂ ಬ್ಲಾಬ್ ಅಂದ್ರೆ ಏನು, ಇದರ ಸ್ಪೆಷಾಲಿಟಿ ಏನು, ಇದು ಎಲ್ಲಿ ಲೊಕೇಟ್ ಆಗಿದೆ, ಇಷ್ಟು ನಮಗೆ ನೆನಪಿದ್ರೆ ಸಾಕಾಗತ್ತೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.